ಪರಮಶಿವನ ಸನ್ನಿಧಿಯಲ್ಲಿ ಹಾಡೋದಷ್ಟೇ ಅಲ್ಲದೆ ಭಕ್ತರ ನಡುವೆ ಅವರ ಭಾವನೆಯನ್ನೇ ಮಳೆ ಸುರಿಸುವ ಹಾಗೆ ಮಾಡಿರುವಂಥ ನಮ್ಮ ಹೆಮ್ಮೆಯ ಗಾಯಕಿ ಯಾರು? ಅನನ್ಯ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಬಿಡೋಣ. ಸಿಬ್ಲಿಂಗ್ಸ್ ಇದಾರ ಅಂದ್ರೆ ಅಕ್ಕ ತಂಗಿ ಅಣ್ಣ? ನಂದೇ ಮಾಸ್ಟರ್ ಪೀಸ್. ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಪಾತ್ರವನ್ನು ವಹಿಸಿದೆ. ನೀವೇನು ಆಯ್ಕೆ ಮಾಡ್ಕೊಳ್ತೀರಾ ಅದ್ ನೀವ್ ಆಗ್ತೀರಾ. ಸದ್ಗುರು ಅವರ ಮುಂದೆ ಹಾಡಿದಾಗ ಅದ್ ನನ್ನ ಸಾಧನೆ ಅಲ್ಲ, ಆ ಹಾಡಿಗೆ ಆ ಜಾಗಕ್ಕೆ ಹೋಗ್ಬೇಕಾಗಿತ್ತು. ಆ ಹಾಡು ನನ್ನನ್ನ ಮೀಡಿಯಂ ಆಗಿ ಬಳಸ್ಕೊಂತು. ಹಾಗಾದ್ರೆ ನೀವು ದೇವ್ರನ್ನ ನಂಬ್ತೀರಾ ಅಂತ ಆಯ್ತು. ಖಂಡಿತ. ಕನಸು ಬಿದ್ರೆ ಏನ್ ಕನಸು ಬೀಳುತ್ತೆ? ನಾನಂತೂ ಐ ಆಮ್ ಬಿಗ್ ಟೈಮ್ ಡ್ರೀಮರ್. ನಿಮಗೆ ಇಳೆಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಒಂದು ಅವಕಾಶ ಸಿಕ್ಕಿದೆ ಹಾಡೋದಕ್ಕೆ ಅಂತ. ನನ್ ಜೊತೆ ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ. ಇಲ್ಲಿ ಹೇಗೆ ಸೋಜುಗಾದ ಅಂದ್ರೆ ಅನನ್ಯ ಭಟ್ ಅಂತಾರೆ, ಚೆನ್ನೈಯಲ್ಲಿ ತಮಿಳ್ನಾಡಲ್ಲಿ ವೈ ನೆಡಿಗ ಕಾಟುಮಲ್ಲಿ ಅಂದ್ರೆ ಅನನ್ಯ ಭಟ್. ಯಾವ ಸಂಗೀತ ನಿಮಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡ್ತು ಬಾಲ್ಯ ದಿನಗಳಲ್ಲಿ ಅಂತ? ನಾನ್ ಸಾಯೋ ದಿನ ಕೂಡ ನನಗೇನಾದ್ರು ಹಾಡೋ ಒಂದು ಇದಿದೆ ಅಂದ್ರೆ ಐ ವುಡ್ ಸಿಂಗ್ ಭಾವಗೀತೆ ಅಂಡ್ ಡೈ. ಸಾಂತರೀತಿಯ ನೆಮ್ಮಿ ಕದಡಿರುವುದೆನ್ನ ಆತ್ಮ ನಾಂತರೀತಿಯು ಅದೆಂತೋ ಓ ಅನಂತ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಥವಾ ಕೇಳ್ತಾ ಇದ್ದೀರಾ ಉಲ್ಲಾಸ್ ಅಗರ್ಬತ್ತಿ ಅರ್ಪಿಸುವ ಸಂವಾದ. ಇದು ನಂಬಿಕೆಯ ಪರಿಮಳ. ವಿಶ್ವದಲ್ಲಿ ನಾನಾರು ದೇಶಗಳಿದೆ, ಹಲವಾರು ಭಾಷೆಗಳಿದೆ. ಆದರೆ ಇದೆಲ್ಲದರ ಗಡಿಯನ್ನ ದಾಟಿ ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯ ಇರೋದು ಕಲೆಗೆ ಮಾತ್ರ. ಕಲೆ ಅಂತ ಅಂದ ತಕ್ಷಣ ಸಂಗೀತ ನೆನಪಾಗತ್ತೆ. ಸಂಗೀತಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ. ಈಗಿನ ಕಾಲದಲ್ಲಿ ಕೇಳುಗನ ಮನಸ್ಸಿನಲ್ಲಿ ಜೀವಿಸೋದಕ್ಕೆ ಅಥವಾ ಅಲ್ಲೇ ಮನೆಯನ್ನ ಮಾಡಿಕೊಳ್ಳೋದಕ್ಕೆ ತನ್ನ ಹಾಡಿನಲ್ಲಿ ಭಾವನೆಗಳ ಮೂಲಕ ಧಾರೆ ಎರಿತಾ ಇರುವಂತಹ ಗಾಯಕಿ ನಮ್ಮ ಜೊತೆಗಿದ್ದಾರೆ. ಆಧುನಿಕ ಕಾಲದಲ್ಲಿ ಸಂಗೀತ ಅಂದ್ರೆ ಏನು? ಸಂಗೀತವನ್ನ ಯಾವ ರೀತಿಯಾಗಿ ನೋಡ್ತಾರೆ? ಇವರ ಪ್ರಯಾಣ ಹೇಗಿದೆ ಸಾಧನೆಯ ಕಡೆಗೆ? ಯಾವ ಹಂತವನ್ನ ಹೇಗೆ ಸ್ವೀಕರಿಸಬೇಕು? ತಂತ್ರಜ್ಞಾನದಿಂದ ಯಾಂತ್ರಿಕಮಯವಾಗಿರುವಂತಹ ಈ ಸಂಗೀತ ಜಗತ್ತನ್ನ ಹೇಗೆ ತಬ್ಬಿಕೊಳ್ಬೇಕು? ಹೇಗೆ ಅನುಗುಣವಾಗಿ ಹಾಡನ್ನ ಕಲಿತಾ ಹೋಗಬೇಕು? ಈ ಥರ ಸಾವಿರಾರು ಪ್ರಶ್ನೆಗಳು ನನ್ನಲ್ಲಿ ಇದೆ. ಕಾತರತೆಯಿಂದ ಕಾಯ್ತಾ ಇದ್ದೀನಿ. ಮತ್ತಿನ್ಯಾಕ್ ತಡ, ಕಾರ್ಯಕ್ರಮವನ್ನ ಶುರು ಮಾಡ್ಬಿಡೋಣ. ಚಿತ್ರಗೀತೆ ಆಗ್ಲಿ ಅಥವಾ ಜನಪದ ಸಂಗೀತ ಆಗ್ಲಿ, ಇವರ ಕಂಠದಿಂದ ಈ ಸ್ವರ ಮೂಡಿದ್ರೆ ಸಾಕು, ಕೇಳುಗನ ಮನಸ್ಸಿನಲ್ಲಿ ನಾಟೋದಂತೂ ಖಚಿತ. ನಮ್ಮೂರಲ್ಲಿ ಒಬ್ರು ಸಂಗೀತ ವಿದ್ವಾಂಸರು ಬರ್ತಾರೆ. ಅವ್ರು ಬಂದು ಕೂತು ಆಡಿದ್ರೆ ಬೋ ಮಳೆ ಬತ್ತದೆ 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 ಯಂಗ್ ಬತ್ತದೆ ಅಂದ್ರೆ ಅಂತ ಮಾತಾಡುವಂತಹ ಶೈಲಿ ಅಷ್ಟೇ ಕೇಳಿದ್ದಲ್ಲ. ಇದೇ ಶೈಲಿಯಲ್ಲಿ ಪರಮಶಿವ ಸನ್ನಿಧಿಯಲ್ಲಿ ಹಾಡೋದಷ್ಟೇ ಅಲ್ಲದೆ ಭಕ್ತರ ನಡುವೆ ಅವರ ಭಾವನೆಯನ್ನೇ ಮಳೆ ಸುರಿಸುವ ಹಾಗೆ ಮಾಡಿರುವಂಥ ಗಾಯಕಿ ನಮ್ಮ ಜೊತೆಗಿರೋದು. ನಮ್ಮ ಹೆಮ್ಮೆಯ ಗಾಯಕಿ ಯಾರು? ಅನನ್ಯ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಬಿಡೋಣ. ನಮಸ್ಕಾರ. ನಮಸ್ಕಾರ. ವಿಶೇಷ ವಿಭಿನ್ನ ಅನನ್ಯ ಗಾಯಕಿ ನೀವು. ಓಹ್, ಥ್ಯಾಂಕ್ ಯು. ಖುಷಿ ಆಗ್ತಿದೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತ ಮಾಡ್ಕೋತಾ ಇರೋದು. ಇದರ ಉದ್ದೇಶ ಏನಂತ ಹೇಳಿದ್ರೆ, ಸಂವಾದದ ಉದ್ದೇಶ ಏನಂತ ಹೇಳಿದ್ರೆ, ಸಾಧನೆಯ ಹಾದಿಯಲ್ಲಿ ಆ ಒಂದು ಪಯಣ ಹೇಗಿರುತ್ತೆ, ಇದನ್ನ ಆವಿಷ್ಕಾರ ಮಾಡುವಾಗ ಸಾಕಷ್ಟು ಕಲಿಕೆಗಳು ನಮ್ಮ ಜೀವನದಲ್ಲಿ ಬರುತ್ತೆ. ಅದರ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಜೊತೆಗೆ ನಂಬಿಕೆ ಅನ್ನೋದಿರುತ್ತೆ. ಮನುಷ್ಯನಿಗೆ ಜೀವನನೇ ನಂಬಿಕೆ ಅನ್ನೋದು. ನೀವು ಆ ನಂಬಿಕೆಯನ್ನ ನಂಬ್ತೀರಾ ಅನ್ನೋದು ಕೇಳ್ತೀನಿ. ಹಾಗೆ ಹಲವಾರು ಈ ಥರ ಕ್ಷೇತ್ರಗಳ ಮೇಲೆ ನಾನು ಜಾಸ್ತಿ ಮಾತಾಡ್ತಾ ಹೋಗ್ತೀನಿ. ಇದ್ರ ಮಧ್ಯೆ ಅಲ್ಲಲ್ಲಿ ಆಗಾಗ ಸಂಗೀತ, ಹಾಡು, ಹಸೆ, ಕವನ ಅಂತ ಮಾತಾಡೋಣ. ಮೊದಲನೇದಾಗಿ ನಿಮ್ಮ ಬಾಲ್ಯದ ದಿನಗಳಿಂದ ನಾನು ಶುರು ಮಾಡ್ತೀನಿ. ಸಂಗೀತ ಅನ್ನೋದು ಎಲ್ಲರಿಗೂ ಒಲಿದು ಬರೋದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಕೆಲವರು ಏನನ್ನ ನಂಬ್ತಾರೆ ಅಂತಂದ್ರೆ, ನೀನು ಗಾಯಕಿ ಆಗ್ಬೇಕಂದ್ರೆ 90 ಜನ್ಮಗಳು ನೀನು ಕೋಗಿಲೆ ಆಗಿರ್ಬೇಕಂತೆ ಅಂತಾನೂ ಹೇಳ್ತಾರೆ. ಹಾಗಾಗಿ ನಿಮಗೆ ಸಂಗೀತ ಏನು? ಬಾಲ್ಯ ದಿನದಿಂದಲೇ ನೀವು ಒಂಥರ ಪ್ರಾಡಿಜಿ ಅಂತ ಹೇಳ್ತಾರಲ್ಲ, ಹಾಗೆ ನಿಮಗೆ ಆಗಿತ್ತಾ? ಅಥವಾ ಸಂಗೀತ ಅನ್ನೋದು ಕಲಿತಾ ಅದ್ರ ಮೇಲೆ ಒಲವು ಮೂಡ್ತಾ ಕಲ್ತಿದ್ದ? ಮೊದಲಿಗೆ ನಾನು ಗಾಯಕಿ ಆಗ್ಬೇಕು ಅನ್ನೋದು ನನ್ಗೆ ಈಗ ಒಂದ್ ಫೋಟೋ ನೋಡ್ತಾ ಇಷ್ಟ ಆಗತ್ತೆ ಅನ್ನೋ ತರ ನನಗೆ ಆಗಿದ್ದು. ಯಾಕಂದ್ರೆ ನನ್ಗೆ
ಇನಿಷಿಯಲಿ ನನ್ಗೆ ನಾನ್ ಚಿಕ್ಕವಳಿದ್ದಾಗ ನನ್ನ ಕೇಳ್ದವ್ರು ಎಲ್ರಿಗೂ ನೀನ್ ಏನಾಗ್ಬೇಕು ಅಂದ್ರೆ ನಾನು ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂತ. ಅದೇ ನನ್ನ ಏನಂತಾರೆ ಗೋಲ್, ಅದೇ ನನ್ನ ಗುರಿ ಆಗಿತ್ತು. ಯಾಕಂದ್ರೆ ನನ್ನ ತಾಯಿ ಬುಟೀಕ್ ನಡೆಸ್ತಾರೆ ಮೈಸೂರಲ್ಲಿ. ಸೊ ಈಗ ನಾನ್ ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂದ್ರೆ ಅದಕ್ಕೆ ಅನುಗುಣವಾಗಿ ಬೇಕಾಗಿರೋ ಎಲ್ಲ ಕೆಲ್ಸನ ಕಲಿಬೇಕು ಅಂತ ನಾನು ಕಸೂತಿ ಕಲ್ತಿದ್ದೆ, ಹೊಲಿಯೋದ್ ಕಲ್ತಿದ್ದೆ, ಡ್ರೆಸ್ ಹೊಲಿಯೋದ್ ಬರ್ತಿತ್ತು. ಅಂಡ್ ನನ್ ಬೊಂಬೆಗಳೆಲ್ಲ ಇಷ್ಟಿಷ್ಟು ಉದ್ದ ಇದ್ರೆ ಅದಕ್ಕೆಲ್ಲ ಡ್ರೆಸ್ಸು, ಫ್ರಾಕು ಎಲ್ಲ ಹೊಲಿತಾ ಇದ್ದೆ. ಸೊ ಆದ್ರೆ ಸಿಂಗರ್ ಆಗ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಂಡ್ ಜೊತೆಗೆ ಏನಂದ್ರೆ ನಾನು ನಟನ ಶಾಲೆಗೆ ಹೋಗ್ತಾ ಇದ್ದೆ. ಅದು ನಾಟಕ ಮತ್ತೆ ಎಲ್ಲ ಕಲೆಗಳನ್ನ ಹೇಳ್ಕೊಡುವಂತ ಸ್ಕೂಲ್ ಅಂತ ಹೇಳ್ಬೋದು. ಸಂಗೀತ ಅನ್ನೋದು ಇಟ್ ವಾಸ್ ಪಾರ್ಟ್ ಆಫ್ ಮೈ ಲೈಫ್. ಸೊ ನಾನು ದಿನ ಹೋಗ್ತಾನೆ ಇದ್ದೆ ಸಂಗೀತಕ್ಕೆ. ಸ್ಕೂಲ್ ಮುಗಿಸ್ಕೊಂಡು ಸಂಗೀತಕ್ಕೆ ಹೋಗಿ ಬರ್ತಿದ್ದೆ. ಸಿಂಗರ್ ಆಗ್ಬೇಕು ಅಂತ ಹೋಗಿಲ್ಲ, ಅಥವಾ ಇದನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಹೋಗಿಲ್ಲ. ನನಗ್ ಖುಷಿ, ನಮ್ಮ ಅಪ್ಪ ಅಮ್ಮಂಗ್ ಖುಷಿ, ಚೆನ್ನಾಗಿ ಹಾಡ್ತಿದ್ದೆ, ನಮ್ ಗುರುಗಳಿಗೂ ನಾನ್ ಫೇವ್ರೆಟ್, ಬೈಸ್ಕೊಳ್ತಾನು ಇದ್ದೆ. ಸೊ ಹೋಗ್ತಾ ಐ ಲೈಕ್ಡ್ ಇಟ್. ನಂಗೆ ತುಂಬಾ ಇಷ್ಟ ಇತ್ತು ಆ ಕೆಲಸ ಮಾಡೋದು, ಹಾಡೋದು. ಇನ್ನೊಂದೇನಂದ್ರೆ ನಮ್ಮ ಮನೇಲಿ ಆಗಿನ ಕಾಲದಲ್ಲಿ ಕರೆಂಟ್ ಹೋಗ್ತಿತ್ತು, ಈ ಕರೆಂಟ್ ಹೋಗೋದೇ ಗೊತ್ತಾಗಲ್ಲ. ಸೊ ಐ ಕ್ಯಾನ್ ಸೇ ಆಗಿನ ಕಾಲದಲ್ಲಿ ಕರೆಂಟ್ ಹೋಗ್ತಿತ್ತು. ಅವಾಗ ಏನಂದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮನೆಯಲ್ಲಿ ಕರೆಂಟ್ ಹೋದಾಗ ಒಂದು ಬತ್ತಿ ಹಚ್ಕೊಂಡು, ಒಂದ್ ಕ್ಯಾಂಡಲ್ ಹಚ್ಕೊಂಡು ಹಾಡ್ ಹೇಳೋದು ಪ್ರತಿತಿ ನಮ್ಮ ಮನೆಯಲ್ಲಿ. ನಮ್ಮಮ್ಮ ಚೆನ್ನಾಗ್ ಹಾಡ್ತಾರೆ, ನಮ್ಮ ಚಿಕ್ಕಮ್ಮ ಚೆನ್ನಾಗ್ ಹಾಡ್ತಾರೆ. ಅಂದ್ರೆ ಅವ್ರು ಯಾರು ಟ್ರೈನ್ಡ್ ಸಿಂಗರ್ಸ್ ಅಲ್ಲ, ಬಟ್ ಅವ್ರಿಗೆಲ್ಲ ಹಿಂದಿ ಹಳೆ ಹಾಡುಗಳು, ಲತಾ ಮಂಗೇಶ್ಕರ್ ಹಾಡುಗಳು, ಆ ಥರ ಎಲ್ಲ ಹಿಂಗೆ ಹಾಡ್ಕೊಂತ ಕಲ್ತಿರೋರು. ಸೊ ದೇ ಯೂಸ್ ಟು ಸಿಂಗ್. ನನ್ ಬಾರಿ ಬಂದ್ಮೇಲೆ ನಾನ್ ಹಾಡ್ತಿದ್ದೆ, ಬಟ್ ನಾನ್ ಹಾಡ್ತಿದ್ದಿದ್ ಎಲ್ಲಾನು ಭಾವಗೀತೆಗಳು. ಯಾಕಂದ್ರೆ ನನ್ಗೆ ಭಾವಗೀತೆ ಅಂದ್ರೆ ನಾನ್ ಸಾಯೋ ದಿನ ಕೂಡ ನನಗೇನಾದ್ರು ಹಾಡೋ ಒಂದು ಇದಿದೆ ಅಂದ್ರೆ ಐ ವುಡ್ ಸಿಂಗ್ ಭಾವಗೀತೆ ಅಂಡ್ ಡೈ ಅನ್ಸತ್ತೆ. ಬ್ಯೂಟಿಫುಲ್. ಸೊ ಹಂಗೆ ನನ್ನನ್ನ ಕಾಂಪಿಟೇಷನ್ಸ್ ಹೋಗ್ತಿದ್ದೆ, ಅಲ್ಲಿ ಫಸ್ಟ್ ಪ್ರೈಸ್ ಬರ್ತಿತ್ತು. ಸೊ ಈ ಪ್ರೈಸ್ ಬರೋದು ಅಂಡ್ ಜನ ಮೆಚ್ಚುಗೆ ಕೊಡೋದು ಇಂದ ನಾನ್ ಸಿಂಗರ್ ಆಗಬಹುದು ಅನ್ನೋದು ಮೂಡ್ತೆ ಹೊರತು ನಾನು ಹುಟ್ಟತಾನೆ ಅಥವಾ ನಾನು ಚಿಕ್ಕವಳಿದ್ದಾಗ ನನ್ ಬುದ್ಧಿ ಬಂದಾಗಿಂದ ನಾನು ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿಲ್ಲ. ಸೊ ಇದು ದೈವದತ್ತ ಅಷ್ಟೇ ನನ್ಗೆ. ವೆರಿ ನೈಸ್. ನೀವು ಹಾಡು ಬಲ್ಲರು ಅಥವಾ ಇವಳಿಗೆ ಹಾಡಿಗೆ ಅಥವಾ ಹಾಡಿನ ಕ್ಲಾಸಸ್ಗೆ ಹಾಕೋಣ ಅಂತ ನಿಮ್ ತಂದೆ ತಾಯಿಗೆ ಅನ್ಸಿದ್ದು ಯಾವಾಗ? ಎಷ್ಟನೇ ವರ್ಷದಿಂದ ನೀವು ಕ್ಲಾಸಸ್ಗೆ ಹೋಗೋದಕ್ಕೆ ಶುರು ಮಾಡಿದ್ರಿ? ಫಸ್ಟ್ ನನ್ನನ್ನ ಭರತನಾಟ್ಯಂ ಕ್ಲಾಸಿಗೆ ಹಾಕಿದ್ರು. ಸೊ LKG UKG ಇರ್ಬೇಕಾದ್ರೇನೆ. ಆವಾಗ ತುಂಬಾ ದೂರ ಇತ್ತು ಕ್ಲಾಸು, ನಡ್ಕೊಂಡು ಹೋಗ್ತಿದ್ದೆ, ಕಾಲ್ ನೋವುತ್ತೆ ನನ್ ಮಗುಗೆ ಅಂತ ಬಿಡಿಸ್ಬಿಟ್ರು ನಮ್ಮಪ್ಪ. ಸೊ ಅದಾದ್ಮೇಲೆ ವಿದ್ವಾನ್ ಕೆ ಗುರುಪ್ರಸಾದ್ ಅಂತ ಅವ್ರು ನನ್ನ ಮೊದಲ ಗುರುಗಳು. ಸೊ ಅವ್ರ ಹತ್ರ ನಾನು ಐ ಥಿಂಕ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ಕಲಿತಾ ಇದ್ದೀನಿ. ಅಂದ್ರೆ ಗುರು ಹೆಸರೇ ಗುರು. ಹೌದು, ಗುರು ಹೆಸರೇ ಗುರು. ಬ್ಯೂಟಿಫುಲ್. ಈಗ ಬಾಲ್ಯ ದಿನಗಳ ಬಗ್ಗೆ ಮಾತಾಡಿದಾಗ ಸಂಗೀತದ ಮೇಲೆ ಒಲವು ಮೂಡೋದಷ್ಟೇ ಅಲ್ಲದೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯೋದು ಜಾಸ್ತಿ ಇರುತ್ತೆ. ನಾವ್ ಅದನ್ನ ಪ್ರೀತಿಸ್ತಿದೀವೋ ಇಲ್ವೋ ಅನ್ನೋಂತಹ ಒಂದು ಗ್ರಹಿಕೆ ಮಕ್ಕಳಿಗೆ ಇರೋದಿಲ್ಲ. ಹೌದು. ಈಗ ಮಕ್ಕಳಿಗೆ ನಾವು ಯಾವ್ದಾದ್ರು ಒಂದು ಹಾಡನ್ನ ಹಾಡಿದ್ರೆ ಅಥವಾ ಪ್ಲೇ ಮಾಡಿದ ತಕ್ಷಣ ಅವರು ಡಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವು ವರ್ಗದ ಮಕ್ಕಳು ಹಾಗಿರ್ತಾರೆ, ಇಷ್ಟ ಪಟ್ಕೊಂಡು ಏನ್ ಆಗ್ತಿದೆ ಅಂತ ಗೊತ್ತಿಲ್ಲದೆ ಇದ್ರು ಖುಷಿನೋ ದುಃಖನೋ ಸುಮ್ನೆ ಹಿಂಗೆ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಇದೇ ರೀತಿ ನಿಮ್ಮ ಮನೆಯ ವಾತಾವರಣ ಅಂತ ತಗೊಳ್ಳೋದಕ್ ಬಂದಾಗ ನೀವ್ ಹೇಳಿದ್ರಿ ತಂದೆ ತಾಯಿ ಚಿಕ್ಕಮ್ಮ ಅಥವಾ ರಿಲೇಟಿವ್ಸ್ ಎಲ್ಲ ಹಾಡ್ತಾ ಇದ್ರು ಅಂತ. ಭಾವಗೀತೆ ಮೇಲೆ ಒಲವು ನಿಮ್ಗೆ ಮೂಡಿದ್ದು ಸ್ವಲ್ಪ ವರ್ಷಗಳ ನಂತರ. ಹೌದು. ಯಾವ ಸಂಗೀತ ನಿಮಗನ್ಸತ್ತೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡ್ತು ಬಾಲ್ಯ ದಿನಗಳಲ್ಲಿ ಅಂತ? ನನ್ಗೆ ಭಾವಗೀತೆನೆ ಐ ಕ್ಯಾನ್ ಸೇ. ಯಾಕಂದ್ರೆ ನಾನು ಕರ್ನಾಟಿಕ್ ಕ್ಲಾಸಿಕಲ್ ಅಂತ ನಾನು ಫಸ್ಟ್ ಕಲೀಲಿಲ್ಲ. ನಾನು ಕಲ್ತಿದ್ದೆ ದೇವರನಾಮ, ಭಾವಗೀತೆ, ರಂಗಗೀತೆ, ಜನಪದ ಗೀತೆ. ಸೊ ನನ್ ಫೌಂಡೇಶನ್ನೇ ಈ ಗೀತೆಗಳು, ನಾಟ್ ಕ್ಲಾಸಿಕಲಿ ಟ್ರೈನ್ಡ್ ಅಲ್ಲಿವರೆಗೂ. ಯಾವಾಗ ಅಂದ್ರೆ ನಮ್ ಗುರುಗಳು ಈಗ 4 ಗಂಟೆಯಿಂದ 5 ಗಂಟೆ ಕರ್ನಾಟಿಕ್ ಕ್ಲಾಸಿಕಲ್ ಮಾಡ್ತಿದ್ರು, 5 ಗಂಟೆಗೆ ನಾನು ಹೋಗ್ತಿದ್ದೆ. ಸೊ ನನ್ನ ಕ್ಲಾಸ್ ಯಾವಾಗ್ಲೂ ಭಾವಗೀತೆಗಳೇನೆ. ಸೊ ನನ್ಗೆ ರಾಗ ತಾಳಗಿಂತ ಹೆಚ್ಚಾಗಿ ಭಾವದ ಮೇಲ್ ಒಲವು, ಹಂಗಾಗಿ ಭಾವಗೀತೆಗಳನ್ನ ಚೂಸ್ ಮಾಡ್ಕೊಂಡೆ. ಬ್ಯೂಟಿಫುಲ್. ಈಗ ಈ ಒಂದು ಜರ್ನಿ ಆದ ನಂತರ ಭಾವಗೀತೆ ಮೇಲೆ ಒಲವು ಜಾಸ್ತಿ ಅಂತ ಹೇಳಿದ್ರಿ, ಆದ್ರೆ ಶಾಸ್ತ್ರೀಯ ಸಂಗೀತವನ್ನ ಹಿನ್ನೆಲೆಯನ್ನಾಗಿ ಮಾಡಿಕೊಂಡು
ಜರ್ನಿಯನ್ನ ನೀವು ಶುರು ಮಾಡಿಲ್ಲ. ಅದಾದ ನಂತರ ಶಾಸ್ತ್ರೀಯ ಸಂಗೀತವನ್ನ ಪಠನೆ ಅಥವಾ ಅದರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಶಾಸ್ತ್ರೀಯ ಸಂಗೀತ ಅನ್ನೋದು ಎಷ್ಟು ಮುಖ್ಯ ಒಂದು ಗಾಯಕಿಗೆ? ತುಂಬಾ ಮುಖ್ಯ, ಅಂದ್ರೆ ಅತ್ಯಗತ್ಯ. ಯಾಕಂದ್ರೆ ಈಗ ನನ್ಗೆ ಅಡ್ಗೆ ಮಾಡಕ್ ಗೊತ್ತು ಅಂತ ಒಂದ್ ಅಂದಾಜಲ್ಲಿ ಮಾಡ್ಬೋದು, ಅಂದಾಜಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಮಾಡಬಹುದು. ಆದ್ರೆ ನಿನ್ಗೆ ಊಟದಲ್ಲಿ ಖಾರ ಜಾಸ್ತಿ ಆದಾಗ ಬ್ಯಾಲೆನ್ಸ್ ಮಾಡಕ್ ಏನ್ ಬೇಕು ಅನ್ನೋದ್ ಗೊತ್ತಾಗ್ಬೇಕು ಅಂದ್ರೆ ನಿನ್ಗೆ ಅದು ನೀನ್ ಕಲ್ತಿರ್ಬೇಕು. ಓಕೆ, ಖಾರ ಜಾಸ್ತಿ ಆದ್ರೆ ಸಿಹಿ ಹಾಕೋದಲ್ಲ, ಹುಳಿ ಹಾಕ್ಬೇಕು, ಒಂಚೂರ್ ಬೆಲ್ಲ ಹಾಕ್ಬೇಕು. ಸೊ ಇಟ್ ಇಸ್ ಅ ಬ್ಯಾಲೆನ್ಸ್. ಹಂಗೆ ನಾನ್ ಯಾವ್ದೋ ಸಂಗತಿ ಹಾಡ್ಬೇಕಾದ್ರೆ ನನ್ಗಿದ್ ಬರ್ತಾ ಇಲ್ಲ ಅಂದ್ರೆ ನನಗ್ ಬೇಜಾರಾಗತ್ತೆ. ಆದ್ರೆ ಆ ಸಂಗತಿನ ಹೆಂಗ್ ಅಭ್ಯಾಸ ಮಾಡ್ಬೇಕು, ಅದನ್ನ ಹೆಂಗೆ ನಾನು ಜರ್ನಿ ಅಲ್ವಾ, ಅದೊಂದು ಸ್ಟೆಪ್ಸ್ ಅದು. ಸೊ ಅದನ್ನ ಹೆಂಗ್ ಹತ್ತಬೇಕು ಅನ್ನೋದ್ ನನಗ್ ಗೊತ್ತಾಗೋದು ಯಾವಾಗ ಒಬ್ರು ಗುರು ಈ ಸ್ವರ ಇದು, ಈ ರಾಗ ಇದು, ಈ ತಾಳದಲ್ಲಿದೆ ಅಂತ ಹೇಳ್ಕೊಟ್ಟಾಗ್ಲೆ. ಸೊ ಕ್ಲಾಸಿಕಲ್ ಬ್ಯಾಕ್ ಗ್ರೌಂಡ್ ಇರೋದು ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ ಕಡೆ ನಿಮ್ಮ ಸಂಗೀತದ ಪಯಣ ಬಾಲ್ಯದಲ್ಲಿ, ಇದರ ಜೊತೆ ಸ್ಕೂಲದು ವಿಷಯಗಳು ಸಾಕಷ್ಟು ಇರುತ್ತೆ, ಸಾಕಷ್ಟು ನಡೀತಿರುತ್ತೆ. ಓದೋದ್ರಲ್ಲಿ ನೀವು ಹೇಗಿದ್ರಿ? ಸಂಗೀತ ಅನ್ನೋದು ಓದಿಗೆ ಜಾಸ್ತಿ ಹೆಲ್ಪ್ ಆಯ್ತಾ? ಆಮೇಲೆ ಹೆಂಗ್ ಸ್ಕೋರ್ ಮಾಡ್ತಿದ್ರಿ ನೀವು? ಇನ್ ಯಾವೆಲ್ಲ ಚಟುವಟಿಕೆ ನಡೀತಿತ್ತು ನಿಮ್ಮ ಬಾಲ್ಯ ದಿನಗಳಲ್ಲಿ? ನಾನು ತುಂಬಾ ಕೆಟ್ಟ ಸ್ಟೂಡೆಂಟ್ ಅಲ್ಲ, ಹಂಗಂತ ಫಸ್ಟ್ ರ್ಯಾಂಕ್ ಅಲ್ಲ, ಸೆಕೆಂಡ್ ಥರ್ಡ್ ಬರ್ತಿದ್ದೆ. ಸೊ ಯಾವತ್ತು, ಯಾಕಂದ್ರೆ ಓದೋದು ತುಂಬಾ ಇಂಪಾರ್ಟೆಂಟ್ ನಮ್ಮನೇಲಂತೂ. ನೀನ್ ಡಿಗ್ರಿ ಮುಗ್ಸು, ಆಮೇಲೆ ನಿನಗೆ ಏನ್ ಬೇಕೋ ಮಾಡು. ಸೊ ಇದೊಂದು ಲೈನ್ ಸ್ಟೇಟ್ಮೆಂಟ್ ಬರ್ತಾ ಇತ್ತು ನನ್ಗೆ. ಒಂದ್ಸಲಿ ನಾನ್ ಕರಾಟೆ ಕಲಿತೀನಿ, ನಾನ್ ಕರಾಟೆ ಮಾಸ್ಟರ್ ಆಗ್ಬಿಡ್ತೀನಿ, ಫಸ್ಟ್ ಡಿಗ್ರಿ ಮುಗ್ಸು ಆಮೇಲೆ ಮಾಡು. ಅಂಡ್ ನಾನು ಒಂದ್ಸಲಿ ಡ್ಯಾನ್ಸರ್ ಆಗ್ಬಿಡ್ತೀನಿ, ನಾನು ಆಕ್ಟರ್ ಆಗ್ಬಿಡ್ತೀನಿ, ನೀನ್ ಏನ್ ಬೇಕಾದ್ರೂ ಮಾಡು, ಫಸ್ಟ್ ಡಿಗ್ರಿ ಮುಗ್ಸು. ಸೊ ನಮ್ಮನೇಲಿ ಏನಂದ್ರೆ ಅವಳು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂಡ್ ಅವಳ ಕಾಲ್ ಮೇಲೆ ಅವಳು ನಿಂತ್ಕೊಂಡು ಯಾವ್ದೇ ಸಹಾರ ಅನ್ನೋದೊಂದು ಇಲ್ದೆ ಅವಳ ಜೀವನ ನಡೆಸ್ಬೇಕು ಅಂದ್ರೆ ಅವಳಿಗೆ ಡಿಗ್ರಿ ಇಂಪಾರ್ಟೆಂಟು ಅನ್ನೋದೊಂದಿತ್ತು. ಹಂಗಾಗಿ ಅದ್ರ ಜೊತೆಗೇನೆ ಎಲ್ಲಾ ಡಿಗ್ರಿ ಮುಗಿಯೋ ತನಕನೂ ಡಿಸ್ಟಿಂಕ್ಷನ್ನೇ ನಾನು. ಸೂಪರ್. ಅದ್ರ ಜೊತೆಗೆ ಡ್ರಾಯಿಂಗ್ ತುಂಬಾ ಇಷ್ಟ. ಸೊ ಐ ಕ್ಯಾನ್ ಡ್ರಾ, ಐ ಕ್ಯಾನ್ ಪೇಂಟ್, ಕ್ರಾಫ್ಟ್ ಎಲ್ಲ ಮಾಡೋದು ಇಷ್ಟ. ಸೊ ನಮ್ಮ ಮನೆಯಲ್ಲಿ ಒಂದಷ್ಟು ಹೂಗಳು ಏನೇನೋ ಎಲ್ಲ ಮನೇನ ಡೆಕೋರ್ ಮಾಡೋದು, ಅದು ನನಗ್ ಬರೋ ಆರ್ಟ್ ಗಳಿಂದ ಮಾಡೋದು ಇಷ್ಟ ನನ್ಗೆ. ಸೊ ಗ್ಲಾಸ್ ಪೇಂಟಿಂಗ್ ಮಾಡಿದೀನಿ ಅಂಡ್ ಗೋಡೆ ಮೇಲ್ ಮಾಡಿದೀನಿ. ಸೊ ಕಲೆ ರಿಲೇಟೆಡ್ ಎವ್ರಿಥಿಂಗ್ ಇಷ್ಟ ನನ್ಗೆ, ಬೇಗ ಕಲ್ತು ಮಾಡಬಲ್ಲೆ. ವೆರಿ ನೈಸ್. ಸಿಬ್ಲಿಂಗ್ಸ್ ಇದಾರ ಅಂದ್ರೆ ಅಕ್ಕ ತಂಗಿ ಅಣ್ಣ? ನಂದೇ ಮಾಸ್ಟರ್ ಪೀಸ್. ಓಕೆ. ಒಬ್ಬರೇ ಮನೆಯಲ್ಲಿ ಇದ್ದಾಗ ಅದ್ರಲ್ಲೂ ಒಂದು ಕಲಾವಿದ ಅಂತ ಬಂದಾಗ ನನಗೆ ಅನ್ಸುತ್ತೆ ಬಹುಶಃ ಜೀವನ ಶೈಲಿನೇ ವಿಭಿನ್ನವಾಗಿರುತ್ತೆ. ಅಂದ್ರೆ ಈಗ ನನಗೆ ನನ್ನ ಮನೆಯಲ್ಲಿ ತಂಗಿ ಇರೋದ್ರಿಂದ ನನ್ನ ಜೀವನ ಶೈಲಿ ಬೇರೆ, ಅಥವಾ ನಾನು ಇಲ್ಲಿ ಕೂತಾಗ ಅವ್ರ ಜೊತೆ ಮಾತಾಡಿದಾಗ ಅವ್ರಿಗೆ ಅಕ್ಕ ತಂಗಿ ಅಣ್ಣ ತಮ್ಮ ಅವರ ಜೊತೆ ಇದ್ದಂತ ಒಡನಾಟದಿಂದ ಕಲೆಗೆ ಬೇಕಾಗುವಂತಹ ಇನ್ಪುಟ್ಸ್ ಗಳು ಸಾಕಷ್ಟು ಇರುತ್ತೆ. ನಿಮಗೆ ನಿಮ್ಮ ವಯಸ್ಸಿನವರು ಅಂತಂದ್ರೆ ನಿಮ್ಗಿಂತ ಒಂದು 2 ಅಥವಾ 3 ವರ್ಷದ ಅಂತರದಲ್ಲಿ ಇರೋರು ಯಾರು ಇರ್ಲಿಲ್ಲ ಮನೇಲಿ ಅಂತ ಹೇಳಿದ್ರಿ, ನೀವೊಬ್ರೆ. ಕಲೆಗೆ ಹಾಗಿದ್ರೆ ಇನ್ಪುಟ್ ಆಗಿ ಬರೋದಕ್ಕೆ ಅಥವಾ ಒಂದು ಮೋಟಿವೇಶನ್ ಅಂತ ಏನ್ ಹೇಳ್ತಾರೆ, ಇದಕ್ಕೆ ತಂದೆ ತಾಯಿ ಮಾತ್ರ ಇದ್ರ ಸಪೋರ್ಟ್ ಆಗಿ, ಅಥವಾ ಯಾವ ಯಾವ ವಿಷಯಗಳು ನಿಮಗೆ ಇನ್ನೇನಾದ್ರೂ ಮಾಡ್ಬೇಕು ಅಂತ ಅನ್ಸ್ತಾ ಇತ್ತು? ಮೊದಲಿಗೆ ನನ್ನ ಅಮ್ಮ ಶಿ ಇಸ್ ಅ ವೆರಿ ಗುಡ್ ಕ್ರಿಟಿಕ್. ಸೊ ನೀನ್ ಚೆನ್ನಾಗ್ ಹಾಡ್ದೆ ಅನ್ನೋಕ್ಕಿಂತ ಹೆಚ್ಚಾಗಿ ನೀನು ಆ ಪ್ಯಾರಾಗ್ರಾಫ್ ಚೆನ್ನಾಗ್ ಹಾಡ್ಲಿಲ್ಲ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಚೆನ್ನಾಗ್ ಹಾಡ್ದೆ ಅನ್ನೋದು ಹೇಳೋಳು. ಹಾಗಾಗಿ ಅಂಡ್ ನಾನು ನಟನಾಗೆ ಹೋಗ್ತಿದ್ದಿದ್ರಿಂದ ಅಲ್ಲಿ ನಂಗೆ ಎಕ್ಸ್ಪೋಜರ್ ಬೇಗ ಸಿಕ್ತು, ಅಂದ್ರೆ ಪರ್ಫಾರ್ಮ್ ಮಾಡೋ ಎಕ್ಸ್ಪೋಜರ್. ಸೊ ಇದು ಸ್ಟೇಜ್ ಅಂದ್ರೆ ನಾವು ಸ್ಟೇಜ್ ಮೇಲೆ ಕೂರ್ತಿರ್ಲಿಲ್ಲ, ಸೈಡ್ ಪಿಟ್ ಅಂತ ಒಂದು ಮ್ಯೂಸಿಕ್ ಪಿಟ್ ಅಂತ ಒಂದಿರೋದು. ಸೊ ಅಲ್ಲಿ ಕುತ್ಕೊಂಡ್ ಹಾಡ್ತಿದ್ವಿ. ಹಾಗಾಗಿ ನಾನ್ ಯಾರಿಗೂ ಕಾಣಿಸ್ತಿರ್ಲಿಲ್ಲ, ಅನ್ಲೆಸ್ ನಮ್ಮ ಇಡೀ ಪಿಟ್ ಮೇಲೆ ಲೈಟ್ ಬಿದ್ದು ನಾವು ಕಾಣಿಸಿದ್ರೆ ಅದು ಒಂದು ಪಾರ್ಟ್ ಆಫ್ ನಾಟಕ ಅಂತ ಇದ್ರೆ ಕಾಣಿಸ್ತಿತ್ತು. ಇಲ್ಲ ಅಂದ್ರೆ ಅಲ್ಲಿ ಒಬ್ರು ಆಕ್ಟ್ ಮಾಡ್ತಿದ್ರು, ಅದಕ್ಕೆ ನಾನು ಹಾಡ್ತಿದ್ದೆ, ಹಂಗಿರ್ತಿತ್ತು. ಸೊ ಹೆಂಗೆ ಅಂದ್ರೆ ನನಗೆ ಯಾವ್ದು ಹಾಡಿದ್ರೆ ಚೆನ್ನಾಗ್ ಕೇಳತ್ತೆ, ಯಾವ ಹಾಡು ಜನಕ್ಕೆ ಇಷ್ಟ ಆಗತ್ತೆ ಅನ್ನೋದು ನಂಗೆ ಮುಂಚೆಯಿಂದ ಗೊತ್ತಾಗ್ತಿತ್ತು. ನೈಸ್. ಅಂಡ್ ನನ್ನ ಬೇಸಿಕ್ ಏನಂತಾರೆ ಥಿಂಕಿಂಗ್ ಏನಂದ್ರೆ,
ಆ ಹಾಡು ನನಗಿಷ್ಟ ಆದ್ರೆ 200% ನನ್ಗಿಷ್ಟ ಆದ್ರೆ ನಿಮಗೆ ನಾನು 100% ತಲುಪಿಸಬಹುದು. ಸೊ ನಾನ್ ಕಣ್ಮುಚ್ಕೊಂಡ್ ಹಾಡಿದ್ರೆ ಮಾತ್ರ ನಿಮ್ಗೆ ಅದ್ ಒಂಚೂರು ನಾಟತ್ತೆ, ಇಲ್ಲಿ ತನಕ ಹೋಗತ್ತೆ. ನಿಮ್ ಮನ್ಸ್ಫೂರ್ತಿ ಒಳಗ್ ಹೋಗ್ಬೇಕು ಅಂದ್ರೆ ಆ ಹಾಡು ನನ್ಗೆ ರಕ್ತ ಕಣಗಳಲ್ಲೂ ಇರ್ಬೇಕು. ಆವಾಗಷ್ಟೇ ನಿಮ್ಗೆ ನೆನ್ಪಿರತ್ತೆ, ಹಾಡು ರೆಜಿಸ್ಟರ್ ಆಗತ್ತೆ, ನನ್ನ ವಾಯ್ಸ್ ನಿಮ್ ತಲೆಲ್ ಗುಣ್ಗತ್ತೆ. ಸೊ ಇದೆಲ್ಲ ನನಗ್ ಗೊತ್ತಾಗ್ತಿತ್ತು, ಯಾಕಂದ್ರೆ ಇದೆಲ್ಲ ಒನ್ ಆಫ್ ದ ನಾಟಕಗಳಲ್ಲಿ ಪಾಠ. ಇದು ಎಷ್ಟು ವರ್ಷ ಇರ್ಬೋದು ನಿಮ್ಗೆ? ನಾನು ಇದನ್ನೆಲ್ಲ ಶುರು ಮಾಡ್ಕೊಂಡಿದ್ದು ಐ ಥಿಂಕ್ 4th 5th ಸ್ಟ್ಯಾಂಡರ್ಡ್ ಇಂದ ನಾನು ನಟನಾಗಿ ಹೋಗ್ತಿದ್ದೆ. ಸೊ ಅವಾಗಿಂದ ರಂಗಗೀತೆಗಳು ಹೆಚ್ಚಾಗಿ, ಅಲ್ಲಿ ರಂಗಗೀತೆಗಳು, ಭಾವಗೀತೆಗಳು, ಜನಪದ ಗೀತೆಗಳು, ಫಿಲಮ್ ಸಾಂಗ್ ಎಲ್ಲ ನಾನ್ ಕಲ್ತೂ ಇಲ್ಲ, ನನ್ಗದು ಎಲ್ಲೋ ಹಂಗೆ ಕೇಳಿ ಬರತ್ತೆ ಹೊರತು ನಾನ್ ಯಾವ ಹಾಡನ್ನು ನಾನಾಗೆ ಹೋಗಿ ಹುಡುಕಿ ಕಲ್ತಿಲ್ಲ. ಫಿಲಮ್ ಸಾಂಗ್ಗಳು, ದಟ್ಸ್ ದ ಮೇನ್ ರೀಸನ್ ಪ್ರಾಬಬ್ಲಿ ನಾನು ರಿಯಾಲಿಟಿ ಶೋಸ್ಗೆ ಹೋಗಕ್ ಇಷ್ಟ ಪಡ್ಲಿಲ್ಲ, ಅಥವಾ ನನ್ಗದು ನಂದು ನಾನು ಹೋಗ್ಬೇಕಾಗಿರೋ ಜಾಗ ಅಂತ ಅನ್ನಿಸ್ಲಿಲ್ಲ. ಅಂದ್ರೆ ಇದೇ ರೀಸನ್ ಅನ್ಸತ್ತೆ. ಅಂದ್ರೆ ನೀವೀಗ ನಟನದಲ್ಲಿ ಎಷ್ಟು 4ನೇ ತರಗತಿಲಿದ್ದಾಗ ನೀವು ಮಾಡ್ತೀವಿ, ಅಂದ್ರೆ ನಿಮ್ಮ ವಯಸ್ಸಿನವರೇ ಸಾಕಷ್ಟು ಜನ ಇರ್ತಾರೆ. ಹೌದು ಹೌದು. ಹಾಗಾಗಿ ನಿನಗೆ ನಿನ್ನದೇ ಆದಂತಹ ಒಂದು ಸೊಸೈಟಿಯನ್ನ ನೋಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ವಾತಾವರಣ. ಹೌದು. ಈಗ ಮನೆಯಲ್ಲಿ ಸಪೋರ್ಟ್ ಅಂತ ಬಂದಾಗ ತಂದೆ ತಾಯಿಯರು ಏನಾದ್ರೂ ಮಾಡಮ್ಮ ಓದ್ಬಿಡು ಅಷ್ಟೇ. ಹೌದು ಹೌದು. ಇದರ ಜೊತೆ ಹಾಡೋದ್ರ ಮೇಲೆ ಸಪೋರ್ಟ್ ಅಂತ ಇದ್ದಾಗ ಹೇಗಿತ್ತು? ಹಾಡೋದು ಈಗ ನಾನು ಕರಿಕ್ಯುಲರ್ ಏನೇ ಮಾಡ್ತೀನಿ ಅಂದ್ರು ನಮ್ಮಮ್ಮ ಬಿಗ್ ಸಪೋರ್ಟ್ ನನ್ಗೆ. ಬಿಗ್ ಅಂದ್ರೆ ಶೀಸ್ ಲೈಕ್ ಒಂದ್ ದೊಡ್ಡ ಗುಡ್ಡ ಹಿಂದೆ ಇದ್ರೆ ಹೆಂಗಿರತ್ತೆ ಹಂಗೆ. ಅವಳು ಹೆಂಗೆ ಅಂದ್ರೆ ಸರಿ ನೀನ್ ಮಾಡ್ತೀಯಾ, ಓದ್ಬಿಡು, ಮುಗಿಸ್ಬಿಡು, ಆಮೇಲೆ ಇದನ್ ಮಾಡು. ಅಪ್ಪ ಏನೇ ಹೇಳಿದ್ರು ಬೈದ್ರು, ಹೋಗ್ಲಿ ಬಿಡ್ರಿ ಮಾಡ್ತಾಳೆ, ಹೋಗ್ಲಿ ಬಿಡ್ರಿ ಮಾಡ್ತಾಳೆ ಅನ್ನೋದು ಅವರು ಸಪೋರ್ಟ್ ಮಾಡಿರೋದಕ್ಕೇನೆ ಆಗಿರೋದು. ಅಂಡ್ ಈಗ ಯಾವ್ದೋ ಒಂದ್ ತರ್ಲೆ ಮಾಡ್ಕೊಂಡ್ ಬರ್ದು, ಈಗ ನಾನ್ ಸ್ಕೂಲಿಂದ ಡೈರೆಕ್ಟ್ ಆಗಿ ಮನೆಗ್ ಬಂದಿಲ್ಲ, ಯಾವ್ದೋ ಎಲ್ಲೋ ಕ್ಲಾಸಿಗೆ ಹೋಗಿದ್ದೀನಿ, ಯಾವ್ದೋ ವರ್ಕ್ಶಾಪ್ಗೆ ಹೋಗಿದ್ದೀನಿ, ಅದೆಲ್ಲ ನಮ್ಮ ಅಪ್ಪಂಗೆ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ನಮ್ಮಮ್ಮ ನಿಂತ್ಕೊಳ್ಳೋಳು, ಅದಕ್ಕೆ ಇರ್ಲಿ ಅವಳು ಹೋಗ್ ಬರ್ಲಿ, ಕಲಿತಾಳೆ ಅವಳು, ಅವಳಿಗೇನೋ ಒಂದು ಒಲ್ದಿದೆ, ಮಾಡ್ಲಿ ಬಿಡಿ ಅಂತ. ಸೊ ಅವರಿಬ್ಬರ ಸಪೋರ್ಟ್ ಅಂಡ್ ನಮ್ಮಮ್ಮನಷ್ಟು ಕ್ರಿಟಿಕ್ ಯಾರು ಇಲ್ಲ. ಅಂಡ್ ಆ ಕ್ರಿಟಿಸಿಸಮ್ ನನ್ಗೆ ಆಗಿ ಸಿಕ್ಕಿರ್ಲಿಲ್ಲ ಅಂದಿದ್ರೆ ತುಂಬಾ ಮುದ್ದಾಗಿ ಪೆದ್ದಾಗಿ ಇವತ್ತು ಯಾವ್ದೋ ಒಂದು IT ನಲ್ಲಿ ಕೆಲಸ ಮಾಡ್ತಾ ಇರ್ತಿದ್ದೆ. ಮೋಟಿವ್ ಸಿಕ್ತಿರ್ಲಿಲ್ಲ. ಹೌದು. ಅಂಡ್ ತುಂಬಾ ಹಾರ್ಶ್ ಆಗಿ ನಿಮ್ಗೆ ಯಾವಾಗ ತುಂಬಾ ಚಿಕ್ಕ ವಯಸ್ಸಿಂದಾನೇ ಒಂದು ನಿಮ್ಗೆ ಏನಂತಾರೆ ಆ ರಿಸಲ್ಟ್ ಸಿಗ್ತಾ ಹೋಗುತ್ತೆ, ನಿಮ್ಮನ್ನ ನೀವ್ ಯಾವ್ದು ಕಲ್ಪನೆಯಲ್ಲಿ ಬೆಳೆಯಲ್ಲ. ನಾನ್ ಹಾಡಿದ್ದೆ ಗ್ರೇಟ್ ಅನ್ನೋ ತರ ನಾನ್ ಬೆಳಿಲೇ ಇಲ್ಲ. ನಾನ್ ಮಾತಾಡಿದ್ದೆ ಚಂದ, ನನ್ಗೆ ಯಾವ ವಿಷಯದಲ್ಲೂ ನನ್ಗೆ ಕಾನ್ಫಿಡೆನ್ಸ್ ಅನ್ನೋದು ಇರ್ಲಿಲ್ಲ. ಅದನ್ನ ಬೆಳೆಸಿದ್ದು ಒಂದು ಐ ಥಿಂಕ್ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದ ಎಲ್ಲ ಕಾಂಪಿಟೇಷನ್ಸ್ ಅಲ್ಲಿ ನನಗೆ ಪ್ರೈಸ್ ಬರ್ತಿತ್ತು. ಸೊ ಅದು ನನಗೆ ಕಾನ್ಫಿಡೆನ್ಸ್ ಕೊಡ್ತು. ಅಂಡ್ ಮೇಜರ್ ಆಗಿ ನನ್ಗೆ ರಾಜು ಅನಂತ್ ಸ್ವಾಮಿ ಅವ್ರು ಸಿಕ್ಕಿದ್ರು. ಸೊ ಅವರು ನೀನ್ ಹಾಡ್ತೀಯಾ, ಹೋಗೆ ನೀನ್ ಹಾಡ್ಬೇಕ್ ಕಣೆ ಅಂತ, ಹಿ ವಾಸ್ ದ ಮೇಜರ್ ಒಂಥರ. ಯಾಕಂದ್ರೆ ಅವ್ರು ಒಂದ್ ದೊಡ್ಡ ಸಿಂಗರ್ ಆಗಿದ್ರು. ಅಬ್ಸಲ್ಯೂಟ್ಲಿ. ಆ ಒಬ್ರು ಸಿಂಗರ್ ಬಂದು ನಿನ್ನಲ್ಲಿ ಸಿಂಗಿಂಗ್ ಟ್ಯಾಲೆಂಟ್ ಇದೆ ಅಂದಾಗ ಇಟ್ ಮೇಕ್ ಸೆನ್ಸ್. ಯಾರೋ ಆಡಿಯನ್ಸ್ ನಿಮ್ಮನ್ನ ಪ್ರೇಸ್ ಮಾಡೋದು 100% ನೆಸೆಸರಿ. ಆದ್ರೆ ಒಬ್ಬ ದೊಡ್ಡ ಸಿಂಗರ್ ಬಂದು ನಿಮ್ಗೆ ನೀನ್ ಹಾಡ್ಬೇಕು ಅಂದಾಗ ಅದು ಒಂಥರ ಹೌದಾ ಇವರೇ ಹೇಳ್ತಿದ್ದಾರೆ, ಹೌದು ನಾನ್ ಮಾಡ್ಬೇಕು ಅನ್ಸತ್ತೆ ಅನ್ನೋದು ಹುಟ್ಕೊಂತು. ಸೊ ಒಂದ್ 6th 7th ಸ್ಟ್ಯಾಂಡರ್ಡ್ ಇಂದ ಲೇಟರ್ ಐ ಸ್ಟಾರ್ಟೆಡ್ ಫೀಲಿಂಗ್ ಲೈಕ್ ನಾನ್ ಸಿಂಗರ್ ಆಗ್ಬಹುದೇನೋ, ಆಗ್ಬೇಕೇನೋ, ಚೆನ್ನಾಗ್ ಹಾಡ್ತೀನೇನೋ ಅನ್ನೋ ತರ ನನ್ ಮೇಲೆ ನನಗ್ ನಂಬಿಕೆ ಬರಕ್ ಶುರು ಆಯ್ತು. ಈಗ ನಾನು ಕೇಳ್ಬೇಕಾಗಿದ್ದಿದೆ ಇದು ನಂಬಿಕೆ ಅನ್ನುವಂಥ ಪಾಯಿಂಟ್ ಅನ್ನೇ ಈಗ ನೆಕ್ಸ್ಟ್ ಕೇಳ್ತಾ ಇದ್ದೆ. ಅಂದ್ರೆ ಕೆಲವು ಒಂದು ಘಟ್ಟದವರೆಗೂ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಒಂದು ಸಿಂಗರ್ ಆಗಬಲ್ಲೆ ಅನ್ನೋದಕ್ಕೆ. ಇದಕ್ಕೆ ಸಾಕಷ್ಟು ಜನ ನೀನು ಹಾಡಬಲ್ಲೆ ಅಂತ ಒಂದು ಫೀಡ್ ಮಾಡಿ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಹುಟ್ಟೋ ಹಾಗೆ ಮಾಡಿದ್ರು. ಹೌದು. ಅಲ್ಲಿಂದ ಶುರು ಆಗಿದ್ದಂತಹ ಪ್ರಯಾಣ ಇಲ್ಲಿವರೆಗೂ ಬಂದಿದೆ. ಈ ಒಂದು ಜರ್ನಿಯಲ್ಲಿ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಪಾತ್ರವನ್ನು ವಹಿಸಿದೆ? ಈಗ ನನ್ಗೆ ನೀನ್ ಚೆನ್ನಾಗ್ ಹಾಡಿದ್ಯಾ ಅಂತ ಒಂದ್ 10 ಜನ ಹೇಳಿದ್ರೆ ನೀನ್ ಏನ್ ಹಾಡ್ತೀಯಾ, ಬರೀ ಕಿರ್ಚಾಡ್ತೀಯಾ ಅಂತ ಹೇಳಿರೋರು ಇದ್ದಾರೆ. ಸೊ ಡಿಸ್ಕರೇಜ್ ಮಾಡಿದವರು ತುಂಬಾ ಜನ ಇದ್ದಾರೆ, ಎನ್ಕರೇಜ್ ಮಾಡಿದವರು ತುಂಬಾ ಜನ ಇದ್ದಾರೆ. ಸೊ ನನ್ಗೆ ನೀವೇನು ಆಯ್ಕೆ ಮಾಡ್ಕೊಳ್ತೀರಾ ಅದ್ ನೀವ್ ಆಗ್ತೀರಾ.
ಸೊ ಇವಾಗ ನಾನು ಹಾಗೇ ಆಗ್ತೀನಿ ಅಂತ ನಾನು ಆಯ್ಕೆ ಮಾಡ್ಕೊಂಡೆ. ನಾನು ಹಾಡೇ ಹಾಡ್ತೀನಿ, ನಿನಗಿಷ್ಟನೋ ಇಷ್ಟ ಇಲ್ವೋ, ನನ್ನ ಖುಷಿಗೆ ನಾನು ಹಾಡ್ತೀನಿ ಅಂತ ನಾನು ಶುರು ಮಾಡಿದ್ದು. ಆವಾಗ ಈಗ ಯಾರೋ ಬಂದು ನೀನು ಜಯಶ್ರೀ ಅಮ್ಮನ ನೀನ್ ಕಾಪಿ ಮಾಡ್ತೀಯ ಅನ್ಸತ್ತೆ, ನೀನ್ ಅವ್ರ ತರ ಜೋರಾಗಿ ಹಾಡ್ಬೇಕು ಅಂತ ನೀನ್ ಅನ್ಕೊಂಡಿದ್ಯಾ ಅನ್ಸತ್ತೆ ಅಂತ ಹೇಳೋರು. ನಾನ್ ಅದನ್ನ ಏನ್ ಅನ್ಕೊಂಡೆ, ಅವ್ರು ನನ್ನ ಒನ್ ಆಫ್ ದ ಇನ್ಸ್ಪಿರೇಷನ್. ನಾನು ಅವ್ರ ತರ ಹಾಡ್ತಿದ್ದೀನಿ ಅಂದ್ರೆ ನಿಮಗ್ ಅವ್ರ ತರ ಹಾಡಕ್ ಆಗತ್ತಾ? ಇಲ್ಲ ತಾನೆ, ನನಗ್ ಹಾಡಕ್ ಆಗತ್ತೆ ಅಂದ್ರೆ ನನ್ಗೆ ದೇವ್ರು ಆ ಧ್ವನಿ ಕೊಟ್ಟಿದ್ದಾನೆ ಅಂದ್ರೆ. ಈಗ ತುಂಬಾ ಏನಂತಾರೆ, ನಿಮ್ ತರ ನಾನ್ ಇಲ್ದೇ ಇರ್ಬಹುದು, ಆದ್ರೆ ನಿಮ್ ತರ 7 ಜನ ಇದ್ದಾರೆ ಇಡೀ ಜಗತ್ತಲ್ಲಿ ಅನ್ನೋದು ಸತ್ಯ ಅಲ್ವಾ? ಅಂದ್ರೆ ತುಂಬಾ ಕೇಳ್ಕೊಂಡ್ ಬಂದಿದೀವಿ ಅಂಡ್ ಅದನ್ನ ಬಿಲೀವ್ ಮಾಡ್ತೀವಿ ಅನ್ಸತ್ತೆ. ಹಂಗೆ ನನ್ ತರ ನಾನು ಅವ್ರ ತರ ಇಲ್ದೇ ಇರ್ಬೋದು, ಬಟ್ ಒಂಥರ ಅಂತ ಸಿಂಗರ್ಗೆ ನೀವು ನನ್ನನ್ನು ಕಂಪೇರ್ ಮಾಡ್ತಿದ್ದೀರಾ ಅಂದ್ರೆ ಇಷ್ಟು ಏನೋ ಒಂದ್ ಇರ್ಬೋದೇನೋ ನನ್ನಲ್ಲಿ ಅನ್ನೋದು ನನಗ್ ಖುಷಿ ಆಗ್ತಿತ್ತು ಹೊರತು ಬೇಜಾರಾಗ್ತಿರ್ಲಿಲ್ಲ. ಹಂಗಾಗಿ ನಾನು 100% ನಾನ್ ಮಾಡೋ ಕೆಲ್ಸನ ನಾನ್ ನಂಬ್ತೀನಿ ಅಂತ ನಾನು ಪಟ್ಟು ಹಿಡ್ದಿದ್ದೆ. ಹಂಗಾಗಿ ನೀವು ನೆಗೆಟಿವ್ ಹೇಳಿದ್ರು ನಂಗೆ ಪಾಸಿಟಿವ್ ಆಗೇ ಕನ್ವರ್ಟ್ ಆಯ್ತು ಅದು. ಸೊ ದಿಸ್ ವಾಸ್ ಸಮಥಿಂಗ್ ದಟ್ ಆಲ್ವೇಸ್ ಕೆಪ್ಟ್ ಮೀ ಗೋಯಿಂಗ್. ಬ್ಯೂಟಿಫುಲ್. ನಂಬಿಕೆ ಬಗ್ಗೆ ಮಾತಾಡಿದ್ವಿ, ಈಗ ನಿಮ್ಮ ಆಯ್ಕೆಗಳ ಬಗ್ಗೆ ಮಾತಾಡುವಂತಹ ಸಮಯ. ನಿಮಗೆ ಇಷ್ಟ ಅಂದಿದ್ದು ಭಾವಗೀತೆ, ಆದ್ರೆ ನೀವು ನಿಮ್ಮ ಜರ್ನಿಯನ್ನ ಶುರು ಮಾಡಿದ್ದು ರಂಗಗೀತೆಗಳಿಂದ. ರಂಗಗೀತೆಗೂ ಹಾಗೂ ನಾವು ಕೇಳುವಂತಹ ಸಂಗೀತಕ್ಕೂ ಇರುವ ವ್ಯತ್ಯಾಸ ಏನು? ಗಾಯಕಿಯಾಗಿ ಗಾಯನವನ್ನ ನೋಡಿದಾಗ ರಂಗಗೀತೆಗಳಿಗೆ ಬೇಕಾಗುವಂತಹ ಆಸ್ಪೆಕ್ಟ್ಸ್ಗಳು ಯಾವುದು? ರಂಗಗೀತೆ ಅಂದ್ರೆ ಇಟ್ ಇಸ್ ನಾಟ್ ವೆರಿ ಫಾರ್ ಫ್ರಮ್ ಡೈಲಾಗ್ ಡೆಲಿವರಿ. ಅಂಡ್ ರಂಗಗೀತೆಗೆ ಶಾಸ್ತ್ರೀಯವಾಗಿ ಕಲ್ತು ಹಾಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನಿಮ್ಗೆ ರಂಗಗೀತೆ ಹಾಡ್ಬೇಕಾದ್ರೆ ಆ ರಂಗಗೀತೆ ಸಾಲ್ಗಳಲ್ಲಿರೋ ಭಾವನ ನೀನು ಡೆಲಿವರ್ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್, ನೀರಿನ ಮೇಲೆ ಚಿತ್ರ ಕೆತ್ತಲಿಕ್ಕಾಗೋದಿಲ್ಲ, ಇದು ಹಾಡ್ ತರ ಕೇಳಿಸ್ತಿದೆ ನಿಮ್ಗೆ. ಇದೇ ರಂಗಗೀತೆ ಆದ್ರೆ, ನೀರಿನ ಮೇಲೆ ಚಿತ್ರ ಕೆತ್ತಲಿಕ್ಕಾಗೋದಿಲ್ಲ ಆಗೋದಿಲ್ಲ. ಸೊ ಇದೊಂದು ಡೈಲಾಗ್ ತರ, ತುಂಬಾ ಡೈಲಾಗ್ ಹತ್ರ ಇದೆ ರಂಗಗೀತೆ. ಆದ್ರೆ ಬೇರೆ ಯಾವ ಗೀತೆ ತಗೊಂಡ್ರು ಅದು ಸಾಂಗ್, ಒಂದ್ ಹಾಡು, ಮೆಲಡಿ ಬೇಕು, ರಾಗ ಬೇಕು, ಅದಕ್ಕೊಂದ್ ಅಕಂಪನಿ ಬೇಕು, ನೀವು ಫೀಲ್ ಮಾಡ್ಬೇಕು ಭಾವನ. ಆದ್ರೆ ರಂಗಗೀತೆಗೆ ನಿನಗ್ ಸಿಚುವೇಶನ್ ಗೊತ್ತಿರ್ಬೇಕು, ಯಾವ ಸೀನ್ ಅಲ್ಲಿ ಆ ಹಾಡು ಬರ್ತಿದೆ ಅಂಡ್ ಆ ಪ್ಲೇ ರೈಟ್ ಏನ್ ಬರ್ದಿದ್ದಾರೆ, ಈ ನಾಟಕದಲ್ಲಿ ಈ ಹಾಡು ಏನ್ ಹೇಳತ್ತೆ, ಯಾವ ಸಂದರ್ಭದಲ್ಲಿ ಬರತ್ತೆ, ಇಷ್ಟ ನಿಮಗ್ ಗೊತ್ತಾಗ್ಬೇಕು. ಈಗ ಮಾಂಟಾಜ್ ಸಾಂಗ್ಗಳು ಅಂತ ಹೇಳ್ತಾರಲ್ಲ, ಸಿನಿಮಾದಲ್ಲಿ ಸೀನ್ಗಳು ನಡೀತಾ ಇರುತ್ತೆ, ಆದ್ರೆ ಅದ್ರ ಹಿಂದೆ ಒಂದು ಪ್ಲೇ ಬ್ಯಾಕ್ ಹೋಗ್ತಿರುತ್ತೆ, ಆದ್ರೆ ಪ್ಲೇ ಬ್ಯಾಕ್ ಸಿಂಗಿಂಗ್ ಅಲ್ಲ ಅದು. ಹೌದು, ಆ ಸಿಚುವೇಶನ್ಗೆ ತಕ್ಕ ಹಾಗೆ ಏನಾಗ್ತಿದೆ ಅನ್ನೋದನ್ನ ಸಾಹಿತ್ಯದ ಮೂಲಕ ಕನ್ವೆ ಮಾಡೋದು. ಸ್ವಲ್ಪ ಒಂದು ರೀತಿಯಾಗಿ ರಂಗಗೀತೆ ಆ ಒಂದು ಶೈಲಿಗೆ ಬೀಳಬಹುದು ಅನ್ನೋದಾದ್ರೆ, ಹಾಡು ಅಂತ ಬರುವಾಗ ಸಿಂಗರ್ಗೆ ಎಸ್ಪೆಷಲಿ ವಾಯ್ಸ್ ಅನ್ನೋದು ಇಂಪಾರ್ಟೆಂಟ್. ಹೆಡ್ ವಾಯ್ಸ್ ಅಂತ ಹೇಳ್ತಾರೆ, ಚೆಸ್ಟ್ ವಾಯ್ಸ್ ಅಂತ ಹೇಳ್ತಾರೆ. ರಂಗಗೀತೆಗೆ ತುಂಬಾ ಉಸಿರಿನ ಅವಶ್ಯಕತೆ ಇದೆ ಅನ್ಸುತ್ತೆ ಅಲ್ಲ, ತುಂಬಾ ಚೆಸ್ಟ್ ವಾಯ್ಸ್ ಯೂಸ್ ಮಾಡ್ಬೇಕು. ಹೌದು, ರಂಗಗೀತೆ ಹಾಡೋದೇ ನಾಭಿಯಿಂದ, ಗಟ್ ವಾಯ್ಸ್ ಅಂತ ಹೇಳ್ಬೋದು, ಅಥವಾ ಚೆಸ್ಟ್ ವಾಯ್ಸ್ ಕೂಡ ಅಲ್ಲ. ರಂಗಗೀತೆ ಯು ಹ್ಯಾವ್ ಟು ಏನಂತಾರೆ, ಅದಕ್ಕೆ ಉಸಿರಾಟದ ನಮ್ಗೆ ಕ್ಲಾಸಸ್ ಅಥವಾ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ ಹೆಂಗ್ ಹಾಡ್ಬೇಕು ಅಂತ. ಸೊ ಇವಾಗ ನಾನು ಗಂಟ್ಲಿಂದ ಮಾತಾಡ್ತಾ ಇದ್ದೀನಿ, ಇವಾಗ ನಾನು ಗಂಟ್ಲಿಂದ ಮಾತಾಡ್ತಾ ಇಲ್ಲ, ಹೊಟ್ಟೆಯಿಂದ ಮಾತಾಡ್ತಾ ಇದ್ದೀನಿ. ಸೊ ದೇರ್ಸ್ ಡಿಫರೆನ್ಸ್ ಇನ್ ಪವರ್. ಇಲ್ಲಿಂದ ಬರ್ಬೇಕಾದ್ರೆ ಅದಕ್ಕೆ ಜಾಸ್ತಿ ಪವರ್ ಇರಲ್ಲ ಅಂಡ್ ಬೇಗ ಸ್ಟ್ರೈನ್ ಆಗತ್ತೆ. ಆದ್ರೆ ಹೊಟ್ಟೆಯಿಂದ ಮಾತಾಡ್ತಿರ್ಬೇಕಾದ್ರೆ ಅದಕ್ಕೆ ಜಾಸ್ತಿ ಪವರ್ ಇರತ್ತೆ, ಜಾಸ್ತಿ ದೂರದ ತನಕ ತಾಗತ್ತೆ ಆ ವಾಯ್ಸು, ಅಂಡ್ ನಿಮಗ್ ಸುಸ್ತಾಗಲ್ಲ. ಸೊ ದಿಸ್ ಇಸ್ ದ ಡಿಫರೆನ್ಸ್. ಇದನ್ನ ಹೆಂಗೆ ಅಂದ್ರೆ, ನಾಟಕದಲ್ಲಿ ಒಬ್ಬ ಆಕ್ಟರ್ಗೆ ಕಲಿಸ್ತಾರೆ. ಆಕ್ಟರು ರಂಗಭೂಮಿಯಲ್ಲಿ he has to gain 100% knowledge.
ಅಂದ್ರೆ ಅವನಿಗೆ ಹಾಡೋದು ಗೊತ್ತಿರ್ಬೇಕು, ನಾಟಕ ಮಾಡೋದು ಗೊತ್ತಿರ್ಬೇಕು, ಸೈಡ್ ಪಿಟ್ಟಲ್ಲಿ ಸೆಟ್ ಪ್ರಾಪರ್ಟಿನ ಎತ್ಕೊಂಡ್ ಬರೋದು ಗೊತ್ತಿರ್ಬೇಕು, ಕಾಸ್ಟ್ಯೂಮ್ ಹರಿದೋದ್ರೆ ಅದನ್ನ ಪಟ್ ಅಂತ ಹೊಲಿಗೆ ಹಾಕೋಕು ಗೊತ್ತಿರ್ಬೇಕು, ಲೈಟಿಂಗು ಗೊತ್ತಿರ್ಬೇಕು, ಲೈಟ್ ಇಂದ ಮುಖಕ್ಕೆ ತಗೊಳ್ಳೋದು ಗೊತ್ತಿರ್ಬೇಕು. ಸೊ ಈ ತರ ನನ್ಗೆ ಒಂಥರ 100% ಕಲ್ತ್ಕೊಳ್ಳೋದು, ನೋಡಿ ಕಲಿಯೋದು, ಕೇಳಿ ಕಲಿಯೋದು, ಇದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ನಾನು ಅಂಥ ಜಾಗದಲ್ಲಿ ನನ್ನ ಚೈಲ್ಡ್ಹುಡ್ ನ ಸ್ಪೆಂಡ್ ಮಾಡಿದ್ದೀನಿ ಅಂತ. ಅಂಡ್ ರಂಗಗೀತೆಯಲ್ಲಿ ಹಾಡುವ ಶೈಲಿ ಅಂತ ಬಂದಾಗ ಆ ಶೈಲಿಯನ್ನ ಮಾತಾಡೋದಲ್ದೆ ಅದರ ಜೊತೆ ಏನೇನೆಲ್ಲ ಕಲಿತೆ ಅಂತ ನೀವು ಹೇಳಿದ್ರಿ. ಈ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಬಹುಶಃ ಈ ರೆಕಾರ್ಡಿಂಗ್ ಅಲ್ಲ, ಈಗ ಏನ್ ನಾವ್ ಲೈವ್ ಹೋಗ್ತೀವಿ ಅಂತ ಏನ್ ಹೇಳ್ತೀವಿ, ರಂಗಗೀತೆಗಳ ಹಾಡುವಾಗ್ಲಿ ಅಥವಾ ನಟನೆ ಮಾಡುವಾಗ್ಲಿ ಒಂದು ವೇದಿಕೆ ಮೇಲಿದ್ದಾಗ ಏನೇ ಎಡುವಿದ್ರು ಅಲ್ಲೇ ಸರಿ ಮಾಡ್ಕೊಂಡು ಮುಂದೆ ನುಗ್ಗುವಂತಹ ಒಂದು ಸಾಮರ್ಥ್ಯ ಕಲ್ತಿರ್ತೀವಿ. ಅಂದ್ರೆ ನನಗೆ ಒಂದು ಪರ್ಸನಾಲಿಟಿ ವೈಸ್ ಕೇಳ್ಬೇಕು ಅಂತಂದ್ರೆ ಕ್ವೆಶ್ಚನ್ ಅನ್ನ, ಅಂದ್ರೆ ನಾಟಕಗಳಲ್ಲಿ ನಟನೆ ಮಾಡ್ತಾ ಈ ರೀತಿ ಮೈಕ್ರೋ ಮ್ಯಾನೇಜ್ಮೆಂಟ್ಗಳನ್ನ ನೋಡ್ತಾ ಇದನ್ನ ಜೀವನದಲ್ಲಿ ಕಲಿಯೋದಕ್ಕೆ ಸಿಗುತ್ತಾ, ಸಿಕ್ಕಿದ್ರೆ ಏನೇನೆಲ್ಲ ಸಿಗುತ್ತೆ, ಒಂದು ಪರ್ಸನಾಲಿಟಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಒಂದು ಆಟೋ ಬುಕ್ ಮಾಡೋದಿರ್ಬಹುದು. ಈಗ ನಾನ್ ನೋಡಿರೋ ಹಾಗೆ ನಾಟಕ ಮಾಡೋರು, ಅಂದ್ರೆ ನಾಟಕ ಮಾಡೋರಲ್ಲ, ನಾಟಕದಲ್ಲಿ ಇರೋರು ಅಥವಾ ಈ ತರ ರಂಗಗೀತೆಗಳಲ್ಲಿ ಇರೋರು ಆಟೋ ಬುಕಿಂಗ್ ಆಗ್ತಿಲ್ಲ ಅಂತ ಹೇಳಿದ್ರೆ ಜೀವನವನ್ನ ನೋಡೋ ಅಪ್ರೋಚ್ ಬೇರೆ ಇರುತ್ತೆ, ಮ್ಯಾನೇಜ್ ಮಾಡೋದು ಗೊತ್ತಿರುತ್ತೆ, ಸಮಯದ ಬಗ್ಗೆ ಪ್ರಜ್ಞೆ ಚೆನ್ನಾಗಿರುತ್ತೆ. ಈ ತರ ವಿಷಯಗಳನ್ನ ನಾನು ನೋಡಿದೀನಿ. ನೀವು ನಿಮ್ಮಲ್ಲಿ ನೋಡ್ಕೊಂಡಂತಹ ಅಥವಾ ಕಲಿತಂತಹ ವಿಷಯಗಳು ಯಾವುದು ಪರ್ಸನಾಲಿಟಿಗೆ? ಪರ್ಸನಾಲಿಟಿಗೆ ನಾನು ಏನ್ ಹೇಳ್ಬೋದು ಅಂದ್ರೆ, ನಾವ್ ಯಾವಾಗ್ಲೂ ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಡೋಂಟ್ ಡ್ವೆಲ್ ವಿತ್ ದ ಪ್ರಾಬ್ಲಮ್. ನೀವು ಆ ಪ್ರಾಬ್ಲಮ್ ಏನು, ಇದು ಯಾಕಾಯ್ತು ಅಂತ ನಿಮ್ಗೆ ಬೇಕಾಗಿಲ್ಲ. ನೆಕ್ಸ್ಟ್ ಏನ್ ಮಾಡ್ಲಿ, ಟೈಮ್ ಇಲ್ಲ. ಟೈಮ್ ಇಲ್ಲ. ಈಗ ಬಟ್ಟೆ ಹರಿದೋಯ್ತು, ಯಾಕೆ ಹರಿದೋಯ್ತು, ಅವಳು ಸರಿಯಾಗಿ ಹೊಲಿಲಿಲ್ವಾ, ನಾನ್ ಬೇರೆ ಕೊಟ್ಟಿದ್ನ ಮೆಜರ್ಮೆಂಟ್ ಅಲ್ಲ, ಈಗ ಏನ್ ಮಾಡ್ಬೇಕು, ಪಿನ್ಸ್ ಇದ್ಯಾ, ಬಟ್ಟೆ ಹೊಲಿಯಕ್ಕೆ ದಾರ ಇದೆಯಾ, ಸೂಜಿ ಇದೆಯಾ, ತಗೋ ಹೊಲಿ. ಸೊ ನೆಕ್ಸ್ಟ್ ಏನು. ಸೊ ಈ ನಾಟಕದಲ್ಲಿ ಮೇಜರ್ ಆಗಿ ಹೇಳ್ಕೊಡೋದು ಏನಂದ್ರೆ, ದ ಶೋ ಮಸ್ಟ್ ಮೂವ್, ದ ಶೋ ಮಸ್ಟ್ ಗೋ ಆನ್. ಎಕ್ಸಾಕ್ಟ್ಲಿ. ಸೊ ನಿನಗ್ ಏನೇ, ನಿನ್ ಕೈ ಮುರಿದೋಗ್ಲಿ, ಕಾಲ್ ಮುರಿದೋಗ್ಲಿ, ನೀನ್ ಶೋ ಮಾಡು. ನಿನಗ್ 100 ಡಿಗ್ರಿ ಇದಿರ್ಲಿ, ಜ್ವರ ಇರ್ಲಿ, 100 ಸೆಲ್ಸಿಯಸ್ ಏನ್ ಹೇಳ್ತಾರೆ ಅದಕ್ಕೆ, ಆದ್ರೆ ನೀನು ನಾಟಕ ಮಾಡ್ಲೇಬೇಕು. ಸೊ ಹಂಗಾಗಿ ನಮ್ಗೆ ಮೇಜರ್ ಆಗಿ ಲೈಫಲ್ಲಿ ಹೇಳ್ಕೊಡೋದು ಏನಂದ್ರೆ, ಏನೇ ಕಷ್ಟ ಬರ್ಲಿ, ಏನೇ ಪ್ರಾಬ್ಲಮ್ಸ್ ಬರ್ಲಿ, ಅಥವಾ ನಿನಗೇನೋ ಹಿಂಡ್ರೆನ್ಸ್, ಅಥವಾ ನನ್ಗಿದೇನೋ ಬರ್ತಾ ಇಲ್ಲ, ಇದೇನೋ ಕಲಿಯಕ್ ಆಗ್ತಾ ಇಲ್ಲ, ಅಥವಾ ನನ್ಗಿದೇನೋ ಡೆಲಿವರ್ ಮಾಡಕ್ ಆಗ್ತಾ ಇಲ್ಲ, ಅದೇನು ಅಂತ ಕಲ್ತ್ಕೊ, ಅದೇನು ಅಂತ ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡು, ಡೆಡಿಕೇಶನ್ ಕೊಡು, ಅದನ್ನ ಡೆಲಿವರ್ ಮಾಡು. ಗೊತ್ತಾಗ್ತಿಲ್ವಾ, ಯಾರಿಗಾರು ಹೋಗಿ ಅಪ್ರೋಚ್ ಮಾಡು, ಕೇಳು, ಕಲ್ತ್ಕೊ, ಮುಂದಕ್ಕೆ ಹೋಗು. ಡೋಂಟ್ ಗೋ ಬ್ಯಾಕ್, ಮುಂದಕ್ಕೆ ಹೋಗ್ತಾ ಇರೋ. ಬ್ಯೂಟಿಫುಲಿ ಸೆಟ್. ಸೊ ದಿಸ್ ಇಸ್ ವಾಟ್ ಐ ಲರ್ನ್ ಅಂಡ್ ದಿಸ್ ಇಸ್ ವಾಟ್ ಕೀಪ್ಸ್ ಮೀ ಹ್ಯಾಪಿ ಎವ್ರಿ ಡೇ. ಅಂಡ್ ದಿಸ್ ಇಸ್ ವಾಟ್ ಏನಂತಾರೆ, ಈಗ ಕಷ್ಟಗಳು ಎಲ್ರು ಜೀವನದಲ್ಲೂ ಇದ್ದೇ ಇದೆ. ಅಂಡ್ ಕಷ್ಟ ಇಲ್ಲ ಅಂದ್ರೆ ನೀನ್ ಜೀವಿಸ್ತಾ ಇಲ್ಲ ಅನ್ನೋದು ನನ್ನ ಪ್ರಕಾರ. ಹಂಗಾಗಿ ಅದನ್ನೆಲ್ಲದನ್ನು, ಜೀವನಾನೇ ಬೇರೆ, ನನ್ನ ಪ್ರೊಫೆಷನ್ ಬೇರೆ, ಅಥವಾ ನಾನ್ ಆಸ್ ಅ ಪರ್ಸನ್ ಬೇರೆ ಅನ್ನೋದನ್ನ ನಾವ್ ಯಾವಾಗ ಮನದಟ್ಟು ಮಾಡ್ಕೊಳ್ತೀವಿ, ನೆಕ್ಸ್ಟ್ ಏನು, ನಾಳೆ ಏನ್ ಮಾಡ್ಬೇಕು, ಅದು ಮುಂದಕ್ಕೆ ಬರ್ತಾ ಇರುತ್ತೆ, ಹೋಗ್ತಾ ಇರ್ತೀವಿ ಮುಂದೆ. ಬ್ಯೂಟಿಫುಲಿ ಸೆಡ್. ಒಂಥರ ಲಿವಿಂಗ್ ಇನ್ ದ ಮೊಮೆಂಟ್ ಅಂತ ಹೇಳ್ತಾರಲ್ಲ, ಆ ಕ್ಷಣವನ್ನ ಎದುರಿಸ್ಬೇಕು, ಮುಂದೆ ಏನು ಅಂತ ಆಲೋಚನೆ ಮಾಡಬೇಕು. ಜೀವನ ಘಟ್ಟದಲ್ಲೂ 104 ಫಾರೆನ್ಹೀಟ್ ಗೆ ಹೋಗಿ ಥರ್ಮೋಮೀಟರ್ ಬ್ಲಾಸ್ಟ್ ಆಗುವಂತ ಪರಿಸ್ಥಿತಿ ಬಂದ್ರು ಸಹ ಎಷ್ಟು ಕಾಮಾಗಿ ಯೋಚನೆ ಮಾಡಿದೆ, ಹಿಂದೆ ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ, ಮುಂಬರುವ ದಿನಗಳನ್ನ ಹೇಗೆ ತಗೊಂಡ್ ಹೋಗ್ಬೇಕು ಅನ್ನೋದನ್ನ ಮಾಡೋದನ್ನ ರಂಗಗೀತೆಗಳಿಂದ ಕಲ್ತಿದ್ದೀರಾ ಅನ್ನೋದು ಗೊತ್ತಾಯ್ತು. ಈಗ ಭಾವಗೀತೆ ಕ್ಷೇತ್ರಕ್ಕೆ ಬರ್ತೀನಿ. ಕಾರ್ಯಕ್ರಮದ ಶುರುವಿನಲ್ಲೇ ನೀವು ಹೇಳಿದ್ರಿ, ಬಹುಶಃ ನಾನು ನನ್ನ ಕೊನೆಯ ಉಸಿರನ್ನ ತಗೋತಾ ಇದ್ದೀನಿ ಅಂತಂದ್ರೆ ಭಾವಗೀತೆಯನ್ನ ಹಾಡೇ ತಗೋಬೇಕು ಅಂತ. ಯಾತಕ್ಕಾಗಿ ಹಾಗನ್ಸತ್ತೆ? ಅದು ತುಂಬಾ ಹತ್ರ ಇದೆ ಜೀವನಕ್ಕೆ. ಅಂದ್ರೆ ಕವಿಗಳು, ಐ ಥಿಂಕ್ ಅದಕ್ಕೆ ಮೇನ್ ರೀಸನ್ನೇ ಕವಿಗಳು ಮತ್ತೆ ಗೀತ ಸಂಯೋಜನೆಕಾರರು ಅನ್ಸತ್ತೆ. ಯಾಕಂದ್ರೆ ಅವರಿಬ್ರು ಇಲ್ದೆ ಭಾವಗೀತೆನೇ ಇಲ್ಲ.
ಕವಿಗಳಿಲ್ದೆ ಕವಿತೆ ಇಲ್ಲ. ಅಂಡ್ ನನ್ಗನ್ಸತ್ತೆ ಕವಿಗಳು ಎಷ್ಟು ಅವ್ರೊಂಥರ ವರ ಪಡೆದಂತಹ ಒಂದು ಏಂಜಲ್ಸ್ ಅನ್ಸತ್ತೆ ನನ್ಗೆ. ಯಾಕಂದ್ರೆ ಈಗ ಎಷ್ಟೊಂದು ಹಾಡುಗಳು ನಾವ್ ಎಕ್ಸ್ಪೀರಿಯನ್ಸ್ ಇಲ್ದೆ ಕೂಡ ಬರೀತಾರೆ ಕವಿಗಳು. ಈಗ ಯಾವ್ದೋ ಒಂದು ವಿರಹ ಗೀತೆ ಇರ್ಬೋದು, ಅಥವಾ ಯುದ್ಧದ ಬಗ್ಗೆ ಇರ್ಬೋದು, ಯಾವ್ದಾರು ಆಗ್ಲಿ, ಅದನ್ನ ಲಿಟ್ರಲಿ ಅವ್ರು ಹೋಗಿ ಅದನ್ನ ಫೀಲ್ ಮಾಡಿ ನಾನ್ ಆ ಜಾಗದಲ್ಲಿ ಇದ್ದು ನಾನು ಇದನ್ನ ಬರ್ದಿದ್ದೀನಿ ಅಲ್ಲ, ನಾನು ಇಮ್ಯಾಜಿನ್ ಮಾಡ್ಕೊಂಡು ಬರ್ದಿದ್ದೀನಿ ಅನ್ನೋದು ತಾನೆ ಕವಿಗಳ ಮೇಜರ್ ಪಾಯಿಂಟ್. ಕರೆಕ್ಟ್. ಸೊ ನನ್ಗನ್ಸತ್ತೆ ಆ ಇಮ್ಯಾಜಿನೇಷನ್ ನ ಒಬ್ಬ ಕವಿಯಿಂದ ಒಬ್ಬ ಗಾಯಕನಿಗೆ ಅಥವಾ ಒಬ್ಬ ಕವಿಯಿಂದ ಒಬ್ಬ ಸಂಯೋಜಕರಿಗೆ ಆ ಟ್ರಾನ್ಸ್ಫರ್ ಆಗತ್ತಲ್ಲ, ಅದಕ್ಕಿರೋ ಪವರ್ ಇನ್ಯಾವುದಕ್ಕೂ ಇಲ್ಲ. ಐ ಅಗ್ರಿ. ಸೊ ನನ್ಗನ್ಸತ್ತೆ ಅಷ್ಟು ಪವರ್ಫುಲ್ ಆಗಿರೋ ಒಂದು ಗೀತೆ ಆಗ್ಲಿ, ಲೈನ್ಸ್ ಆಗ್ಲಿ ನಾನು ಹಾಡ್ತಿದ್ದೀನಿ ಅಂದ್ರೆ ಅದ್ ನನ್ ಪುಣ್ಯ. ಯಾಕಂದ್ರೆ ಎಲ್ರಿಗೂ ನೀವ್ ಹೇಳ್ದಂಗೆ ಎಲ್ರಿಗೂ ಹಾಡು ಒಲಿಯೋದಿಲ್ಲ, ಅಥವಾ ಎಲ್ರಿಗೂ ಕಲೆ ಒಲಿಯೋದಿಲ್ಲ. ಇದು ಒಲ್ದಿದೆ ಅಂದ್ರೆ ಭಾವಗೀತೆ, ಈಗ ನಮ್ಮ ಭಾಷೆಯಲ್ಲಿ ಭಾವಗೀತೆ ಇರ್ಬೋದು, ಹಿಂದಿನಲ್ಲಿ ಸೂಫಿ ಇರ್ಬೋದು, ಘಜಲ್ ಇರ್ಬೋದು, ಹಂಗೆ ಎಲ್ಲಾ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲೂ ಅವ್ರದೇ ಒಂದು ಭಾವಗೀತೆ ಥರದ್ ಯಾವ್ದೋ ಒಂದು ಇದ್ದೇ ಇರತ್ತೆ. ಸೊ ನನಗೆ ಇದನ್ನ ಯಾಕೆ ತುಂಬಾ ಆಯ್ಕೆ ಮಾಡ್ಕೋಬೇಕು, ಅಥವಾ ಎಲ್ಲಾ ಟೈಮಲ್ಲೂ ನಂಗೆ ಬೇಜಾರಾದಾಗ್ಲೋ ಅಥವಾ ತುಂಬಾ ಖುಷಿ ಆದಾಗ್ಲೋ ನಾನು ಭಾವಗೀತೆ ಹಾಡ್ಕೊಂತೀನಿ, ನನ್ನಷ್ಟಕ್ ನಾನೇ ಖುಷಿಯಾಗಿ ಹಾಡ್ಕೊಳ್ತೀನಿ. ಯಾಕೆ ಅಂದ್ರೆ ಒಂದು ಕಾಲ್ಪನಿಕವಾಗಿ ಅದನ್ನ ಯೋಚನೆ ಮಾಡಿ ಹಾಡಿ ನಾನು ಆ ಕ್ಷಣಕ್ಕೆ ಅಲ್ಲಿ ಹೋಗಿ ಬರ್ಬೋದು. ಹೌದು. ಇದು ಆಬ್ವಿಯಸ್ಲಿ ಎಲ್ಲಾ ಸಿನಿಮಾ ಹಾಡ್ಗಳಲ್ಲೋ ಎಲ್ಲಾದ್ರಲ್ಲೂ ಇದ್ದೇ ಇರತ್ತೆ, ಅದ್ರಲ್ಲಿ ಇಲ್ವಾ ಅಂತ ನೀವ್ ಕೇಳ್ಬೋದು. ಆದ್ರೆ ನಿಮ್ಗೆ ಒಂದ್ ಪಿಕ್ಚರೈಸೇಷನ್ನೇ ಬೇಕಾಗಲ್ಲ ಭಾವಗೀತೆಗೆ. ಯಾಕಂದ್ರೆ ನಾವು ಹಾಡ್ಕೊಂತ ಅಥವಾ ಕೇಳ್ಕೊಂತ ಬಂದಿರೋದ್ ಹಾಗೆ. ಹೌದು. ಹಳೇ ಕಾಲದಿಂದಾನು ಭಾವಗೀತೆಗಳಿಗೆ ಪಿಕ್ಚರೈಸೇಷನ್ ನಿಮಗ್ ಬೇಕಾಗಿಲ್ಲ. ಅದು ಜೊತೆಗೆ ಅದು ಪರ್ಸ್ಪೆಕ್ಟಿವ್ ನ ಮೂಲಕ ಕೂಡ ಹೋಗುತ್ತೆ. ಎಕ್ಸಾಕ್ಟ್ಲಿ. ಎಲ್ಲೋ ಒಂದ್ ಕಡೆ ಭೂಮಿ ಬಾನು ಅಂತ ಹೇಳ್ತಾ ಇದ್ರುವೆ, ನನ್ ಜೀವನದಲ್ಲಿ ನಾನು ಭೂಮಿ ಬಾನುನ ಏನೋ ಬೇರೆ ರೀತಿಯಾಗಿ ನೋಡ್ತಿರ್ತೀನಿ. ವೆರಿ ಟ್ರೂ. ಏನಂದ್ರೆ ಡೀಪರ್ ಮೀನಿಂಗ್ ಇರತ್ತೆ ಭಾವಗೀತೆಗೆ, ಅಂಡ್ ಇಟ್ ವಿಲ್ ಬಿ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್. ಈಗ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರುನು ಆ ಹಾಡಿದೆ, ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯು ನೀರಿನಾಳ ತಿಳಿಯಿತೇನು ಹಾಯಿ ದೋಣಿಗೆ ಅಂತ ಇದೆ. ಸೊ ಓಷನ್ ಅಲ್ಲಿ ಎಷ್ಟೇ ದೂರ, ಎಷ್ಟೇ ವರ್ಷ, ಎಷ್ಟು ಕಾಲ ಬೇಕಾದ್ರೂ ಒಂದ್ ದೋಣಿ ಹೋಗ್ತಾ ಇರ್ಲಿ, ಅದಕ್ಕೆ ಆಳ ಎಷ್ಟಿದೆ ಅಂತ ಗೊತ್ತಿರ್ಬೇಕು ಅಥವಾ ಗೊತ್ತಿದ್ಯಾ ಅನ್ನೋದು ಎಂತ ದೊಡ್ಡ ಕ್ವೆಶ್ಚನ್. ಈಗ ಸೇಫ್ಟಿ ಅನ್ಬಿಡ್ಬೋದು ನಾವು, ನಿನಗ ಆಳ ಗೊತ್ತಿಲ್ಲದೆ ನೀನ್ ಈಜಕ್ ಹೋಗ್ತಾ ಇದ್ಯಾ ಅಂತ ಕೇಳ್ತೀವಿ ನಾವು, ಬಟ್ ದೋಣಿಗ್ ಗೊತ್ತೇ ಇರಲ್ಲ ಅದು. ಸೊ ಇದು ಎಷ್ಟು ನಮ್ ಜೀವನಕ್ಕೆ ಅಳವಡಿಸ್ಕೊಳ್ಬಹುದು ನಾವು ಅಂದ್ರೆ, ನಾನ್ ನಾಳೆ ಬದುಕಿರ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನೊಂದ್ ಹೊಸ ಬಟ್ಟೆ ತಗೊಂಡ್ಬಂದ್ಬಿಡಿದೀನಿ, ನಾನೊಂದ್ ಹೊಸ ಜ್ಯುವೆಲ್ರಿ ತಗೊಂಡ್ ಬಂದಿದ್ದೀನಿ, ಮನೆ ಕಟ್ಸಿದೀನಿ, ನಾನ್ ನಾಳೆ ಇದೀನೋ ಇಲ್ವೋ ಗೊತ್ತಿಲ್ಲ. ಸೊ ಈ ತರ ಡೀಪರ್ ಮೀನಿಂಗ್ ಅಥವಾ ಈ ತರ ಒಂದು ಸ್ಪಿರಿಚುವಲ್ ಮೀನಿಂಗ್. ಸೊ ಇದು ಇರೋದು ನನ್ಗನ್ಸೋ ಪ್ರಕಾರ ಭಾವಗೀತೆನಲ್ಲಿ. ಸೊ ಇದು ನನ್ಗೆ ತುಂಬಾ ಮನ್ಸಿಗೆ ಹತ್ರ. ದೀಪ ಎಷ್ಟು ಸಮಯ ಉರಿಯುತ್ತೋ ಅಷ್ಟೇ ಹೆಚ್ಚು ಮನೆಯ ಸಮೃದ್ಧಿ ಆಗುತ್ತೆ. ಓ ಹೌದಲ್ವಾ? ಹಾಕ್ಬಿಟ್ಟ. ನಮ್ ದೀಪ ಇನ್ನ ಉರಿಯುತ್ತದೆ. ಹೌದಲ್ವಾ? ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಕರೆಕ್ಟ್. ಈಗ ಸಂಗೀತಕ್ಕೆ ಭಾಷೆನೇ ಬೇಡ ಅಂತ ಹೇಳ್ತಾರೆ, ಆದ್ರೆ ಭಾವಗೀತೆಯಲ್ಲಿ ಭಾಷೆಯ ಹೌದು ಮಹತ್ವ ತುಂಬಾ ಇದೆ. ನೀವ್ ಹೇಳ್ದ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದಕ್ಕೆ ಅನುಗುಣವಾಗಿ ಸಾಹಿತ್ಯ ಅನ್ನೋದು ಸಂಗೀತಕ್ಕೆ ಕೊಡುಗೆ ನೀಡಿದಾಗ ಭಾವನೆಯನ್ನ ಮೂಡಿಸೋದು ತುಂಬಾ ಸುಲಭವಾಗುತ್ತೆ. ಹೌದು ಹೌದು. ಈಗ ನಾವು ಪರ್ಸ್ಪೆಕ್ಟಿವ್ಸ್ ಅಂತ ಮಾತಾಡ್ತಿದ್ವಿ, ಇಲ್ಲಿ ಯಾವ ಸಾಹಿತ್ಯ ಇಲ್ಲದೆ ಯಾರಾದರೂ ಬರೀ ಹಾಡನ್ನ ಸರಿಗಮಪ ಇಂದ ಹಾಡಿದ್ರೆ ಅಷ್ಟೇ, ಅಥವಾ ಯಾವ್ದೋ ಒಂದು ರಾಗವನ್ನ ಗುನುಗಿದ್ರೆ ಅದು ನಮ್ಗೆ ತಲುಪುವ ರೀತಿನೇ ಬೇರೆ ಇರುತ್ತೆ. ಹೌದು. ಅದಕ್ಕೆ ಏನಾದ್ರೂ ಸಾಹಿತ್ಯ ಇದ್ರೆ ನಮ್ಮ ನೆನಪುಗಳು, ನೆನಪಿನ ಬುತ್ತಿಗಳು, ನಾವು ನೋಡಿರುವಂತಹ ವಿಷಯಗಳು, ನಾವು ಅರಿತುಕೊಂಡದ್ದು, ಇದು ನಮ್ಗೆ ಒಂದು ಭಾವನಾ ಲೋಕಕ್ಕೆ ಎಳ್ಕೊಂಡು ಹೋಗೋದಕ್ಕೆ ಸಾಹಿತ್ಯ ಅನ್ನೋದು ತುಂಬಾ ಮುಖ್ಯ. ನೀವು ಸಂಗೀತ ಸಂಯೋಜನೆ ಮಾಡಿದ್ದೀರಾ ಭಾವಗೀತೆಯಲ್ಲಿ? ಹೌದು ಹೌದು. ಓಕೆ, ಹಾಗಾದ್ರೆ ಸಂಯೋಜಕನ ದೃಷ್ಟಿಯಿಂದ ನಾನು ಕೇಳ್ತೀನಿ, ಗಾಯಕಿ ಆದಾಗ
ನಮಗೆ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಸಂಗೀತ ಸಂಯೋಜನೆ ಹೇಗೆ ಮಾಡಿದ್ದಾರೆ, ಯಾವ ಆಲೋಚನೆ ಇಟ್ಕೊಂಡು ಮಾಡಿದ್ದಾರೆ. ಆದ್ರೆ ಸಂಗೀತ ಸಂಯೋಜಕ ಅಂತ ಬಂದಾಗ ಸಾಹಿತಿ ಯಾವ ಆಲೋಚನೆಯಿಂದ ಬರ್ದಿದ್ದಾನೆ ಅನ್ನೋದು, ಅದು ಒಂದು ರೀತಿಯಾಗಿ ಒಂದ್ರ ಮೇಲೆ ಒಂದು ಕೂರ್ಬೇಕು. ಹೌದು ಹೌದು. ಇಲ್ಲ ಅಂತಂದ್ರೆ ಜಸ್ಟಿಸ್ ಕೊಟ್ಟಾಗ ಆಗೋದಿಲ್ಲ ಸಾಹಿತಿಗೆ. ಹೌದು. ಸಂಗೀತ ಸಂಯೋಜಕರಾಗಿ ನೀವು ಸಾಹಿತ್ಯಕ್ಕೆ ಮಹತ್ವ ಕೊಟ್ಟು ಸಂಯೋಜನೆ ಮಾಡುವಾಗ ನಿಮಗೆ ಕಾಡುವಂತಹ ಪ್ರಶ್ನೆಗಳು ಯಾವುದು, ಅದನ್ನ ನೀವ್ ಹೆಂಗ್ ಟ್ಯಾಕಲ್ ಮಾಡ್ತೀರಾ? ಈಗ ಒಬ್ರು ಕವಿಗಳು ಯಾವ್ದೋ ಒಂದು ಹಾಡು, ಒಂದ್ ಕವಿತೆ ಬರ್ದಿರ್ತಾರೆ ಅಂತ ಅನ್ಕೊಳ್ಳಿ. ನಾವ್ ಅದನ್ನ 100 ಸತಿ ಓದ್ಬಹುದು, ನಾನ್ ಅದನ್ನ 100 ಥರ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ 101ನೇ ತರ ಕವಿಗ್ ಮಾತ್ರ ಗೊತ್ತು ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ. ಯಾಕಂದ್ರೆ ಅವರೇ ಕರ್ತೃ. ಸೊ ನಾನು ಎಷ್ಟೇ ಟ್ರೈ ಮಾಡಿದ್ರು ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 80% ನಾನು ಅದನ್ನ ರೀಚ್ ಮಾಡಬಲ್ಲೆ. ಆ ಹಾಡಿಗೆ ಜಸ್ಟಿಸ್ ಕೊಡೋದು, ಆ ನ್ಯಾಯ ಒದಗಿಸೋದ್ರಲ್ಲೂ. ಮೊನ್ನೆ ಯಾವ್ದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅಶ್ವಥ್ ಸರ್ ಹೇಳಿದ್ದಾರೆ ಇದೇ ಸೇಮ್ ವಿಷಯ. ಒಬ್ಬ ಕವಿ ಅದನ್ನ ಬರ್ದಿರ್ತಾರೆ, ಅದನ್ನ ಒಬ್ರು ಸಂಯೋಜಕರು ಅರ್ಥ ಮಾಡ್ಕೋಬೇಕು. ಸಂಯೋಜಕರು ಅರ್ಥ ಮಾಡ್ಕೊಂಡು ಅವರು ಅದನ್ನ ಫೀಲ್ ಮಾಡ್ಕೊಂಡು ಸಂಯೋಜನೆ ಮಾಡ್ಬೇಕು. ಒಬ್ರು ಗಾಯಕರು ಕವಿತೆನ ಅರ್ಥ ಮಾಡ್ಕೋಬೇಕು, ಸಂಯೋಜನೆನ ಅರ್ಥ ಮಾಡ್ಕೋಬೇಕು, ಆಮೇಲೆ ಹಾಡ್ಬೇಕು. ಸೊ ಇದೆಲ್ಲಾನು ಒಬ್ರಿಗೊಬ್ರು ಅರ್ಥ ಇದು ಟೀಮ್ ವರ್ಕ್ ತರ. ಹೌದು. ಸೊ ಇದು ಒಬ್ರಿಗೊಬ್ರು ಅನುಗುಣವಾಗಿ ಅರ್ಥ ಮಾಡ್ಕೊಂಡು ಹಾಡಿದ್ರೆ, ಅರ್ಥ ಮಾಡ್ಕೊಂಡು ಕಂಪೋಸ್ ಮಾಡಿದ್ರೆ ಮಾತ್ರ ಒಂದ್ ಹಾಡು ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಕರೆಕ್ಟ್. ಅದು ಒಬ್ರಿಗೆ ನಾಟತ್ತೆ, ರೀಚ್ ಆಗತ್ತೆ. ಹೌದು. ಅಂಡ್ ಅದು ನೆನಪಲ್ಲಿ ಉಳಿಬೇಕು ಅಂದ್ರೆ ಅದಕ್ಕೆ ಇನ್ನೊಂದು ಬೇರೆನೆ ಆಯಾಮ ಇರ್ಬೇಕು ಆ ಹಾಡಿಗೆ. ಖಂಡಿತ. ಅಲ್ಲ, ನೀವ್ ಹೇಳ್ದ ಹಾಗೆ ಕೆಲವೊಮ್ಮೆ ಏನಂತ ಹೇಳಿದ್ರೆ 100ಕ್ಕೆ 100 ಟ್ರಾನ್ಸ್ಲೇಷನ್ ಆಗುತ್ತೆ ಅನ್ನೋದನ್ನ ನಾವ್ ಹೇಳೋದಕ್ಕಾಗೋದಿಲ್ಲ. ಹೌದು ಹೌದು ಹೌದು. ಈಗ ಕವಿಯಿಂದ ಸಂಗೀತ ಸಂಯೋಜಕನ ಕಡೆ ಹೋಗೋ ಅಷ್ಟೊತ್ತಲ್ಲೇ ಅವ್ನು ಯೋಚನೆ ಮಾಡೋ ರೀತಿಗೆ ಅದರದೇ ಆದಂತಹ ಒಂದು ಆಕಾರ ತಗೊಂಡ್ಬಿಟ್ಟಿರ. ಕರೆಕ್ಟ್ ಕರೆಕ್ಟ್. ಅಲ್ಲಿಂದ ಗಾಯಕರಿಗೆ ಹೋಗೋ ಅಷ್ಟೊತ್ತಲ್ಲಿ ಇನ್ಯಾವುದೋ ಆಕಾರ. ಆದ್ರೆ ಈ ವಿಷಯವನ್ನ ನೀವು ನಂಬ್ತೀರಾ? ಅಂದ್ರೆ ಈಗ ನಾವು ನಂಬಿಕೆ ಭರವಸೆ ಬಗ್ಗೆ ಮಾತಾಡ್ತಿದ್ರಿಂದ ಈ ಒಂದು ಟ್ರಾನ್ಸ್ಲೇಷನ್ ಆಗುವಾಗ ಇದರ ಹಿಂದೆ ಇರುವ ಮನಸ್ಸು ಅಂತ ಹೇಳ್ತೀವಿ ಗೊತ್ತಾ, ಎಷ್ಟು ಪ್ಯೂರ್ ಆಗಿ ಉಳ್ಕೊಳ್ಳುತ್ತೋ ಅಷ್ಟು ಬೇಗ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅಂತೀವಿ. ಈ ಒಂದು ಆಸ್ಪೆಕ್ಟ್ ನ ನೀವು ನಂಬ್ತೀರಾ? ಸರೆಂಡರೆನ್ಸ್ ಅಂತ ಹೇಳ್ತಾರಲ್ಲ, ಹೌದು, ಕಂಪ್ಲೀಟ್ ಆಗಿ ನಿನ್ನನ್ನ ನೀನು ಹೌದು ನಮಸ್ಕಾರ ಮಾಡ್ಕೊಂಡು ತಗೋ. ಹೌದು. ತಗೊಂಡ್ರೆ ಅದು ಎಲ್ಲಿ ಮುಟ್ಟಬೇಕೋ ಜನರಿಗೆ ಮುಟ್ಟುತ್ತೆ ಅಂತ ಹೇಳ್ತಾರೆ. ಹೌದು. ಈ ತರ ಘಟನೆಗಳಾಗ್ಲಿ, ಎಕ್ಸ್ಪೀರಿಯನ್ಸಸ್ ಗಳಾಗ್ಲಿ, ಅಥವಾ ಇದರ ಮೇಲೆ ನಿಮ್ಗೆ ಭರವಸೆ ಮೂಡೋ ಹಾಗೇನಾದ್ರೂ ಆಗಿದ್ಯಾ? ಎಷ್ಟೊಂದ್ಸಲ ಆಗಿದೆ. ಫ್ರಾಂಕ್ ಆಗಿ ಹೇಳ್ತೀನಿ. ಏನು ಅಂದ್ರೆ, ಕೆಲವು ಹಾಡುಗಳು ಈಗ ನಾನ್ ಒಂದ್ ಮಟ್ಟಕ್ಕೆ ಒಂದ್ ಕಾನ್ಫಿಡೆನ್ಸ್ ಇದೆ ನನ್ಗೆ, ನಾನ್ ಸಿಂಗರು, ನಾನ್ ಹಾಡ್ಬಲ್ಲೆ ಅನ್ನೋದು. ಸೊ ಕೆಲವು ಸತಿ ಏನಾಗತ್ತೆ ಅಂದ್ರೆ, ಕೆಲವು ಹಾಡುಗಳನ್ನ ಯಾವ್ದೋ ಒಂದು ಹೊಸದಾಗಿ ಹಾಡ್ಬೇಕು ಅನ್ನೋವಾಗ ಹಾಡ್ ಕೇಳ್ತೀನಿ, ನಂಗೆ ಈಸಿ ಆಗಿದೆ ಈ ಹಾಡು ಅಂತ ಅನ್ಸತ್ತೆ. ಸೊ ನಾನು ಏನ್ ಮಾಡ್ತೀನಿ, ನಾನ್ ಬೇರೆ ಯಾವ್ದೋ ಒಂದ್ ಕೆಲ್ಸ ಮಾಡ್ಕೊಂಡ್ಬಿಡೋಣ, ಈ ಹಾಡು ಈಸಿ ಇದೆ, ಇನ್ನೊಂದ್ 2 ದಿನ ಬಿಟ್ಟು ಕಲಿಯೋಣ ಅಂತ ಅದನ್ನ ಸೈಡಿಗೆ ಇಡ್ತೀನಿ. ಅಲ್ಲೇ ಹೋಯ್ತು ನಂದು. ಬಟ್ ನನಗ್ ರಿಯಲೈಸ್ ಆಗಿರಲ್ಲ. ಇನ್ 2 ದಿನ ಇದೆ ಅಂದಾಗ ತಗೊಳ್ತೀನಿ ಮತ್ತೆ ಆ ಹಾಡನ್ನ ಕಲಿಯೋಣ ಅಂತ. ಆವಾಗ ಇಟ್ ವಿಲ್ ಕಿಲ್ ಮೈ ಈಗೋ. ಯಾಕಂದ್ರೆ ಎಷ್ಟೇ ಈಸಿ ಇರ್ಲಿ ಹಾಡು, ಅದಕ್ಕೆ ಎಷ್ಟು ನಾವು ಗಮನ ಕೊಡ್ಬೇಕು, ಎಷ್ಟು ಪ್ರಾಕ್ಟೀಸ್ ಮಾಡ್ಬೇಕು, ಎಷ್ಟು ಸಲ ಅದನ್ನ ಗಟ್ಟು ಹೊಡಿಬೇಕು, ಎಷ್ಟು ಸಲ ಕೇಳಿಸ್ಕೋಬೇಕು. ಅದ್ರದ್ದು ಟೈಮು, ಅದ್ರದ್ದು ಪರಿಶ್ರಮ ಅದಕ್ಕೆ ಕೊಡ್ಲೇಬೇಕು. ಸೊ ಹಿಂಗಾದಾಗ ಇಟ್ ವಿಲ್ ಆಲ್ವೇಸ್ ಕೀಪ್ ಮೀ ಗ್ರೌಂಡೆಡ್. ಇಲ್ಲಪ್ಪ ದೇವ್ರೆ ಈ ಹಾಡು, ಯಾಕಂದ್ರೆ ಸ್ಟೇಜ್ ಮೇಲೆ ನಾನ್ ಚೆನ್ನಾಗಿ ಹಾಡ್ಲಿಲ್ಲ ಅಂದ್ರೆ ನನ್ನಷ್ಟು ಬೇಜಾರು ಇನ್ಯಾರು ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಲ್ವಾ. ಈಗ ಶ್ರೋತೃಗಳಿಗೆ ಅದು ಗೊತ್ತಾಗತ್ತೋ ಇಲ್ವೋ ಸೆಕೆಂಡರಿ. ಮ್ಯೂಸಿಷಿಯನ್ಸು ಬೈತಾರೆ, ಏನ್ ಸರಿಗೆ ಹಾಡ್ಲಿಲ್ಲ ಅಂತಾರೆ, ಮನೆಗೆ ಹೋಗ್ತಾರೆ, ಮರ್ತ್ ಬಿಡ್ತಾರೆ. 3ನೇದು, ಯಾರು ನನ್ಗೆ ಹೇಳಿರ್ತಾರೆ ಈ ಹಾಡನ್ನ, ಅಥವಾ ಆರ್ಗನೈಸರ್ ಯಾರಿರ್ತಾರೆ ಅವರು ಬೇಜಾರ್ ಮಾಡ್ಕೊಳ್ಬಹುದು, ಅಥವಾ ಅವ್ರಿಗೆ ಗೊತ್ತೇ ಆಗಿರಲ್ವೋ ಏನೋ. ಎಲ್ಲಾನು ಬಿಟ್ಬಿಟ್ಟು ನಾವು ಮನೆಗ್ ಬರ್ತೀವಲ್ಲ, ಛೇ ಆ ಹಾಡ್ ನನ್ನ ಹಿಂಗೆ ಮಾಡ್ಬಿಡ್ತಲ್ಲ, ಏನಕ್ಕೆ ನಾನೇ ಅದಕ್ಕೆ ಟೈಮ್ ಕೊಡ್ಲಿಲ್ಲ. ಸೊ ಇಟ್ ವಿಲ್ ಅಗೈನ್ ಪುಟ್ ಮೀ ಡೌನ್. ಹಿಂಗಾಗಿ ಎಲ್ಲಾ ಹಾಡು, ಎಲ್ಲಾ ಕೆಲ್ಸಾನು ಎಷ್ಟು ಪರಿಶ್ರಮ, ಎಷ್ಟು ಶ್ರಮ ಅದಕ್ಕೆ ಹಾಕ್ಬೇಕು. ಅದಕ್ಕೆ ಹಾಕಿದ್ರೆ ಮಾತ್ರ ಅದ್ ನನಗ್ ವಾಪಸ್ ಬರುತ್ತೆ. ಸೊ ಇದನ್ನ ನಾನು ತುಂಬಾ ನಂಬ್ತೀನಿ. ಹಂಗಾಗಿ ಅದೇ ನೀವು ಮತ್ತೆ ನಂಬಿಕೆ, ನಾನು ಅದಕ್ಕೆ ವಾಪಸ್ ಹೋಗ್ತೀನಿ. ಸೊ ನಾನ್ ನಂಬಿ ಅದನ್ನ
ಅದನ್ನ ನಾನು ಎಷ್ಟು ನನ್ನದಾಗಿ ಮಾಡ್ಕೊಳ್ತೀನೋ ಅದು ವಾಪಸ್ ನನಗೆ ರಿಸಲ್ಟ್ಸ್ ಕೊಡುತ್ತೆ. ಅಬ್ಸಲ್ಯೂಟ್ಲಿ. ಈ ತರ ಮಾತಾಡುವಾಗ ಒಂದು ಕಾನ್ಸರ್ಟ್ಗಳು ಕೊಟ್ಟಿರ್ತಾರೆ, ಎಷ್ಟೋ ಕಡೆ ಹಾಡಿರ್ತೀರಾ. ಈ ಒಂದು ಪ್ರಾಸೆಸ್ ಇಂದ ಕಾನ್ಸರ್ಟ್ ಗೆ ಹೋದಾಗ ಅಲ್ಲಿ ಇಲ್ಲಿ ಒಂದು ರೀತಿಯಾಗಿ ಜಾದು ಮಿರಾಕಲ್ಸ್ ಅಂತ ನಡೆದಿರುತ್ತೆ. ಹಿಂಗೂ ಆಯ್ತಾ ನನ್ನ ಜೀವನದಲ್ಲಿ ಅಂತ ಅನ್ಕೊಳ್ಳುವಂತಹ ಘಟ್ಟ. ನೀವು ಈ ಸದ್ಗುರು ಅವರ ಮುಂದೆ ಹಾಡಿದಾಗ, ಈಗ ನೀವು ತುಂಬಾ ಚಿರಪರಿಚಿತರಾಗಿರೋದೇ ಆ ಹಾಡಿನಿಂದ. ಈ ಹಾಡನ್ನ ನೀವು ಬಹುಶಃ ಸುಮಾರು ಕಡೆ ಮುಂಚಿತವಾಗಿ ಹಾಡಿರಬಹುದು, ಇಷ್ಟೇ ಗಮನ ಕೊಟ್ಟು ಇಷ್ಟೇ ಪ್ರಾಕ್ಟೀಸ್ ಮಾಡಿ ಸಹ ಹಾಡಿರಬಹುದು. ಆದ್ರೆ ಇದು ವಿಭಿನ್ನವಾಗಿ ಸ್ಟ್ಯಾಂಡ್ ಔಟ್ ಆಗೋದಕ್ಕೆ ಕಾರಣ ಏನಿತ್ತು ಅಂತ ಹೇಳ್ತೀರಾ? ಮೊದಲಿಗೆ ಸೋಜುಗಾದನ ನಾನು ಅದೇ 5th ಸ್ಟ್ಯಾಂಡರ್ಡ್ ಇಂದಾನು ಹಾಡ್ತಾ ಇದ್ದೆ. ಅಂದ್ರೆ ಈ ಹಾಡು ತುಂಬಾ ಫೇಮಸ್ ಆಗಿ ಹಿಟ್ ಆಗಿದ್ದು 2020 ಅಂದ್ರೆ ಸದ್ಗುರು ಅದೇ ಈಶಾನಲ್ಲಿ ಹಾಡಿ. ಅದಕ್ಕೆ ಮುಂಚೆ 1.5 ವರ್ಷದ ಮುಂಚೆ ಅದನ್ನ ಇಂಜಿನಿಯರ್ಸ್ ಪಿಕ್ ಅಂತ ಒಂದ್ ಚಾನೆಲ್ ಅಲ್ಲಿ ಇದನ್ನ ರಿಲೀಸ್ ಮಾಡಿದ್ವಿ ಹಾಡಿ. ಸೊ ಆ ಹಾಡನ್ನ ಸದ್ಗುರುಗಳು ಕೇಳಿ ನಾನ್ ನಿನ್ ಫ್ಯಾನ್ ಅಂತ ಒಂದು ಲೆಟರ್ ಕಳ್ಸಿ ಇದನ್ನ ಬಂದ್ ಪರ್ಫಾರ್ಮ್ ಮಾಡು ನೀನು ಮಹಾಶಿವರಾತ್ರಿನಲ್ಲಿ ಅಂತ. ಸೊ ಒಂದ್ ಪಾರ್ಟ್ ಆಫ್ ಮೈ ಲಕ್ ವಾಸ್ ಅಲ್ಲೇ. ಇಂಥ ದೊಡ್ಡ ವ್ಯಕ್ತಿಗೆ ಈ ಹಾಡು ಇಷ್ಟ ಆಗಿದೆ. ಸೊ ನನಗೇನಂದ್ರೆ ಅದ್ ನನ್ನ ಸಾಧನೆ ಅಲ್ಲ, ಆ ಹಾಡಿಗೆ ಆ ಜಾಗಕ್ಕೆ ಹೋಗ್ಬೇಕಾಗಿತ್ತು. ಆ ಹಾಡು ನನ್ನನ್ನ ಮೀಡಿಯಂ ಆಗಿ ಬಳಸ್ಕೊಂತು. ಐ ಆಮ್ ಅ ಮೀಡಿಯಂ ಫಾರ್ ದಟ್ ಸಾಂಗ್ ಟು ರೀಚ್ lakhs ಟುಗೆದರ್ ಆಫ್ ಆಡಿಯನ್ಸ್. ಆದ್ರೆ ನನ್ಗೆ ಆ ದಿನ ಫೆಬ್ರವರಿ 22ನೇ ತಾರೀಕು ನನಗೆ ಆ ಹಾಡು ಇಷ್ಟು ರೀಚ್ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಆಗ್ಬೇಕು ಅನ್ನೋದು ಖಂಡಿತವಾಗ್ಲೂ ಇರ್ಲಿಲ್ಲ ನನ್ನ ಮನಸ್ಸಲ್ಲಿ. ಅಂಡ್ ಅದನ್ನ 10 ಲಕ್ಷ ಜನ ಕೇಳ್ತಿದ್ದಾರೆ, ಜೊತೆಗೆ ಆನ್ಲೈನ್ ಅಲ್ಲಿ 2 ಕೋಟಿ ಜನ ಕೇಳ್ತಿದ್ದಾರೆ ಅನ್ನೋ ಪರಿಜ್ಞಾನವೇ ಇರ್ಲಿಲ್ಲ ನನ್ಗೆ. ಇನ್ನೂ ಒಂದೇನಂದ್ರೆ ಮಧ್ಯರಾತ್ರಿ, ಶಿವರಾತ್ರಿ, ಹಿಂದೆ ಬೆಟ್ಟದ ಹಂಗೆ ಶಿವ ಇದ್ದಾನೆ. ಸೊ ಮಧ್ಯರಾತ್ರಿ 11:15 11:15 ಆ ಟೈಮಲ್ಲಿ ಕರೆದ್ರು. ಫುಲ್ ಚಳಿ, ಅಂದ್ರೆ ಎಷ್ಟು ಚಳಿ ಅಂದ್ರೆ ಅಷ್ಟು ಚಳಿ, ಯಾಕಂದ್ರೆ ಓಪನ್ ಏರ್ ಅದು. ಕರೆದ್ರು, ಹೋಗಿ ಕುತ್ಕೊಂಡೆ. ನಂಗೆ ಸದ್ಗುರುಗಳು ತುಂಬಾ ದೂರದಲ್ಲಿದ್ದಾರೆ ಆಕ್ಚುಲಿ. ಆ ಸ್ಟೇಜ್ ಮೇಲೆ ಕಟ್ ಮಾಡಿ ಒಂದೇ ತರ ಇದೀವಿ ಅಂತ, ಒಂದೇ ಕಡೆ ಇದೀವಿ ಅಂತ ಅನ್ಸತ್ತೆ. ಬಟ್ ಅವ್ರು ತುಂಬಾ ದೂರದಲ್ಲಿದ್ರು. ಅವ್ರು ಮಾತಾಡ್ತಿದ್ದಿದ್ ನಂಗೆ ಏನೂ ಕೇಳಿಸ್ತಾ ಇರ್ಲಿಲ್ಲ. ಅವ್ರು ಹಿಂಗಂದ್ರು ನಾನು ಹಾಡಕ್ ಶುರು ಮಾಡಿದೆ. ಅಷ್ಟೇ ನನಗ್ ನೆನ್ಪಿರೋದು. ಕಣ್ ಮುಚ್ಕೊಂಡು ಅದೊಂಥರ ನನ್ಗೆ ಐ ಫೆಲ್ಟ್ ಐ ವಾಸ್ ಕನೆಕ್ಟೆಡ್ ಟು ದ ಶಿವ ಬಿಹೈಂಡ್ ಮೀ. ಯಾಕಂದ್ರೆ ನಾನ್ ಕೇಳ್ಕೊಂಡಿದ್ದು, ದೇವ್ರೆ ಇಷ್ಟು ದೊಡ್ಡ ಸ್ಟೇಜಲ್ಲಿ ಹಾಡ್ತಿದ್ದೀನಿ, ನಾನ್ ಹಾಡ್ತಿರೋದು ನಿನಗೋಸ್ಕರ, ಯಾಕಂದ್ರೆ ಇದು ನಿನ್ ದಿನ. ಶಿವರಾತ್ರಿ ಅಂದ್ರೆ ಅವನ್ ಬರ್ತ್ಡೇ ಅಲ್ವಾ, ನಾನ್ ನಿನಗೋಸ್ಕರನೇ ಹಾಡ್ತಾ ಇರೋದು. ಇದನ್ ಚೆನ್ನಾಗ್ ಹಾಡಿದ್ರು ನಾನು ನಿನಗೋಸ್ಕರನೇ, ಇದು ಚೆನ್ನಾಗ್ ಹಾಡ್ಲಿಲ್ಲ ಅಂದ್ರೂ ನಿನಗೋಸ್ಕರನೇ. ನಾನೇನು ಅಲ್ಲ ನಿನ್ ಮುಂದೆ, ನಾನೊಂದ್ ಮೀಡಿಯಂ ಆಗಿ ನೀನ್ ನನ್ನನ್ನು ಚೂಸ್ ಮಾಡಿದ್ಯಾ. ಅಂಡ್ ಅದು ಯಾವ್ದೋ ಒಂದ್ ಮೆಡಿಟೇಷನ್ ಟೈಮಲ್ಲಿ ಏನೋ ಕರೆದ್ರು ಅವರು. ಸೊ ಇಷ್ಟು ಜನಕ್ಕೆ ಈ ಹಾಡ್ ಮೂಲಕ ನೀನ್ ಏನೋ ಕೊಡ್ಬೇಕು ಅಂತ ಇದ್ಯಾ. ಸೊ ನೀನ್ ಅದನ್ನ 100% ನೀನ್ ಅದನ್ನ ಕ್ಯೂರೇಟ್ ಮಾಡ್ತೀಯಾ ಅಂತ ನನಗ್ ನಂಬಿಕೆ ಇದೆ. ನಾನು ಏನೂ ಮಾಡಲ್ಲ ದೇವ್ರೆ, ನಾನು ಕಣ್ಮುಚ್ಕೊಂಡು ಹಾಡ್ತೀನಿ, ಇಷ್ಟೇ ನಾನು ಅನ್ಕೊಂಡ್ ಹಾಡಿದ್ದು. ಸೊ ಒಂದ್ ಕ್ಷಣನೂ ನನಗ್ ಕಣ್ಬಿಡೋ ಅಷ್ಟು ಧೈರ್ಯ ಇರ್ಲಿಲ್ಲ ಆ ಹಾಡು ಹಾಡ್ಬೇಕಾದ್ರೆ. ಆ ಹಾಡು ಹಾಡಿ ಎದ್ದು ಮೆಟ್ಲು ಇಳ್ಕೊಂಡ್ ಬರ್ತಿರ್ಬೇಕಾದ್ರೆ ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಅಷ್ಟು ಒಂಥರ ವೈಬ್ರೇಷನ್ ನನ್ಗೆ ಇತ್ತು ಆ ಹಾಡು ಹಾಡ್ಬೇಕಾದ್ರೆ. ಸೊ ಅದನ್ನ ನನ್ ಮಾತುಗಳಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಈಗ್ಲೂ ನನ್ ಮೈ ಝುಮ್ ಅಂತ ಇದೆ ಅದನ್ನ ನಾನು ನೆನೆಸ್ಕೊಂಡ್ರೆ. ಯಾಕಂದ್ರೆ ಒಂದು ಕಪ್ಪು ದೊಡ್ಡ ಬಂಡೆ ನಿಮ್ ಹಿಂದೆ ಇದೆ ಅಂದ್ರೆ ಅದು ಪಾಸಿಟಿವ್ ಶಕ್ತಿ, ಅಂದ್ರೆ ದೇವ್ರು ಅದು ನಿನ್ ಹಿಂದೆ ಇದೆ ಅಂದ್ರೆ ನಿಮ್ಗೆ ಎಷ್ಟು ಭಯ ಆಗತ್ತೆ. ಇಫ್ ಯು ಬಿಲೀವ್ ಇನ್ ದಟ್, ಕರೆಕ್ಟ್, ನೀವ್ ಅದನ್ನ ನಂಬೋ ಅಂತ ವ್ಯಕ್ತಿ ಆಗಿದ್ರೆ ಅದು ಎಷ್ಟು ನಿಮ್ಮನ್ನ ಎಚ್ಚೆತ್ಸುತ್ತೆ ಅಂದ್ರೆ ಬಿ ಅವೇರ್, ಬಿ ಅಲೈವ್ ಅನ್ನೋ ತರ, ನೆಟ್ಟಿಗಿರೋ, ನೀಟಾಗಿರೋ, ಹಾಡು ನೀಟಾಗಿ ಅನ್ನೋ ತರ ಯಾರೋ ಹೇಳ್ತಿದ್ದಾರೆ ನನ್ಗೆ ಹಿಂದಿಂದ ಅನ್ನೋ ಒಂದ್ ಫೀಲಿಂಗ್ ಇತ್ತು. ಹಂಗಾಗಿ ಅದು ಅವನಿಗೆ ಬೇಕಿತ್ತು ಅನ್ನೋ ಮಾಡಿಸ್ಕೊಂಡೆ ಅಷ್ಟೇ. ನೀವು ಹೇಳಿದ್ರಿ ಮೀಡಿಯಂ ಅಂತ, ಜೊತೆಗೆ ದೇವ್ರು ಬಿ ಅವೇರ್, ಬಿ ಅಲರ್ಟ್ ಅಂತ ಹೇಳಿದ್ರಿ. ಹಾಗಾದ್ರೆ ನೀವು ದೇವ್ರನ್ನ ನಂಬ್ತೀರಾ ಅಂತ ಆಯ್ತು. ಖಂಡಿತ. ದೇವ್ರಂದ್ರೆ ಏನು ನಿಮ್ ಪ್ರಕಾರ? ಐ ಆಮ್ ಅ ವೆರಿ ರಿಲಿಜಿಯಸ್ ಪರ್ಸನ್. ಓಕೆ. ಆದ್ರೆ ನನ್ಗೆ
ಪೂಜೆ ಮಾಡೋ ಆ ಥರ ಪರ್ಸನ್ ಅಲ್ಲ ನಾನು. ದೇವ್ರಿದ್ದಾನೆ, ನನ್ನಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ. ಆ ಪಾಸಿಟಿವಿಟಿ ಅನ್ನೋದು ಮಾತ್ರ ನನಗೆ ದೇವ್ರು ಅಂತ. ಅಂದ್ರೆ ಅದಕ್ಕೊಂದು ರೂಪ ಆಗ್ಲಿ, ಅದಕ್ಕೊಂದು ಹೆಸರಾಗ್ಲಿ ಬೇಕಾಗಿಲ್ಲ. ಅವನೊಬ್ಬ ಇದ್ದಾನೆ, ಅವನಿಗೆ ಆ ಶಕ್ತಿ ಇರೋದು. ಅವನು ಬೀಳ್ಸಿದ್ರು ಅವಂದೇ ಟೇಕ್, ಅದು ಅವನ್ ನನ್ನನ್ನ ಗೆಲ್ಸಿದ್ರು ಅವಂದೇ ಟೇಕ್. ಸೊ ನಾನ್ ಬಿಲೀವ್ ಮಾಡೋದು ತುಂಬಾ, ಯಾಕಂದ್ರೆ ಐ ಆಮ್ ವೆರಿ ಸ್ಪಿರಿಚುವಲಿ ಅಟ್ಯಾಚ್ಡ್ ಅಂಡ್ ನಾನು ಆಧ್ಯಾತ್ಮಿಕವಾಗಿ ತುಂಬಾ ಓದ್ತೀನಿ, ನಾನು ನಂಬ್ತೀನಿ. ಸೊ ನನ್ಗನ್ಸತ್ತೆ ಪ್ರತಿಯೊಬ್ಬ ಜೀವಿನೂ ಹುಟ್ಟಿರೋದು ಒಂದ್ ಪರ್ಪಸ್ನ ಸರ್ವ್ ಮಾಡೋದಕ್ಕೆ. ಈಗ ನೀವ್ ಹುಟ್ಟಿರೋದು ಏನೋ ಒಂದು ಪರ್ಪಸ್ ಸರ್ವ್ ಮಾಡೋದಕ್ಕೆ, ನಾನ್ ಹುಟ್ಟಿರೋದು ಏನೋ ಒಂದು ಮಾಡೋದಕ್ಕೆ. ಈಗ ನಿಮ್ಮಲ್ಲೂ ಅದೇ ದೈವಿಕ ಶಕ್ತಿ ಇದೆ. ನೀವ್ ಅದನ್ನ ನಂಬಿ ಅದಕ್ಕೂ ರೀಚಾರ್ಜ್ ಮಾಡ್ತಾ ಇದ್ರೆ ಅದು ಆಚೆ ಬರುತ್ತೆ, ಕೆಲ್ಸ ಮಾಡ್ಸತ್ತೆ. ನಾನ್ ಅದನ್ನ ನಂಬಿ ಅದಕ್ಕೆ ರೀಚಾರ್ಜ್ ಮಾಡ್ತಾ ಇದ್ರೆ ಹಾಡ್ಗಳು ಹೇಳ್ತೀನಿ, ಏನೋ ಕಂಪೋಸ್ ಮಾಡ್ತೀನಿ, ಹಂಗೆ. ಸೊ ಐ ಬಿಲೀವ್ ದ ಪಾಸಿಟಿವಿಟಿ ಅಂಡ್ ದ ರಿಲಯನ್ಸ್ ದಟ್ ಯು ಪುಟ್ ಆನ್ ಸಮಥಿಂಗ್, ದಟ್ಸ್ ಗಾಡ್. ಅಂದ್ರೆ ನಾನು ಯಾರೋ ಒಬ್ಬ ಇದ್ದಾನೆ. ಈಗ ನನ್ನ ಅಪ್ಪ ಅಮ್ಮನ್ನ ನಂಬದೇ ಇರ್ಬೋದು, ನನ್ನ ಹತ್ರ ಇರೋ ದುಡ್ಡನ್ನ ನಂಬದೇ ಇರ್ಬೋದು, ನನ್ನ ಹೆಸರನ್ನ ನಂಬದೇ ಇರ್ಬೋದು. ನಾಳೆ ಒಂದೇನೋ ಒಂದು ದೊಡ್ಡ ಡಿಸಾಸ್ಟರ್ ಆಯ್ತು, ಈಗ ಏನೋ ಪ್ರಕೃತಿ ವಿಕೋಪದಿಂದ ಅರ್ಥಕ್ವೇಕ್ ಆಗೋಯ್ತು, ಏನೋ ಎಲ್ಲ ಹೊಟ್ಟೋಯ್ತು, ನೀವು ಒಬ್ರೇ ಇದ್ದೀರಾ, ಏನ್ ಮಾಡ್ತೀರಾ? ನನ್ ದುಡ್ಡಿಲ್ಲ, ನನ್ಗೆ ಸಂಬಂಧಿಕರಿಲ್ಲ, ನನ್ನ ಹೆಸರಿಲ್ಲ. ಸೊ ನನಗೇನು, ನನಗ್ ಜೀವನ ಮಾಡೋ ಶಕ್ತಿ ದೇವ್ರು ಕೊಟ್ಟಿದ್ದಾನೆ, ಅಷ್ಟು ಸಾಕು. ಸೊ ಅದೇ ದೇವ್ರು. ನಿನ್ನ ಮೇಲೆ ನಿನಗ್ ಕಾನ್ಫಿಡೆನ್ಸ್ ಬರುತ್ತೆ ಅಂದ್ರೆ ಅದ್ ಯಾವ್ದೋ ಒಂದ್ ಶಕ್ತಿಯಿಂದಾನೇ ಬರೋಕ್ ಸಾಧ್ಯ. ಆ ಶಕ್ತಿನೇ ದೇವ್ರು. ಹೌದು. ಜೊತೆಗೆ ನೀವು ಹೇಳಿದ್ರಿ, ನಾನು ನಂಬಿಕೆ ಹೆಂಗಿರ್ಬೇಕಂದ್ರೆ 100% ನಾನು ರಿಲೇ ಆಗ್ಬೇಕು. ಹೌದು. ಒಂದು ಸ್ವಲ್ಪ ಕಿಂಚಿತ್ ಆಚೆ ಈಚೆ ಆದ್ರೂ ಏನ್ ಬೇಕು ಅಂತೀವಿ. ಈಗಿನ ಟ್ರೆಂಡ್ ಅಲ್ಲಿ ಅದು ಹ್ಯಾಶ್ಟ್ಯಾಗ್ ಮ್ಯಾನಿಫೆಸ್ಟ್ ಅಂತಾರಲ್ಲ, 100% ನೀನು ಕೊಟ್ರಷ್ಟೇ ಹೌದು ಆ ಶಕ್ತಿ ನಿಮ್ಗೆ ಅದು ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು. ಕರೆಕ್ಟ್. ಅವಾಗ್ಲೇ ಕೊಡೋದಕ್ಕಾಗೋದು. ಅಂದ್ರೆ ಅನ್ಡೌಟೆಡ್ಲಿ ಈಗ ಒಂದ್ ವಿಷಯ ನಾನೀಗ ಏನೋ ಈಗ ಮಗ್ ಅನ್ಕೊಳ್ಳಿ. ಈಗ ನಾನ್ ಮಗ್ ಮಾಡ್ಬೇಕು ಅಂದ್ರೆ ನಾನು ಅದ್ರ ಬಗ್ಗೆ ಕಲಿಬೇಕು, ಅದ್ ಯಾವ ಮಣ್ಣು ಅಂತ ತಿಳ್ಕೊಬೇಕು, ಅದ್ರಲ್ಲಿ ಏನ್ ಕಲರ್ಸ್ ಹೋಗತ್ತೆ, ಅದನ್ನ ಯಾರ್ ಮಾಡ್ತಾರೆ, ಅದನ್ನ ಒಣಗ್ಸದ್ ಹೆಂಗೆ, ಎಲ್ಲದನ್ನು ತಿಳ್ಕೊಬೇಕು ನಾನು. ನನ್ಗೆ ಅರ್ಧಂಬರ್ಧ ನನಗ್ ಗೊತ್ತು, ನಾನ್ ಮಾಡ್ಬಿಡ್ತೀನಿ ಅಂತಂದ್ರೆ ಅದು ಅರ್ಧಂಬರ್ಧ ಆಗತ್ತೆ. ಕರೆಕ್ಟ್. ಆಗಲ್ಲ ಅಂತ ನಾನು ಹೇಳಲ್ಲ, ನಿಮ್ ನಸೀಬಲ್ಲಿದ್ರೆ ಆಗತ್ತೆ, ಅರ್ಧಂಬರ್ಧ ಆಗತ್ತೆ, ಏನೋ ಕೆಟ್ಟ ಶೇಪಲ್ಲಿ ಆಗ್ಬಿಡುತ್ತೇನೋ. ಬಟ್ ನಿಮ್ಗೆ ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋದಿದ್ರೆ ನೀವ್ ಅಷ್ಟು ಪರ್ಫೆಕ್ಷನ್, ಅಷ್ಟು ಡೆಡಿಕೇಶನ್ ಕೊಡ್ಬೇಕು. ಸೊ ಲೈಫ್ ಈಸ್ ಆಲ್ ಅಬೌಟ್ ಡೆಡಿಕೇಶನ್. ವಾಟ್ ಎವರ್ ಯು ವಾಂಟ್ ಟು ಬಿ, ವಾಟ್ ಎವರ್ ಯು ವಾಂಟ್ ಟು ಬಿಕಮ್, ಇನ್ವೆಸ್ಟ್ ಟೈಮ್ ಆನ್ ದಟ್, ಇನ್ವೆಸ್ಟ್ ಯೋರ್ ಹೋಲ್ ಎನರ್ಜಿ ಆನ್ ದಟ್. ನಿಮ್ಮ ಫ್ರೆಂಡ್ಸ್ ಜೊತೆ ಅವತ್ತು ಸಿಕ್ಕಿಲ್ವಾ, ಮಾತಾಡಿಲ್ವಾ, ಅಥವಾ ಒಂದು ಟ್ರಿಪ್ ಹೋಗಿಲ್ವಾ, ಒಂದು ಹೊಸ ಬಟ್ಟೆ ವೆಕೇಶನ್ ಮಾಡ್ಲಿಲ್ವಾ, ಯಾವ್ದೋ ಒಂದು ಹಬ್ಬನ ಮಿಸ್ ಮಾಡ್ಬಿಟ್ರಾ, ದಟ್ಸ್ ಓಕೆ. ನಾನು ಹಾಡ್ತಿದ್ದೀನಾ, ನಾನು ಆ ಹಾಡನ್ ಕಲ್ತ್ನಾ, ಅದಕ್ ಟೈಮ್ ಕೊಟ್ನಾ, ಅದು ನಾನು ಅನ್ಕೊಂಡಷ್ಟು ಲೈನ್ಸ್ ನನಗೆ ಇವತ್ ಬಂತ ತಲೆಗೆ, ಅಷ್ಟೇ ಇಂಪಾರ್ಟೆಂಟ್. ಸೊ ನಾನ್ ಹಂಗೆ ಕೆಲಸ ಮಾಡೋದು. ಎಲ್ಲದಕ್ಕೂ ಟೈಮ್ ಕೊಡ್ಬೇಕು ಅನ್ನೋದು ಒಂದಾದ್ರೆ, ನಾನು ಏನ್ ಮನ್ಸಲ್ಲಿ ಅನ್ಕೊಂಡಿದೀನಿ ಅದಕ್ ಫಸ್ಟ್ ಪ್ರಿಯಾರಿಟಿ ನಾನು ಕೊಡ್ಲೇಬೇಕು. ಅಬ್ಸಲ್ಯೂಟ್ಲಿ. ಹಂಗೆ ಕೊಟ್ಟಾಗ ಮಾತ್ರ ಅದೂನು 100% ವಾಪಸ್ ಕೊಡುತ್ತೆ. ಆಮೇಲೆ ನೀವೀಗ ಅಧ್ಯಾತ್ಮದ ಬಗ್ಗೆ ಜಾಸ್ತಿ ಒಲವಿದೆ ಅಂತ ಈಗ ಮಾತನಾಡಿರೋದ್ರಿಂದ ನೀವ್ ಹೇಳಿದ್ರಿ ಪರ್ಪಸ್ ಆಫ್ ಲೈಫ್ ಅನ್ನೋದಿರುತ್ತೆ ಅಂತ. ಈ ಧರ್ಮ ಮತ್ತೆ ಕರ್ಮ ಅನ್ನೋದಿರುತ್ತೆ. ಕಾರ್ಮಿಕಲಿ ನೀನು ಹುಟ್ಟಿರೋದು ಇದಕ್ಕೆ ಅನ್ನೋದು ನಿನಗ್ ಗೊತ್ತಾಗುತ್ತೆ. ನೀನ್ ಏನ್ ಮಾಡ್ಬೇಕು, ನಿನ್ನ ಧರ್ಮ ಏನು, ಯಾತಕ್ಕಾಗಿ ಹುಟ್ಟಿದ್ಯಾ ಅನ್ನೋದು ವಿಂಗಡಿಸಿ ನೋಡಿದ್ರೆ ನಿಮ್ಮ ಧರ್ಮ ಏನು, ನಿಮ್ಮ ಕರ್ಮ ಏನು? ನನ್ನ ಕರ್ಮ ಅನ್ಸೋದು ನನಗೆ ಏನ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಆ ಆಸೆಗಳಲ್ಲಿ ಯಾವ್ದು ಒಳ್ಳೇದು, ಯಾವ್ದು ಮಾಡಿದ್ರೆ, ಅಂದ್ರೆ ಇವಾಗ ನಾನು ಸಾಯೋ ಕಾಲಕ್ಕೆ ನಾನು ನೆನಪಿಸ್ಕೊಂಡ್ರೆ ಈ ಕೆಲಸ ಮಾಡಿದೀನಿ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮಾತ್ರ ಆ ಕೆಲಸ ನಾನು ಮಾಡ್ತೀನಿ. ಸೊ ಇವಾಗ ನಂಗೆ ಆಕ್ಟರ್ ಆಗ್ಬೇಕಂತಾನು ಆಸೆ, ನಂಗೆ ಡಾನ್ಸರ್ ಆಗ್ಬೇಕು ಅಂತಾನು ಆಸೆ,
ಅಥವಾ ನನ್ಗೆ ಯಾವ್ದೋ ಒಂದು ದೊಡ್ಡ ಇಂಡಸ್ಟ್ರಿ ತೆಗಿಬೇಕು ಅಂತಾನು ಆಸೆ. ಆಸೆಗಳು ಎಲ್ಲ ಬೇಕಾದಷ್ಟು ಬರುತ್ತೆ, ಹೊಸ ಹೊಸ ಎವ್ರಿ ಡೇ ಬರುತ್ತೆ, ಎವ್ರಿ ಮೊಮೆಂಟ್ ನೋಡಿದ್ದೆಲ್ಲ ಆಸೆ ಆಗತ್ತೆ. ಅದು ಈಗ ಸೋಷಿಯಲ್ ಇದಕ್ಕೆ ನಾವು ಒಂಥರ ಜಂಕ್, ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಆಗ್ಲಿ ಎಲ್ಲದೂನು. ಈಗ ಗೋಬಿ ಮಂಚೂರಿ ನೋಡಿದ್ರೆ ಆಸೆ ಆಗತ್ತೆ ಅನ್ನೋ ತರ, ಇನ್ಸ್ಟಾಗ್ರಾಮ್ ಅಲ್ಲಿ ಆ ರೀಲು ಇಷ್ಟು ರೀಚ್ ಆಗ್ಬಿಡಿದೆ, ಇವ್ರದ್ದು ನಂದು ಅಷ್ಟೇ ಆಗ್ಬೇಕು, ಹಂಗೆ ಆಸೆಗಳು ಈಗಿನ ಕಾಲದಲ್ಲಿ. ಬಟ್ ನನ್ಗೆ ಯಾವ್ದನ್ನ ಮಾಡಿದ್ರೆ ನನಗ್ ಹೆಸರು ಬರತ್ತೆ, ಅಥವಾ ಯಾವ್ದನ್ನ ಮಾಡಿದ್ರೆ ನನ್ನ ಹೆಸರು ಉಳ್ಕೊಳತ್ತೆ, ಅದು ನನ್ನ ಕರ್ಮ. ನನ್ನ ಧರ್ಮ ಏನು, ನಾನ್ ಬಂದದ್ದೆಲ್ಲ ಭಗವಂತ ನನಗೆ ಅವನೇ ಕೊಟ್ಟಿರೋದು, ಅಂಡ್ ನಾನ್ ಮಾಡ್ಬೇಕು ಅದನ್ನ. ಐ ವಿಲ್ ಡೂ ಇಟ್. ಅವನ್ಗೆ ಅದನ್ನ ವಾಪಸ್ ಕೊಡ್ಬೇಕು, ನಾನು ಕೆಲಸ ಮಾಡಿ, ನಾನು ಹಾಡು ಹೇಳಿ. ಹೌದು. ಅಂಡ್ ಎಲ್ಲ ಅಪಾರ್ಟ್ ಫ್ರಮ್ ಎವ್ರಿಥಿಂಗ್, ನನಗನ್ಸೋದು ಈಗ ನಾವ್ ಎಷ್ಟು ಈಗ ಡೊನೇಟ್ ಮಾಡ್ತೀವಿ, ಎಷ್ಟು ದಾನ ಧರ್ಮಗಳನ್ನ ಮಾಡ್ತೀವಿ, ನಮ್ಮ ಇಡೀ ಇನ್ಕಮ್ ಅಲ್ಲಿ 14% ಯಾವಾಗ್ಲೂ ದಾನ ಧರ್ಮಕ್ಕೆ ಎತ್ತಿಡಿ ಅಂತ ನಮ್ ಧರ್ಮದಲ್ಲಿದೆ. ಇನ್ ಹಿಂದೂಯಿಸಮ್ ಇಟ್ ಇಸ್ ದೇರ್. ಆ ದಾನ ಧರ್ಮಗಳು ಹೇಗೆ, ನಾಟ್ ನೆಸೆಸರಿಲಿ ದುಡ್ಡಿಂದಾನೇ ಕೊಡು ಅಂತ ಅಲ್ಲ. ನಾನು ಉಪಯೋಗಿಸಿರೋ ಬಟ್ಟೆನ ಯಾರಿಗೋ, ಆಯ್ತು ನಾನು 2 ದಿನ ಹಾಕೊಂಡೆ, 3ನೇ ದಿನ ನನ್ಗೆ ಇಷ್ಟ ಇಲ್ಲ, ಅದು ನೀನ್ ಯಾರಿಗೋ ಕೊಡು, ಚೆನ್ನಾಗೇ ಕೊಡು, ಹರ್ದು ಆತರ ಎಲ್ಲ ಆಗಿರೋದನ್ನ ಕೊಡೋದ್ ಬೇಡ. ಹಾಗೆ ನನ್ನ ಹತ್ರ ಜಾಸ್ತಿ ಅನ್ನ ಇದೆ ಅನ್ಸತ್ತೆ, ಇದನ್ನ ನಾನು ವೇಸ್ಟ್ ಮಾಡೋ ಬದ್ಲಿಗೆ ಇನ್ನೊಬ್ರಿಗೆ ಯಾರಿಗೋ ಕೊಟ್ಟು. ಸೊ ಯಾವಾಗ ನನಗೆಷ್ಟು ಬೇಕೋ ಅಷ್ಟು ನನ್ನ ಹತ್ರ ಇದ್ರೆ ಸಾಕು ಅನ್ನೋ ಮೈಂಡ್ ಸೆಟ್ ಇರತ್ತೋ, ಇನ್ ಮಿಕ್ಕಿದ್ದನ್ನ ಸ್ವಲ್ಪ ಇನ್ನೊಬ್ರಿಗೂ ಹಂಚೋಣ, ಇನ್ನೊಬ್ರಿಗೂ ಅದನ್ನ ಕೊಡೋಣ, ಅವ್ರಿಗಿಲ್ಲ ಲೆಟ್ ಮೀ ಬ್ಯಾಲೆನ್ಸ್ ಅಂತ ಯಾವಾಗ ಬರುತ್ತೋ, ಐ ಥಿಂಕ್ ದಟ್ ಇಸ್ ಮೈ ಧರ್ಮ. ಬ್ಯೂಟಿಫುಲಿ ಸೆಟ್, ಬ್ಯೂಟಿಫುಲಿ. ಧರ್ಮದ ಬಗ್ಗೆ ಹೇಳಿದ್ರಿ, ಕರ್ಮದ ಬಗ್ಗೆ ಹೇಳಿದ್ರಿ, ನಂಬಿಕೆ ಆಯ್ತು, ಭರವಸೆ ಆಯ್ತು. ಈ ಒಂದು ಆಸ್ಪೆಕ್ಟ್ಸ್ ಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲಿ ರಂಗಗೀತೆಗಳ ಬಗ್ಗೆ ಚರ್ಚೆ ಮಾಡಾಯ್ತು. ಭಾವಗೀತೆ ಅನ್ನೋದು ಯಾಕೆ ನಿಮ್ಗೆ ಇಷ್ಟ ಅನ್ನೋದು ಸಹ ಹೇಳಿದ್ರಿ. ಭಾವಗೀತೆ, ರಂಗಗೀತೆಗಳನ್ನ ಬಿಟ್ಟು ಚಿತ್ರಗೀತೆಗೆ ಬರ್ತೀನಿ ನಾನು ಅಲ್ಲಿಗೆ. ಇನ್ನು ಯಾವ ರೀತಿಯಾದ ಹಾಡುಗಳನ್ನ ನೀವು ಹಾಡ್ತೀರಾ, ಯಾವ ಶೈಲಿಯ ಹಾಡುಗಳನ್ನ ನೀವು ಹಾಡ್ತೀರಾ? ನಾನು ವೆಸ್ಟರ್ನ್ ಕಲಿತಾ ಇದ್ದೀನಿ, ಸೊ ಐ ಕ್ಯಾನ್ ಸಿಂಗ್ ಪಾಪ್ ಸಾಂಗ್ಸ್ ಆಲ್ಸೋ, ಅಂದ್ರೆ ಇಂಗ್ಲಿಷ್ ಹಾಡುಗಳು ಕೂಡ. ನನ್ಗೊಂದು ಏನಂತಾರೆ, ಅದು ಚಟ ಅಂತ ಅನ್ಸತ್ತೆ ನನ್ಗೆ. ಹೊಸದಾಗಿ ಏನಾದ್ರು ಕಲಿತಾನೆ ಇರ್ಬೇಕು. ಈಗ ಯಾವ್ದೋ ಒಂದು ಇನ್ಸ್ಟ್ರೂಮೆಂಟ್, ಪಿಯಾನೋ, ಓಕೆ ಪಿಯಾನೋ ನುಡಿಸ್ತೀನಿ ಅಂದ್ರೆ ನಾಟ್ ಪ್ರೊಫೆಷನಲ್ ಆಗಿ 100% ಅದರಲ್ಲಿ ನಾನೊಂದು ಪ್ರಾಡಿಜಿ ಅನ್ನೋ ಲೆವೆಲ್ಗಲ್ಲ. ಬಟ್ ನಾನು ಹೊಸದಾಗಿ ಎವ್ರಿ ಡೇ ಏನೋ ಒಂದು ಕಲಿಯಕ್ ಇಷ್ಟ, ಯಾವ್ದೋ ಒಂದು ಬಗ್ಗೆ ತಿಳ್ಕೊಳಕ್ ಇಷ್ಟ. ಯಾವ್ದೋ ಈಗ ಒಂದ್ ಕಂಪ್ನಿ ಓಪನ್ ಆಗಿದೆ, ಅವರು ಈಕೋ ವೇಸ್ಟ್ ಬಗ್ಗೆ ಡೀಲ್ ಮಾಡ್ತಾರೆ, ಅದ್ರ ಬಗ್ಗೆ ತಿಳ್ಕೊಳಕ್ ಇಷ್ಟ. ಯಾವ್ದೋ ಒಂದ್ ಮನೆ ಕಟ್ತಾ ಇದಾರೆ, ಆ ಇಟ್ಟಿಗೆ ಕಟ್ಟಿರೋದು ವೇಸ್ಟ್ ಯಾವ್ದೋ ಇದ್ರಿಂದ, ಸೊ ಹಂಗೆ ನಂಗೆ ತುಂಬಾ ಕ್ಯೂರಿಯಾಸಿಟಿ. ಸೊ ಹಿಂಗೆ ಅದ್ರ ಬಗ್ಗೆ ಕಲ್ಯಾಣ, ಇದ್ರ ಬಗ್ಗೆ ಕಲ್ಯಾಣ ಅನ್ನೋ ಥರದಲ್ಲಿ ಐ ಥಿಂಕ್ ಸಿಂಗಿಂಗ್ ವೈಸ್ ಬಂದ್ರೆ ಐ ಕ್ಯಾನ್ ಸಿಂಗ್ ಪಾಪ್, ಐ ಕ್ಯಾನ್ ಸಿಂಗ್ ಇಂಗ್ಲಿಷ್ ಹಾಡುಗಳು ಅಂತ ಹೇಳ್ಬೋದು, ವೆಸ್ಟರ್ನ್. ಜೊತೆಗೆ ತಮಿಳ್, ತೆಲುಗು ಎಲ್ಲ ಕಲ್ತಿದ್ದೀನಿ, ಸೊ ಹಂಗೆ ಬರುತ್ತೆ ಭಾಷೆಗಳು. ಹಂಗೆ ನನ್ಗೆ ತುಂಬಾ ಇಷ್ಟ ಅಂದ್ರೆ ಶ್ಲೋಕಗಳು, ಪಾರಾಯಣ, ಅದು ಎಲ್ಲ ನಂಗೆ ಬಹಳ ಇಷ್ಟ. ಈ ದೇವರು ಭಕ್ತಿ ಅಂತ ಅಲ್ಲ, ಇದು ಏನಂತಾರೆ, ಉಚ್ಚಾರಣೆ ಚೆನ್ನಾಗತ್ತೆ. ಸಂಸ್ಕೃತನ ನೀವು ಕಲ್ತಷ್ಟು, ಹೇಳ್ದಷ್ಟು, ಹೌದು ಹಿಡ್ತಾ. ಸಂಸ್ಕೃತ ಒಂದ್ ಬಂದ್ಬಿಟ್ರೆ ಜಗತ್ತಲ್ಲಿರೋ ಯಾವ ಭಾಷೆ ಬೇಕಾದ್ರೂ ನೀವು ಕಲಿಬಹುದು, ಅದನ್ನ ನೀವು ಈಸಿಯಾಗಿ ಹಾಡಬಹುದು, ಅಂಡ್ ನಿಮ್ಗೆ ಅರ್ಥನೂ ಆಗತ್ತೆ. ಹಂಗಾಗಿ ನಂಗೆ ಐ ಆಲ್ವೇಸ್ ಫೀಲ್ ಲೈಕ್ ಏನೋ ಹೊಸ್ತು ಕಲಿಬೇಕು ಅಂತ. ಪಾಪ್ ಸಂಗೀತ ಕ್ಷೇತ್ರದಲ್ಲಿ ನೀವು ಕಲಿತಂತಹ ವಿಷಯ ಯಾವುದು? ಹಾಗಿದ್ರೆ ಸಂಗೀತದ ಬಗ್ಗೆ ಮಾತನಾಡೋದಾದ್ರೆ, ಪಾಪ್ ಕ್ಲಾಸಸ್ಗೆ ನಾನು ಹೋದಾಗಿಂದ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಐ ಕ್ಯಾನ್ ಮೂವ್ ಅಂಡ್ ಐ ಕ್ಯಾನ್ ಸಿಂಗ್. ಒಂದ್ ಕಡೆ ನಿಂತ್ಕೊಳ್ಳೋದಲ್ದೆ ನನ್ನ ಡಾನ್ಸ್ ಮಾಡ್ಕೊಂಡು ಹಾಡಬಹುದು. ಅದಕ್ಕೆ ಟೆಕ್ನಿಕ್ಸ್ ಇದೆ, ಉಸಿರಾಟದ ಟೆಕ್ನಿಕ್ಸ್ ಇದೆ, ಅದನ್ನ ನಾನು ಕಲಿತೆ. ಬ್ಯೂಟಿಫುಲ್. ಈಗ ಹಾಗಾದ್ರೆ ನಿಮ್ಗೊಂದು ಚಿಕ್ಕ ಚಟುವಟಿಕೆಯನ್ನು ಕೊಡ್ತೀನಿ. ಓಕೆ, ನಿಮಗೆ 30 ಸೆಕೆಂಡ್ ಕೊಡ್ತೀನಿ. ಓಕೆ, 10 ಸೆಕೆಂಡ್ಗಳು. ಮೊದಲನೇ 10 ಸೆಕೆಂಡ್ ನೀವು ರಂಗಗೀತೆ ಹಾಡಿ, ಮುಂದಿನ 10 ಸೆಕೆಂಡ್ ಭಾವಗೀತೆಗೆ ಬಂದು
ಮುಂದಿನ 10 ಸೆಕೆಂಡ್ ಪಾಪ್ಗೆ ಹೋಗ್ಬೇಕು. ಓಕೆ. ಭಾವಗೀತೆ ಮೊದಲ್ಗೆ ಹಾಕ್ಲಿಲ್ಲ, ಹೋಗ್ತಾ ಹೋಗ್ತಾ ಹೈ ಹೋಗೋದ್ ಬೇಡ, ಹೈ ಲೋ ಹೈ ಇರ್ಲಿ ಅಂತ ಒಂದ್ ಚಿಕ್ಕ ಚಾಲೆಂಜ್ ಕೊಟ್ಟಿದೀನಿ. ಓಕೆ, 30 ಮತ್ತೆ ಹೇಳಿ. ರಂಗಗೀತೆ, ಭಾವಗೀತೆ, ಪಾಪ್. ಓಕೆ. ಈಗ ನೀವ್ ಹೇಗೆ ಹಾಡ್ಬೇಕು ಅಂತಂದ್ರೆ ಇದರ ಡಿಫ್ರೆನ್ಸ್ ನೋಡ್ತಿರೋರ್ಗೆ ಅಥವಾ ಕೇಳ್ತಿರೋರ್ಗೆ ಗೊತ್ತಾಗ್ಬೇಕು. ಓಕೆ. ಓಕೆ, ರಂಗಗೀತೆ, ಪಾಪ್ ಮತ್ತೆ ಭಾವಗೀತೆ. ರಂಗಗೀತೆ, ಭಾವಗೀತೆ, ಅಂಡ್ ಪಾಪ್. ಓಕೆ, ನಿಮ್ಮ ಚಟುವಟಿಕೆಗೆ ಟೈಮ್ ಎಷ್ಟು ಹೇಳಿದ್ರಿ? 30. ನಿಮ್ಗೆ ಇಷ್ಟ ಬಂದಷ್ಟು ಅಂತಾನೆ ತಗೊಳ್ಳಿ. ಓಕೆ, ಸರಿ ಆಯ್ತು. ಆದ್ರೆ ನೋಡ್ತಿರೋರ್ಗೆ ಅಥವಾ ಕೇಳಿಸ್ಕೊತಿರೋರ್ಗೆ ಈ 3 ಸಂಗೀತ ಎಷ್ಟು ವಿಭಿನ್ನವಾಗಿದೆ ಕೇಳುವಾಗ ಅನ್ನೋದು ಗೊತ್ತಾಗಬೇಕು. ಓಕೆ, ಮೊದಲಿಗೆ ನಾನು ರಂಗಗೀತೆ ರತ್ನ ಪಕ್ಷಿ ಅನ್ನೋ ಒಂದು ನಾಟಕದ ಹಾಡು. ಇದನ್ನ ರಾಗ ಸಂಯೋಜನೆ ಮಾಡಿದವರು ರಾಜು ಅನಂತ್ ಸ್ವಾಮಿ ಅವರು. ಇದರ ನಂತರ ಹಾಡು ಮೈಸೂರು ಅನಂತ್ ಸ್ವಾಮಿ ಅವರು ಸಂಯೋಜನೆ ಮಾಡಿದಂತ ಹಾಡು ಭಾವಗೀತೆ. ಅದರ ನಂತರದ ಹಾಡು ಸಾಫ್ಟ್ ರಾಕ್ ಅಂತ ಹೇಳ್ತಾರೆ, ಆ ಜಾನ್ರಲ್ಲಿ ಇರುವಂತ ಒಂದು ಹಾಡು ಶನಾಯಾ ಟ್ವೇನ್ ಅನ್ನೋ ಒಬ್ರು, ಶನಾಯಾ ಈಸ್ಟನ್ ಅನ್ನೋ ಒಬ್ರು ಹಾಡಿರುವಂತ ಹಾಡು. ಹೋಗಿ ಬಾರಪ್ಪ ನನ್ನ ಕಂದ ದೂರ, ತುಂಬೆ ಹೂವಷ್ಟು ಹಗುರಾಗಲಿ ನಮ್ಮ ಬದುಕಿನ ಭಾರ. ತಾಯಿ ಮಗುವನ್ನು ಬಿಟ್ಟು ಹಕ್ಕಿ ಗೂಡನು ತೊರೆದು ದಿಕ್ಕು ದಿಕ್ಕಿಗೆ ದೇಶಾಂತರ ಹೋಗುವ ವ್ಯಾಳ, ಆಕಾಶವೇ ನೆಳಲೋ ಭೂತಾಯಿಯ ಮಡಿಲೋ, ಬರಿಗಾಲೆ ಶಿವ ಕೊಟ್ಟ ಕುದುರೆ, ಏರೇರಿ ಬೆನ್ನೇರಿ ಹಾರ್ಯಾರಿ ಏಳೇಳು ಸಾಗರ, ನೀ ದಾಟಿ ಹೋಗಿ ಮಾಯಾದ ಗಿಳಿಯನ್ ನೀ ಜಯಿಸಿತಾರೋ, ಹೋಗಿ ಬಾರೋ ಹೋಗಿ ಬಾರೋ. ಶಾಂತ ರೀತಿಯ ನಿಮ್ಮಿ ಕದಡಿರುವುದೆನ್ನಾತ್ಮ, ನಾಂತ ರೀತಿಯು ಅದೆಂತೋ ಅನಂತ, ಶಾಂತ ರೀತಿಯ ನಿಮ್ಮಿ ಕದಡಿರುವುದೆನ್ನ ಆತ್ಮ, ನಾಂತ ರೀತಿಯು ಅದೆಂತೋ ಅನಂತ, ನನ್ನ ನೀತಿಯ ಕುರುಡಿನಿಂದೆನ್ನ ರಕ್ಷಿಸಿ, ನಿನ್ನ ಪ್ರೀತಿಯ ಬೆಳಕಿನ ಆನಂದ ಕೊಯ್, ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಈಗ For your eyes only can see me through the night. For your eyes only I never need to hide.
You can see so much in me that's new. I never felt until I looked at you. For your eyes only for your eyes only I can never see the night. For your eyes only can see me through the night. ಬ್ಯೂಟಿಫುಲ್ ಸಚ್ ಅ ನೈಸ್ ಅಟೆಂಪ್ಟ್ ಅಂಡ್ ಎಸ್ ಹೌದು ಖಂಡಿತ ವಿಂಗಡಿಸಿ ನೋಡಬಹುದಿತ್ತು. ಹೌದು, ಆದ್ರೆ ಗಾಯನ ಮಾಡುವಾಗ ಅದರ ಅಪ್ರೋಚ್ ಏನಿದೆ ಅದು ಗೊತ್ತಾಗ್ತಾ ಹೋಗುತ್ತೆ. ಬಹಳ ಚೆನ್ನಾಗಿ ಹಾಡಿದ್ರಿ. ಈಗ ಇದೇ ಸೆಕ್ಟರ್ ಅಲ್ಲಿ ಕೇಳುವಂತಹ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನಿಮ್ಮ ನೆಚ್ಚಿನ ರಂಗಗೀತೆ ಯಾವುದು? ನನ್ನ ನೆಚ್ಚಿನ ರಂಗಗೀತೆ ನಾನು ಹಾಡಿದ ರಂಗಗೀತೆ ಬ್ಯೂಟಿಫುಲ್. ಯಾಕಂದ್ರೆ ಇದು ಕಡೆಯ ನಾಟಕ ರಾಜು ಅನಂತ ಸ್ವಾಮಿ ಅವರು ಕಂಪೋಸ್ ಮಾಡಿದಂತಹ ನಾಟಕದ ಹಾಡುಗಳು ಎಲ್ಲ. ಸೊ ಅದ್ರಲ್ಲಿ ಈ ಹಾಡು ನನ್ನ ಅಚ್ಚುಮೆಚ್ಚು. ಹಾಗೂ ನಿಮ್ಮ ನೆಚ್ಚಿನ ಭಾವಗೀತೆ? ನನ್ನ ನೆಚ್ಚಿನ ಭಾವಗೀತೆ ಅಫ್ಕೋರ್ಸ್ ಮುಚ್ಚುಮರೆ ಇಲ್ಲಿ ಹಾಡಿದ್ದು. ಅಂಡ್ ತುಂಬಾ ಇದೆ ಭಾವಗೀತೆನಲ್ಲಿ. ನೀವು ನನ್ನ ಫೇವ್ರೆಟ್ ಅಂತ ಕೇಳಕ್ ಸಾಧ್ಯನೇ ಇಲ್ಲ. ನಾನು ಕೇಳ್ತಾ ಇದು ನನ್ನ ಫೇವ್ರೆಟ್, ಅದು ನನ್ನ ಫೇವ್ರೆಟ್ ಹೇಳ್ತಾನೆ ಹೋಗ್ಬೋದು ಲಿಸ್ಟ್. ಬಹುಶಃ ನಮ್ಮ ಭಾವನೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ. ಇವತ್ತು ಒಂದ್ ಮೂಡಲ್ ಇದ್ದಾಗ ಈ ಭಾವಗೀತೆ ಕೇಳ್ಬೇಕಂತ ಅನ್ಸುತ್ತೆ, ನಾಳೆ ಇಲ್ಲ ಇದು ಬೇಡ ಇನ್ನೊಂದು ಕೇಳ್ಬೇಕು ಅಂತ ಅನ್ಸುತ್ತೆ. ಹಾಗೆ ಈಗ ಪಾಪ್ ಮ್ಯೂಸಿಕ್ ಕಲಿತಿರೋದ್ರಿಂದ ನಿಮಗೆ ಇಷ್ಟವಾಗಿರುವಂತಹ ಆರ್ಟಿಸ್ಟ್ ಯಾರು? ನನ್ಗೆ ಇಷ್ಟ ಆಗಿರುವಂತ ಆರ್ಟಿಸ್ಟ್ ಅಗೇನ್ ತುಂಬಾ ಜನ ಇದ್ದಾರೆ. ವಿಟ್ನಿ ಹೂಸ್ಟನ್ ಇಷ್ಟ, ಅಂಡ್ ಎಡೆಲ್ ಇಷ್ಟ, ರಿಹಾನಾ ಇಷ್ಟ, ತುಂಬಾ ಜನ ಇದ್ದಾರೆ. ಸೊ ಹೆಂಗೆ ಅಂದ್ರೆ ಪಾಪ್ ಅಲ್ಲಿ ನನ್ನ ವಾಯ್ಸ್ ಯಾರಿಗೆ ಸ್ವಲ್ಪ ಹತ್ರ ಇದೆ, ಯಾಕಂದ್ರೆ ನಾವು ಆ ಥರದ ಸಿಂಗರ್ ಹಾಡ್ಗಳನ್ನ ಕಲಿತೀವಿ. ಸೊ ಈಗ ಎಲ್ಲಾರ ಹಾಡನ್ನು ನಾನು ಟ್ರೈ ಮಾಡಕ್ ಆಗಲ್ಲ, ಟ್ರೈ ಮಾಡಿ ಅದ್ರಲ್ಲಿ ಎಕ್ಸೆಲ್ ಆಗಕ್ಕಾಗಲ್ಲ. ನನ್ ಖುಷಿಗೆ ಹಾಡಬಹುದು. ಈಗ ನಂದೇ ತರ ವಾಯ್ಸ್ ಮಿಡ್ ಟು ಹೈಯರ್ ಇರೋಂತ ವಾಯ್ಸ್ ಆ ಸಿಂಗರ್ ಗಳನ್ನ ನಾನು ಫಾಲೋ ಮಾಡ್ತೀನಿ, ಅವ್ರ ಹಾಡ್ಗಳನ್ನ ಕೇಳ್ತೀನಿ, ಬೇರೆಯವ್ರದ್ದು ಕೇಳ್ತೀನಿ, ಬಟ್ ಐ ವುಡ್ ಟ್ರೈ ಟು ಸಿಂಗ್ ದೇರ್ ಸಾಂಗ್. ಸೊ ಹಂಗಾಗಿ ಎಡೆಲ್ ಇಸ್ ಮೈ ಫೇವ್ರೆಟ್, ಅಂಡ್ ಜೆನಿಫರ್ ಲೋಪೆಸ್ ಅಥವಾ ಬಿಯಾನ್ಸೆ. ಸೊ ಇವರೆಲ್ಲ ನನ್ನ ಫೇವ್ರೆಟ್. ದೀಪ ಎಷ್ಟು ಸಮಯ ಉರಿಯುತ್ತೋ ಅಷ್ಟೇ ಹೆಚ್ಚು ಮನೆಯ ಸಮೃದ್ಧಿ ಆಗುತ್ತೆ. ಓ ಹೌದಲ್ವಾ? ಹಾಕ್ಬಿಟ್ಟ. ನಮ್ ದೀಪ ಇನ್ನ ಉರಿತದೆ. ಹೌದಲ್ವಾ? ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಜೊತೆಗೆ ಏನ್ ಹೇಳ್ಬೇಕಂದ್ರೆ, ನನಗೆ ನಿಮ್ಮ ಹೆಸರು ಪರಿಚಯ ಆಗಿದ್ದು ನನಗೆ 2 ಹಾಡುಗಳ ಮೂಲಕ. ಅಲ್ಲಿವರೆಗೂ ನನಗೆ ಅನನ್ಯ ಭಟ್ ಯಾರು ಅನ್ನೋದು ಗೊತ್ತಿರ್ಲಿಲ್ಲ. ಯಾವ ಹಾಡು ಅಂತಂದ್ರೆ ನೀ ತೊರೆದ ಘಳಿಗೆಯಲ್ಲಿ ಹಾಡು. ಇದ್ಯಾರು ಇದು ಹಾಡು ಹಾಡಿರೋದು ಅಂತ ಗೂಗಲ್ ಸರ್ಚ್ ಮಾಡಿ ನೋಡಿದೆ, ಒಂದದು. ಮತ್ತೆ ಇನ್ನೊಂದು ಬಾ ನೀನೆ ನೋಡು ಅಂತ ಹಾಡಿದೆ. ಮೈ ಗಾಡ್, ಓಕೆ. ಆ ಹಾಡನ್ನ ಕೇಳಿದಾಗ ಇದು ಸ್ವಲ್ಪ ಅದೇ ತರ ಇದೆಲ್ಲ ವಾಯ್ಸ್, ತಡಿ ನೋಡೋಣ ಅಂತಂದ್ರೆ ಅನನ್ಯ ಭಟ್ ಹಾಡಿರೋದು. ಹೌದು. ಚಲನಚಿತ್ರ ಗೀತೆಯಲ್ಲಿ ನಿಮ್ಮ ಕೊಡುಗೆ ತುಂಬಾ ವಿಭಿನ್ನ ಶೈಲಿಯಲ್ಲಿದೆ. ಬಹುಶಃ ಅಲ್ಲಿಂದ ಶುರುವಾದಾಗ ಅಲ್ಲಿಂದ KGF ವರೆಗೂ ಚಲನಚಿತ್ರ ಗೀತೆಗಳಿಗೆ ಅದರದೇ ಆದಂತಹ ಒಂದು ರೂಪ ಇರುತ್ತೆ, ಹಾಡಿನ ಶೈಲಿ ಇರುತ್ತೆ. ಅದು ಮನಸ್ಸಿಗೆ ನಾಟೋದಕ್ಕೆ ಏನೇನೇನೋ ಸರ್ಕಸ್ ಮಾಡಿರ್ತಾರೆ ಹಿಂದೆ. ನಿಮ್ಮ ಅಪ್ರೋಚ್ ಹೇಗಿದೆ ಈ ಚಲನಚಿತ್ರ ಗೀತೆಗಳಲ್ಲಿ? ನಾನು ಯಾವ ಹಾಡು ಹಾಡಿದ್ರು ಇಟ್ಸ್ ದ ಸೇಮ್. ನಾನು ಫಸ್ಟ್ ಲಿರಿಸಿಸ್ಟು, ಡೈರೆಕ್ಟರ್ ಎಲ್ಲರನ್ನೂ ಕೂರ್ಸ್ಕೊಂತೀನಿ. ಫಸ್ಟ್ ನನ್ಗೆ ಕತೆ ಹೇಳಿ, ಪೂರ್ತಿ ಕಥೆ ಅಲ್ದೇ ಆದ್ರೂ ಈ ಹಾಡು ಏನಕ್ಕೆ ಬರುತ್ತೆ, ಯಾವ ಸನ್ನಿವೇಶದಲ್ಲಿ ಬರುತ್ತೆ, ಅಂಡ್ ಈ ಹಾಡು ಯಾವ್ಯಾವ ಜಾಗದಲ್ಲಿ ನೀವು ಯೂಸ್ ಮಾಡ್ಕೊಳ್ತೀರಾ. ಅಂಡ್ ಲಿರಿಸಿಸ್ಟ್ ನ ಕೇಳ್ತೀನಿ, ಈ ಹಾಡ್ ಬರಿಬೇಕಾರೆ ನೀವ್ ಎಷ್ಟ್ ಸಲ ಕರೆಕ್ಷನ್ ಮಾಡಿದ್ರಿ, ಯಾವ ವರ್ಡ್ ಗಳನ್ನ ರಿಪ್ಲೇಸ್ ಮಾಡಿದ್ರಿ, ಅಂಡ್ ಯಾವ ಲೈನ್ ನಿಮ್ಗೆ ತುಂಬಾ ಸ್ಟ್ರೆಸ್ ಕೊಟ್ಟು ನೀವ್ ಇದು ತುಂಬಾ ಚೆನ್ನಾಗ್ ಬರ್ಬೇಕು ಅನ್ನೋದ್ ನೀವ್ ಯಾವ್ದು ಅನ್ಕೊಂಡಿದೀರಾ. ಆತರ ನಾನು ಕುತ್ಕೊಂಡ್ ಮಾತಾಡ್ತೀನಿ ಅವ್ರಗಳ ಜೊತೆ. ಅಂಡ್ ದೆನ್ ಓನ್ಲಿ ಐ ವಿಲ್ ಟ್ರೈ ಟು ಸಿಂಗ್. ಯಾಕಂದ್ರೆ ಈಗ ಬರ್ದಿರೋರು ಇದು ಚೆನ್ನಾಗಾಗ್ಲಿ ಅಂತ ಬರ್ದಿರ್ತಾರೆ,
ಕಂಪೋಸ್ ಮಾಡೋರು ಇದನ್ನ ಚೆನ್ನಾಗಿ ಹಾಡ್ಲಿ ಅಂತ ಕಂಪೋಸ್ ಮಾಡ್ತಾರೆ. ಸೊ ನಾನು ಬರೀ ನನ್ನ ವಾಯ್ಸ್ಗಲ್ದೆ ಆ ಸಂಗೀತಕ್ಕೆ, ಆ ಕವಿತೆಗೆ, ಆ ಫಿಲಮ್ಗೆ, ಆ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, 1,000 ಜನ ಇರ್ತಾರೆ, ಅವ್ರಿಗೆಲ್ಲ ನಾನು ನ್ಯಾಯ ಒದಗಿಸ್ಬೇಕು ಅಂದ್ರೆ ನಾನ್ ತುಂಬಾ ಎಫರ್ಟ್ ಹಾಕ್ಲೇಬೇಕು. ಅಂಡ್ ಅದು ನನಗ್ ಸಿಕ್ಕಿರೋ ಒಂದು ಭಾಗ್ಯ. ಯಾಕಂದ್ರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಎಷ್ಟು ಜನಕ್ಕೆ ನಾನ್ ಇಷ್ಟಪಡುವಂತ ಕೆಲಸ ಸಿಗುತ್ತೆ. ವೆನ್ ಮೈ ಪ್ಯಾಷನ್ ಇಸ್ ಮೈ ಪ್ರೊಫೆಷನ್, ನಾನು ನನ್ನ ಹವ್ಯಾಸದಿಂದ ದುಡ್ಡು ಮಾಡ್ತಿದ್ದೀನಿ, ಅಥವಾ ಆ ಹವ್ಯಾಸನೇ ನನ್ನ ಕರಿಯರ್ ಆಗಿಸ್ಕೊಂಡಿದ್ದೀನಿ, ನನ್ನ ಪ್ರೊಫೆಷನ್ ಆಗಿ ಮಾಡ್ಕೊಂಡಿದ್ದೀನಿ ಅನ್ನೋವಾಗ, ಅದರಿಂದ ನನ್ನ ಹೊಟ್ಟೆ ತುಂಬ್ತಾ ಇದೆ ಅಂದಾಗ ನಾನು ಅದಕ್ಕೆ ಡಬಲ್ ಅಲ್ಲ, ಟ್ರಿಪಲ್ ಅಲ್ಲ, ಎಷ್ಟು ಹಾರ್ಡ್ ವರ್ಕ್ ಕೊಟ್ರು ಅದು ಕಡಿಮೆ ಆಗುತ್ತೆ. ಸೊ ನನಗೇನಂದ್ರೆ ಯಾವತ್ತೂ ನಾನು ವಾಪಸ್ ಬರ್ಬೇಕಾದ್ರೆ ಛೇ ಈ ಹಾಡನ್ನ ನಾನು ಒಂದು 50% ಚೆನ್ನಾಗಿ ಹಾಡಿದೀನಿ ಅಂತ ಅನ್ನಿಸ್ಬಾರ್ದು. ಆಬ್ವಿಯಸ್ಲಿ ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಯಾವ ಹಾಡಲ್ಲೂ ಇರಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ನಾಳೆ ನಾನು ಕೊಂಬು ಬಂದ್ಬಿಡತ್ತೆ ನನ್ಗೆ, ನಾನ್ ಸಖತ್ತಾಗಿ ಹಾಡ್ಬಿಡಿದೀನಿ ಅಂತ. ಸೊ ಅಟ್ಲೀಸ್ಟ್ ಓಕೆ, ಒಂದ್ 75% ನಾನು ಚೆನ್ನಾಗಿ ಹಾಡಿದೀನಿ ಅಂತ ಅನ್ಸಿದ್ರೆ ನನ್ಗೆ ಓಕೆ ಅಪ್ಪ, ಸದ್ಯ ಅವತ್ ಹೋಗಿ ಒಳ್ಳೆ ನಿದ್ದೆ ಮಾಡ್ತೀನಿ. ಇಲ್ಲ ಅಂದ್ರೆ ಎಷ್ಟೊಂದ್ಸಲ ನಾನೇ ಡೈರೆಕ್ಟರ್ಗೆ ಫೋನ್ ಮಾಡಿ, ಅಥವಾ ಇನ್ನೊಂದ್ಸಲಿ ಹಾಡ್ಲಾ, ಈ ಲೈನ್ ಇನ್ನೊಂದ್ಸಲ ಹಾಡ್ತೀನಿ ಪ್ಲೀಸ್, ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋ ಥರನೇ ನಾನು ಜಾಸ್ತಿ ವರ್ಕ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಟ್ಲೀಸ್ಟ್ ನನ್ನ ಕಡೆಯಿಂದ 100% ಮಾಡ್ಬೇಕು ನಾನು. ಅಬ್ಸಲ್ಯೂಟ್ಲಿ. ಚಿತ್ರಗೀತೆಗಳು ಅಂತ ಬಂದಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆ ನೀವು ಹಾಡಿರೋದು, ಬಹುಶಃ ಅದು ಹಿಟ್ ಆಗಿರ್ಬೇಕು, ಪಾಪ್ಯುಲರ್ ಆಗಿರ್ಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಅದನ್ನ ಹಾಡುವಾಗ ಅದರ ಸಂಯೋಜನೆಯ ಅಥವಾ ಸಾಹಿತ್ಯವನ್ನ ಇಷ್ಟಪಟ್ಟು ನನಗೆ ತುಂಬಾ ಅಪ್ಪುಗೆ ನೀಡಿದಂತಹ ಹಾಡು ಅಂತ ಅನ್ಸಿರೋ ಹಾಡು ಯಾವುದು? ನೀವು ನೆನ್ಪಿಸಿದ್ರಿ ಬಾ ನೀನೆ ನೋಡು, ಅದು ತುಂಬಾ ಫೇವ್ರೆಟ್ ಹಾಡು. ಬಟ್ ಅದು ಜನಕ್ಕೆ ಅಷ್ಟು ತಲುಪಲಿಲ್ಲ. ತುಂಬಾ ಫೇವ್ರೆಟ್ ನನ್ಗೆ ಆ ಹಾಡು. ಅದಾದ್ಮೇಲೆ ಆ ದೇವರೇ ಬೆಸೆದ ಬಂಧವಿದು ಅಂತ ಒಂದು ಹಾಡಿದೆ. ಆ ಹಾಡು ನನಗೆ ತುಂಬಾ ಇಷ್ಟ. ಚಿತ್ರದ್ದು ಇದು ಗಿಲ್ಕಿ ಅಂತ ಚಿತ್ರ. ಆದಿಲ್ ನದಾಫ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿರೋ ಹಾಡು ಇದು. ಅಂದ್ರೆ ಅದು ಹೆಂಗಿದೆ ಅಂದ್ರೆ ಒಂಥರ ಆ ದೇವರೇ ಬೆಸೆದ ಬಂಧವಿದು, ತುಂಬಾ ಚೆನ್ನಾಗಿದೆ. ಅಂದ್ರೆ ಆ ಕಂಪೋಸಿಷನ್ ಅಷ್ಟು ಚೆನ್ನಾಗಿದೆ. ಈ ಹಾಡು ನನಗೆ ತುಂಬಾ ಇಷ್ಟ. ಅಂಡ್ ದೇವಕಿ ಅಂತ ಒಂದು ಚಿತ್ರ ಬಂತು, ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು. ಅದ್ರಲ್ಲಿ ಒಂದು ಹಾಡಿದೆ, ನೋಬಿನ್ ಪಾಲ್ ಅವರು ಮ್ಯೂಸಿಕ್ ಮಾಡಿದ್ರು. ಆ ಹಾಡು ನನಗೆ ತುಂಬಾ ಇಷ್ಟ. ಸೊ ಎಷ್ಟೊಂದು ಹಾಡುಗಳು ರೀಚ್ ಆಗದೆ ಇರೋ ಹಾಡುಗಳು ನನ್ಗೆ ತುಂಬಾ ಫೇವ್ರೆಟ್ ಇದೆ. ಅಂಡ್ ಮೇ ಬಿ ಫೇಮಸ್ ಆಗಿರೋ ಹಾಡಲ್ಲಿ ಯಾವ್ದು ತುಂಬಾ ಇಷ್ಟ ಅಂದ್ರೆ ನನ್ಗೆ ಹೋಲ್ಡ್ ಆನ್ ಇಷ್ಟ, ಟಗರುದು. ಮೆಂಟಲ್ ಹೋ ಜಾವ ಇಷ್ಟ ಆಫ್ ಕೋರ್ಸ್. ಆ ಚರಣ್ ರಾಜ್ ಸರೇನೆ ಮಾಡಿರೋಂತ ದಳಪತಿ ಅಂತ ಒಂದು ಚಿತ್ರ, ಅದ್ರಲ್ಲಿ ಟೈಟಲ್ ಟ್ರ್ಯಾಕ್ ಅದು ಇಷ್ಟ. ಅಂಡ್ ನಾನ್ ಹೇಳ್ತಾನೆ ಇರ್ತೀನಿ. ಆಮೇಲೆ ಜೀರ್ ಜಿಂಬೆ ಅಂತ ಒಂದು ಡಾಕ್ಯುಮೆಂಟ್ರಿ ತರ, ಅದ್ರಲ್ಲಿ ಒಂದು ಹಾಡಿದೆ, ಅದು ನಂಗೆ ಬಹಳ ಇಷ್ಟ. ಇಟ್ ಶುಡ್ ಹ್ಯಾವ್ ರೀಚ್ಡ್ ಮೋರ್ ಅಂತ ಅನ್ಸೋ ಹಾಡುಗಳು ಇದೆಲ್ಲ. ಅದೆಲ್ಲ ನನ್ನ ಫೇವ್ರೆಟ್ ಹಾಡುಗಳು. ಬ್ಯೂಟಿಫುಲ್. ಈಗ ರೀಚ್ ಆಗಿರುವಂತಹ ಹಾಡು ಬಗ್ಗೆ ಮಾತಾಡೋಣ. KGF ನ ಹಾಡು. ನನಗೆ ಒಂದು ಕುತೂಹಲ ಇದೆ, ನಿಮ್ಮನ್ನ ಆಡಿಯನ್ಸ್ ಅಥವಾ ಪ್ರೇಕ್ಷಕರು ಭೇಟಿ ಮಾಡಿದಾಗ ಜಾಸ್ತಿ ಮಾತನಾಡುವಂತಹ ವಿಷಯ ಯಾವುದು? ಸದ್ಗುರು ಸೋಜುಗಾದ ಅಂತ ಹೇಳ್ತಾರ, ಅಥವಾ KGF ಗರ್ಭದಿ ಅನ್ನೋ ಆಡಿಯನ್ಸ್ ಜಾಸ್ತಿನ? ಎರಡೂ ಇದೆ. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ನೀವೇ ಆ ಹಾಡು ಹಾಡಿದೀರಾ, ನೀವೇ ಈ ಹಾಡು ಹಾಡಿದೀರಾ ಅನ್ನೋ ಡೌಟ್. ಅಂಡ್ ಎಷ್ಟು ಹಾಡು ಹಾಡಿ ನೋಡೋಣ ಅಂತಾರೆ. ನೀವು ಮಾತಾಡೋದೇ ಬೇರೆ ತರ ಮಾತಾಡ್ತೀರಾ, ಹಾಡು ಹೇಳ್ಬೇಕಾರನೆ ಬೇರೆ ತರ ಹೇಳ್ತೀರಾ. ಸೊ ಎಷ್ಟೊಂದ್ ಜನಕ್ಕೆ ದೇ ಕ್ಯಾನ್ ರಿಲೇಟ್ ಮೀ ಸಿಂಗಿಂಗ್ ಗರ್ಭದಿ, ಬಟ್ ನೀವು ಫೋಕ್ ಹಾಡ್ತೀರಾ ಅನ್ನೋದು ನಂಬಕ್ಕೆ ಆಗಲ್ಲ ಅಂತಾರೆ. ಆಮೇಲೆ ನೀವು ಅದ್ರಲ್ಲಿ ಬೇರೆ ತರ ಮೇಕಪ್ ಮಾಡ್ಕೊಂಡಿದೀರಾ ಅನ್ಸುತ್ತೆ ಅಲ್ವಾ, ಕಂಡುಹಿಡಿಯಕ್ಕೆ ಆಗಲ್ಲ ಅಂತಾರೆ. ಅಂಡ್ ನಾನು ಬೇರೆ ಭಾಷೆಗಳಲ್ಲಿ ಹಾಡಕ್ ಹೋಗ್ತೀನಲ್ಲ, ಅವಾಗ ಅಲ್ಲಿ ಜಾಸ್ತಿ KGF ಚರ್ಚೆ ಮಾಡ್ತಾರೆ. ತಮಿಳಲ್ಲಿ ಸೇಮ್ ಗರ್ಭದಿನೇ ತಮಿಳಲ್ಲಿ, ತೆಲುಗುನಲ್ಲಿ. ಸೊ ಅಲ್ಲೆಲ್ಲ ಈ ಹಾಡು ತುಂಬಾ ರೀಚ್ ಆಗಿದೆ ಅಂಡ್ ಅವ್ರಿಗೆ ತುಂಬಾ ಫೇವ್ರೆಟ್ ಆ ಹಾಡು. ಸೊ ಆಫ್ಟರ್
3-4 years ಆಲ್ಸೋ ಈಗಲೂ ಆ ಹಾಡು ಅವ್ರ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಅಂದ್ರೆ I can only be thankful for Ravi Basrur sir for selecting me. ಅಬ್ಸಲ್ಯೂಟ್ಲಿ. ಜೊತೆಗೆ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಅವಾಗ್ಲಿಂದ ಹೇಳ್ತಿರೋದೇ ಇದು, ಸಂಗೀತಕ್ಕೆ ಇನ್ನೊಂದು ಭಾಷೆ ಇಲ್ಲ, ಸಂಗೀತವೇ ಒಂದು ಭಾಷೆ. ಇದಕ್ಕೆ ನೀವು ವಾಯ್ಸ್ ಅನ್ನ ಕೊಡುಗೆಯಾಗಿ ನೀಡಿದಾಗ ಮನಸ್ಸಿಗೆ ನಾಟಿದ್ರೆ ಸಾಕು, ಪ್ರೇಕ್ಷಕ ಎಲ್ಲೇ ಇದ್ರು ಓಡಿ ಬರ್ತಾನೆ. ಹೌದು ಹೌದು. ಹಾಗಾಗಿ KGF ನ ಒಂದು ಫೇಮ್ ತಗೊಂಡಿದ್ದಾಗ್ಲಿ ಆ ಹಾಡು, ಅಥವಾ ಸೋಜುಗಾದ ತಗೊಂಡಿದ್ದಾಗ್ಲಿ, ನೀವು ನಿಮ್ಮ ಕೊಡುಗೆಯನ್ನ ಹಾಕದಷ್ಟು ಅದಕ್ಕೆ ಅದರದೇ ಆದಂತಹ ಒಂದು ರೂಪ ಬರ್ತಾ ಹೋಯ್ತು. ಕೆಲವು ಚಲನಚಿತ್ರಗಳು ನೀವು ಹೇಳಿದ ಹಾಗೆ ರೀಚ್ ಆಗುತ್ತೆ, ಆಗ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಆಗೋದಿಲ್ಲ. ಈಗ ಒಂದು ಗಾಯಕಿಯ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳುವಂತಹ ವಿಷಯಗಳು ಇದೆ. ಗಾಯಕಿಯಾಗಿ ನಿಮಗೆ ನೀವು ಮಾಡ್ಕೊಳ್ಳುವಂತಹ ತಯಾರಿಗಳು ಏನು? ಈಗ ಫ್ಲಾಸ್ಕ್ ಇಟ್ಕೊಂಡಿದ್ದೆ, ನನ್ನ ಬೆಸ್ಟ್ ಫ್ರೆಂಡ್, ನಾನು ಆದ್ರೆ ಗಂಟ್ಲು ನೋಡ್ಕೋಬೇಕು. ಓಕೆ. ಅಂಡ್ ಈಗ ಮಾನವ ಸಹಜ ಗುಣಗಳೇನಂದ್ರೆ ಜಗಳ ಆಡ್ಬೇಕಾದ್ರೆ ಕಿರ್ಚಾಡೋದು, ಅಂಡ್ ತುಂಬಾ ದುಃಖ ಆದಾಗ ಜೋರಾಗಿ ಅಳೋದು. ಸೊ ಎಲ್ಲಾ ಸಂದರ್ಭದಲ್ಲೂ ನಾನು ಸಮಸ್ಥಿತಿನಲ್ಲಿ ಇರ್ಬೇಕು ಅನ್ಕೊಳ್ಳೋದು ನಾನು. ಅದು ನನ್ನ ಸ್ವಲ್ಪ ಕಂಟ್ರೋಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ಜಾಸ್ತಿ ಎಕ್ಸೈಟ್ ಆಗ್ಬೇಡ, ಜೋರಾಗಿ ಮಾತಾಡ್ತೀಯಾ ಅಂತ ನಾನೇ ಅನ್ಕೊಳ್ತೀನಿ. ಬಿಕಾಸ್ ಮೇನ್ ಆಗಿ ನಾವು ಏನೇ ಫೀಲ್ ಮಾಡಿದ್ರು, ಅಂದ್ರೆ ಏನೇ ಇಮೋಷನ್ ಆದ್ರೂನು ಅದು ಇಲ್ಲಿ ಎಫೆಕ್ಟ್ ಆಗತ್ತಂತೆ. ನನ್ ಗುರುಗಳು ಹೇಳ್ತಾರೆ, ಮಂಡ್ಯ ರಮೇಶ್ ಸರ್ ಹೇಳ್ತಾರೆ, ಈಗ ನಿನ್ಗೆ ಯಾವ್ದೋ ಒಂದು ದೊಡ್ಡ ಕಾನ್ಸರ್ಟ್ ನೀನ್ ಹೋಗ್ಬೇಕು, ನಿನಗ್ ತುಂಬಾ ಸ್ಟ್ರೆಸ್ ಇದೆ, ಬೇಜಾರಿದೆ ಅನ್ಕೋ, ಅವಾಗ ನೀನು ನಿದ್ದೆ ಮಾಡಬಾರ್ದು, ಕಣ್ ಮುಚ್ಕೊಂಡು ಯು ಹ್ಯಾವ್ ಟು ಜಸ್ಟ್ ಲೇ ಡೌನ್ ಅಂಡ್ ಥಿಂಕ್ ನಥಿಂಗ್, ಝೀರೋ ಇಮೋಷನ್. ಇಷ್ಟು ಮಾಡ್ಕೊಂಡ್ರೆ ನಿನ್ ಗಂಟ್ಲಿಗೆ ರೆಸ್ಟ್ ಸಿಗುತ್ತೆ ಅಂತ ಹೇಳೋರು. ನನ್ಗೆ ಅದ್ ರಿಯಲೈಸ್ ಆಗಿದ್ದೆ ಒಂದ್ ಕಾನ್ಸರ್ಟ್ ಮುಂಚೆ. ಯಾವಾಗ್ಲೂ ತುಂಬಾ ಟೆನ್ಷನ್ ಏನೋ ಆಗಿರತ್ತೆ, ಹೆಂಗಪ್ಪ ಹಾಡೋದು ಅನ್ನೋ ಅವಾಗ ಈ ವಿಷಯನ ನಾನು ಮಾಡ್ತೀನಿ. ಅಂಡ್ ದೇರ್ ಆರ್ ಕ್ವೈಟ್ ಅ ಫ್ಯೂ ವೋಕಲ್ ಎಕ್ಸಸೈಸಸ್, ಅಂದ್ರೆ ವಾಯ್ಸ್ ಅನ್ನ ಹೇಗೆ ಯಾವಾಗ್ಲೂ ವಾರ್ಮ್ ಅಪ್ ಮಾಡ್ಕೊಂಡು ಇಟ್ಕೋಬೇಕು ಅನ್ನೋದಕ್ಕೆ. ಸೊ ಅದೇ ನಾ ಹೇಳಿದ್ನಲ್ಲ, ಇದೊಂದು ವಿಷಯದ್ರ ಬಗ್ಗೆ ನನ್ಗೆ ತುಂಬಾ ಆಸೆ ಇದೆ. ಅಂದ್ರೆ ನಾನು ಅದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಸ್ಟಡಿ ಮಾಡ್ಬೇಕು, ಏನೆಲ್ಲ ಬೇಕೋ ಅದನ್ನ ನಾನು ಮೇಂಟೈನ್ ಮಾಡ್ಬೇಕು. ಸೊ ಇವಾಗ ನಂಗೆ ಬೇಕಾದಾಗೆಲ್ಲ ನಾನು ಐಸ್ ಕ್ರೀಮ್ ತಿನ್ನಕ್ ಆಗಲ್ಲ, ಹಂಗಂತ ನಂಗೆ ಬೇಜಾರಿಲ್ಲ. ಬಟ್ ದಟ್ ಇಸ್ ವಾಟ್ ಐ ಹ್ಯಾವ್ ಟು ಡೂ. ಕರೆಕ್ಟ್. ಈಗ ನನ್ಗೆ ಎಣ್ಣೆಲ್ ಕರ್ದಿದ್ ತಿನ್ನಂಗಿಲ್ಲ, ನನ್ಗೆ ಅದು ತಿನ್ನಂಗಿಲ್ಲ ಅಂತ ಆ ಚಾಪ್ಟರೇ ಇಲ್ಲ ನನ್ನ ಲೈಫಲ್ಲಿ. ಸೊ ನನ್ಗೆ ಈಗ ಬಜ್ಜಿ ಬೋಂಡ ಎಣ್ಣೆಲ್ ಕರ್ದಿರೋದು ನಂಗೆ ಯಾವತ್ತೂ ಅನ್ಸೋದೇ ಇಲ್ಲ ತಿನ್ಬೇಕು ಅಂತ. ಹಂಗೆ ಐ ಥಿಂಕ್ ಇಫ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಮಥಿಂಗ್ ಇನ್ ಯುವರ್ ಲೈಫ್ ವೆರಿ ಮಚ್, ಅದೇ ನಿಮ್ಮನ್ನ ರೂಪುಗೊಳಿಸತ್ತೆ. ಎಷ್ಟೊಂದು ಆಸೆಗಳು ಅದ್ ತಾನಾಗೆ ಉದುರ್ಕೊಂಡು ಹೋಗತ್ತೆ ಅನ್ಸತ್ತೆ. ವೆರಿ ನೈಸ್. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೇಳ್ಪಟ್ಟಂತಹ ವಿಷಯ, ನಿಮಗೆ ಇಳೆಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಒಂದು ಅವಕಾಶ ಸಿಕ್ಕಿದೆ ಹಾಡೋದಕ್ಕೆ ಅಂತ. ಹೇಗೆ, ನಿಜನಾ ಇದು? ನಾನು ಈಗಾಗ್ಲೇ ಅವರ ಸಂಯೋಜನೆಯಲ್ಲಿ 8 ಚಿತ್ರಗಳಿಗೆ ಹಾಡಿದೀನಿ. ಓ ಬ್ಯೂಟಿಫುಲ್. 4 ಚಿತ್ರಗಳು ಬಿಡುಗಡೆ ಆಗಿದೆ. ಅದರಲ್ಲಿ ವಿಡುದಲೈ 1 and 2 ಎರಡರಲ್ಲೂ 4 ಹಾಡುಗಳು ರಿಲೀಸ್ ಆಗಿದೆ ಆಗ್ಲೇ. ಹೆಂಗೆ ಅಂಥ ಒಂದು ಏನಂತಾರೆ ಮ್ಯೂಸಿಕ್ ಮೈಸ್ಟ್ರೋ ಅಂತ ಹೇಳ್ತೀವಿ, ಹೌದು, ಅಂತಹ ಸಂಗೀತ ಸಂಯೋಜಕರ ಜೊತೆ ಕೆಲಸ ಮಾಡೋದು ಹೇಗೆ? ಅಥವಾ ಮೊದಲನೇದಾಗಿ ನಿಮ್ಗೆ ಕಾಲ್ ಬಂದಿದ್ದು ಅಥವಾ ಏನು, ಈ ಸಂದರ್ಭದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಅವರು ಕೂಡ ನನ್ನ ಸೋಜುಗಾದ ಸೂಜು ಮಲ್ಲಿಗೆ ಹಾಡ್ ಕೇಳಿ ಕರ್ದಿರೋದು. ಒಂದ್ ಏನಂದ್ರೆ ನನ್ಗೆ ತುಂಬಾ ಮುಂಚೆಯಿಂದ ಆಸೆ ಇತ್ತು ತಮಿಳ್ ಮತ್ತೆ ತೆಲುಗುನಲ್ಲೆಲ್ಲ ಹಾಡ್ಬೇಕು, ಬೇರೆ ಭಾಷೆಗಳಲ್ಲಿ ಹಾಡ್ಬೇಕು ಅಂತ. ಸೊ ನಾನ್ ತಯಾರಿ ಮಾಡ್ಕೊಂಡಿದ್ದೆ, ನಾನ್ ಭಾಷೆಗಳನ್ನ ಕಲ್ತಿದ್ದೆ. ಸೊ ನಂಗೆ ತಮಿಳ್ ಬರತ್ತೆ, ತೆಲುಗು ಬರತ್ತೆ. ಸೊ ಹಂಗೆ ಅಲ್ಲಿ ಹೋದ್ಮೇಲೆ ಒಂದು ಅಡ್ವಾಂಟೇಜ್ ಏನಂದ್ರೆ ನನ್ಗೆ ಭಾಷೆ ಬರೋದು, ಅಂಡ್ ಇನ್ನೊಂದ್ ಏನಂದ್ರೆ ಕಾನ್ಫಿಡೆನ್ಸ್. ಅದು ನನ್ಗೆ ರಂಗಭೂಮಿಯಿಂದ ಬಂದಿರೋದು. ಇದು ಎರಡಿದ್ರೆ ಎಲ್ ಬೇಕಾದ್ರೂ ಗೆಲ್ಲಬಹುದು ಅನ್ನೋದಕ್ಕೆ ಅದೇ ಅಂದ್ರೆ ಒಂದು ಎಕ್ಸಾಂಪಲ್ ಅಂತ ಅನ್ಸತ್ತೆ. ಅಂಡ್ ಅವರು ಒಂಥರ ದೇವ್ರವ್ರು, ರಾಜಾ ಸರ್. ಅವ್ರನ್ನ ಬಿಟ್ಟು ನೀವ್ ಇನ್ಯಾರನ್ನಾರು ಹೇಳ್ಬೇಕು ಅಂದ್ರೆ ದೇ ವಿಲ್ ಕಮ್ ಇನ್ ಅ ಸೆಕೆಂಡ್ ಪ್ಲೇಸ್. ರಾಜಾ ಸರ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಫಸ್ಟ್. ಯಾಕಂದ್ರೆ ನಮ್ಗೊಂಥರ ಟೆಕ್ಸ್ಟ್ ಬುಕ್ ಇದ್ದಂಗೆ. ಅವ್ರ ಹಾಡುಗಳನ್ನ ನಾನು ಕೇಳಿದ್ದು ಬಹಳ ಕಡಿಮೆ, ಯಾಕಂದ್ರೆ ಕನ್ನಡದಲ್ಲಿ ಕಡಿಮೆ, ತಮಿಳಲ್ಲಿ ತೆಲುಗುನಲ್ಲೇ ಜಾಸ್ತಿ ಅವ್ರ ಹಾಡುಗಳು.
ಆದ್ರೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಏನಂತಾರೆ, ಈ ಲೈನ್ ಅವ್ರು ಒಂದು ಕಂಪೋಸ್ ಮಾಡಿರ್ತಾರೆ, ಆ ಲೈನನ್ನ ನೀನ್ ಯಥಾವತ್ತಾಗಿ ಹಾಡಿದ್ರೆ ಸಾಕು, ಯಾವ ಎಕ್ಸ್ಟ್ರಾ ಉಪ್ಪು ಸಕ್ಕರೆ ಏನೂ ಬೇಕಾಗಿಲ್ಲ. ಸೊ ಅವ್ರು ಹೇಳಿದ್ದನ್ನ ನಾನು ಡೆಲಿವರ್ ಮಾಡೋದೇ ಒಂದ್ ದೊಡ್ಡ ಚಾಲೆಂಜ್. ಯಾಕಂದ್ರೆ ಹಂಗಿರತ್ತೆ ಲೈನ್ಸ್. ಫಸ್ಟ್ ಟೈಮ್ ಹೋದಾಗ ನನ್ಗೆ ಅವ್ರ ಮುಂದೆ. ಅಂಡ್ ಯೂಶಲಿ ಹೆಂಗೆ ಅಂದ್ರೆ ಡುಯೆಟ್ ಇದ್ರೆ, ಈಗ ಮೇಲ್ ಸಿಂಗರ್ ಹಾಡಿ ಹೋಗ್ತಾರೆ, ಆಮೇಲೆ ಫಿಮೇಲ್ ಸಿಂಗರ್ ಹಾಡ್ತಾರೆ, ಅಥವಾ ಫಿಮೇಲ್ ಹಾಡ್ ಹೋಗ್ತಾರೆ, ಮೇಲ್ ಸಿಂಗರ್ ಹಾಡ್ತಾರೆ. ಇಟ್ ವಿಲ್ ಟೇಕನ್ ಅ ಡಿಫ್ರೆಂಟ್ ಟೈಮ್ ಝೋನ್. ಕರೆಕ್ಟ್. ಆದ್ರೆ ರಾಜಾ ಸರ್ ಜೊತೆ ಡುಯೆಟ್ ಹಾಡ್ಬೇಕು ಅಂದ್ರೆ ಇಲ್ಲೇ ಪಕ್ಕನೇ ನಿಂತಿರ್ತಾರೆ. ಅಯ್ಯೋ, ನನ್ ಕಣ್ಣಲ್ಲಿ ನೀರ್ ಬರ್ತಾ ಇಳಿತಾ ಇದೆ, ಬಟ್ ನಗ್ತಾ ಇದೀನಿ ನಾನು. ಸೊ ಈಗ ಒಂಥರ ನನ್ಗೆ ಒಳಗಡೆಯಿಂದ ಐ ಆಮ್ ಫೀಲಿಂಗ್ ಚೈಲ್ಡಿಶ್, ಬಟ್ ಆಚೆಯಿಂದ ನಾನು ತೋರ್ಸ್ಕೊಳಕ್ ಆಗಲ್ವಲ್ಲ. ಬಟ್ ಅವ್ರ ಮುಂದೆ ನಾನು ಏನ್ ತೋರಿಸ್ಕೊಳ್ದೆ ಇರ್ಲಿ, ನಾನು ಅಳ್ತಾ ಇದೀನಿ, ನಗ್ತಾ ಇದೀನಿ, ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾಕೆ ಅಳ್ತಾ ಇದೀಯಾ ನೀನು? ಅಂಡ್ ನನ್ ಜೊತೆ ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ. ಸೊ ಅವ್ರಿಗೆ ಎಷ್ಟ್ ಭಾಷೆ ಬರುತ್ತೋ ನನ್ಗೆ ಗೊತ್ತಿಲ್ಲ. ಸೊ ಯಾವ ಭಾಷೆಯವ್ರು ಬರ್ತಾರ ಆ ಭಾಷೆಯವ್ರ ಹತ್ರ ಅದೇ ಭಾಷೆಯಲ್ಲಿ ಮಾತಾಡ್ತಾರ ಅವರು. ಅಂಡ್ ನನ್ನ ಹತ್ರ ಎಷ್ಟು ಮುದ್ದಾಗಿ ಕನ್ನಡ ಮಾತಾಡ್ತಾರೆ ಅಂದ್ರೆ, ಅವರು ನೀನ್ ಯಾಕೆ ಅಳ್ತಿದ್ಯಾ, ನಿನ್ ನಗು ತುಂಬಾ ಚೆನ್ನಾಗಿದೆ, ನೀನ್ ನಗ್ತಾ ಇರು. ಸೊ ಕಂಫರ್ಟ್ ಮಾಡಿದ್ರು, ಆರಾಮಾಗಿರು, ಸ್ವಲ್ಪ ಕಾಮ್ ಡೌನ್ ಮಾಡಿದ್ರು ನನ್ನ. ಆಮೇಲೆ ಹಾಡ್ಸಿದ್ರು. ಅಂಡ್ ಆ ಹಾಡು ಒಂಥರ ಸೂಪರ್ ಹಿಟ್ ಹಾಡೋದು, ವಳಿ ನಡಗ ಕಾಟುಮಲ್ಲಿ ಅಂತ ವಿಡ್ದಲೆ ಇವನ್ದು ಹಾಡೋದು. ನಾನು ಅಂದ್ರೆ ಕೇಳಿದಿನೋ ಇಲ್ವೋ ನನಗೆ ನಾನು ಇವತ್ತು ಹೋಗಿ ಫಸ್ಟ್ ಮಾಡೋ ಹೇಳ್ತೀನಿ. ಆ ಹಾಡು ಇಟ್ಸ್ ಅಂದ್ರೆ ಇಲ್ಲಿ ಹೇಗೆ ಸೋಜುಗಾದ ಅಂದ್ರೆ ಅನನ್ಯ ಭಟ್ ಅಂತಾರೆ, ಚೆನ್ನೈಯಲ್ಲಿ ತಮಿಳ್ನಾಡಲ್ಲಿ ವಳಿ ನಡಗ ಕಾಟುಮಲ್ಲಿ ಅಂದ್ರೆ ಅನನ್ಯ ಭಟ್. ಸೊ ನನ್ಗೆ ಇನ್ನೊಂದ್ ಹೆಸರೇ ಇಟ್ಬಿಟ್ಟಿದ್ದಾರೆ ಕಾಟುಮಲ್ಲಿ ಅಂತ, ಅಷ್ಟು ಫೇಮಸ್ ಆ ಹಾಡು ಅಲ್ಲಿ. ಸೊ ಐ ಥಿಂಕ್ ಅದೇ, ನೀವು ಈಗ ಏನಿದೆ ಅದನ್ನ ಡೆಲಿವರ್ ಮಾಡ್ಬೇಕು. ಅದನ್ನ ಮಾಡಕ್ಕೆ ನಾನು ಎಷ್ಟು ಹಾರ್ಡ್ ವರ್ಕ್, ಡೆಡಿಕೇಶನ್ ಅಂಡ್ ನಾನು ಎಷ್ಟು ಮನ್ಸ್ ಕೊಟ್ಟು ಮಾಡ್ತೀನಿ, ಅಷ್ಟೇ ಇಂಪಾರ್ಟೆಂಟ್ ಅನ್ಸುತ್ತೆ ನನ್ನ ಪ್ರಕಾರ. ಅಬ್ಸಲ್ಯೂಟ್ಲಿ. ಎಲ್ಲಾ ಕ್ಷೇತ್ರದಲ್ಲಿ ಈ ಸಂಗೀತವನ್ನ ಹೇಗೆ ಅಪ್ರೋಚ್ ಮಾಡ್ಬೇಕು ಅಥವಾ ಅದರ ವ್ಯತ್ಯಾಸಗಳನ್ನ ತಿಳಿಸ್ಕೊಟ್ರಿ. ಚಿತ್ರಗೀತೆ ಆಯ್ತು, ರಂಗಗೀತೆ ಆಯ್ತು, ಭಾವಗೀತೆ ಆಯ್ತು, ಪಾಪ್ ಮ್ಯೂಸಿಕ್ ಆಯ್ತು. ಆದ್ರೆ ಈ ಎಲ್ಲಾ ಸಂಗೀತ ಪ್ರಕಾರಗಳನ್ನ ಅಪ್ರೋಚ್ ಮಾಡುವಾಗ ಗಂಟಲನ್ನ ಚೆನ್ನಾಗಿ ಇಟ್ಕೋಬೇಕು, ಮೈಂಡ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರಿ. ಅದಕ್ಕೆ ಅಂದ್ರೆ ಒಬ್ಬೊಬ್ಬ ಗಾಯಕನಿಗೂ ಅದರದೇ ಆದಂತ ಒಂದು ಅಪ್ರೋಚ್ ಇರುತ್ತೆ. ಕೆಲವರು ಚೆನ್ನಾಗಿ ತಿನ್ಕೊಂಡ್ ಗುಣ್ಕೊಂಡ್ ಮಾಡಿದ್ರೇನೆ ವಾಯ್ಸ್ ಚೆನ್ನಾಗಿರುತ್ತೆ. ಖಂಡಿತವಾಗ್ಲು. ಐ ಥಿಂಕ್ ಇಟ್ ಡಿಪೆಂಡ್ಸ್ ಆನ್ ಎವ್ರಿ ಇಂಡಿವಿಜುವಲ್. ಇಟ್ ಇಸ್ ವೆರಿ ಸಬ್ಜೆಕ್ಟಿವ್. ಹೌದು. ಸೊ ಹಾಗಾಗಿ ಇವೆಲ್ಲ ಅದನ್ನ ಮಾತಾಡುವಾಗ ಇನ್ನೊಂದು ನನಗೆ ಏನ್ ನೆನಪಾಗ್ತಿರೋದು ಅಂದ್ರೆ, ಈಗಿನ ಕಾಲದ ಸಂಗೀತ ಪ್ರಪಂಚ ಅಂತಂದ್ರೆ, ನೀವು ಬಹುಶಃ 90s ಕಿಡ್ ಇರ್ತೀರಾ. 90s ಕಿಡ್ಸ್ ಅಂತ ಹೇಳಿದಾಗ 60, 70, 80ರ ದಶಕದಲ್ಲಿ ಬಂದಂತ ಹಾಡುಗಳು ಚಿರಪರಿಚಿತವಾಗಿರುತ್ತೆ. ಆದ್ರೆ 90s ಕಿಡ್ಸೇ ಇಲ್ಲಿ 2000 ನಂತರ ಹುಟ್ಟಿರುವ ಮಕ್ಕಳು 80ರ ದಶಕ ಅಥವಾ 90ರ ದಶಕ ಹಾಡುಗಳನ್ನ ಕೇಳೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯ ಮಕ್ಕಳನ್ನು ನಾವು ನೋಡಿದೀವಿ. ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ, ಇಲ್ಲಿ ನಾವು ಬ್ರಿಡ್ಜ್ ಆಗಿ ಇರುವಂತಹ ಮಕ್ಕಳು. ನೀವು ನೋಡಿದಂತಹ ಎವಲ್ಯೂಷನ್ ಏನು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ? ಯಾವುದು ನಿಮ್ಗೆ ತುಂಬಾ ವಾರ್ಮ್ತ್ ನ ಕೊಡುವಂತಹ ಜಾಗ ಇದರಲ್ಲಿ? ನನ್ಗನ್ಸತ್ತೆ ಬೇಸಿಕಲಿ ಐ ಆಮ್ ವೆರಿ ಲಕ್ಕಿ ಟು ಬಿ ಬಾರ್ನ್ ಇನ್ 90s ಅನ್ಸತ್ತೆ. ಯಾಕಂದ್ರೆ ರೋಡಲ್ಲಿ ಬಿದ್ದು ಮಣ್ಣು ಮಾಡ್ಕೊಂಡು ಆಟ ಆಡಿದ ಮಕ್ಕಳೇ ನಾವು. ನಮ್ದಾದ್ಮೇಲೆ ಮಕ್ಳು ಬೀದಿಗೆ ಇಳಿಲಿಲ್ಲ. ಹೀಗೆ ಅವ್ರನ್ನ ಮಕ್ಕಳನ್ನ ರೋಡಿಗೆ ತಗೊಂಡ್ ಬರೋದೇ ಒಂದ್ ದೊಡ್ಡ ಸಾಹಸ. ಯಾಕಂದ್ರೆ ಸೆಕ್ಯೂರಿಟಿ ರೀಸನ್ ಆಗಿರ್ಬೋದು, ವೆದರ್ ಆಗಿರ್ಬೋದು, ಅಥವಾ ಸುತ್ತಮುತ್ತ ಇರೋ ಅಂತಹ ಏನಂತಾರೆ ನೇಬರ್ಹುಡ್ ಆಗಿರ್ಬೋದು. ಸೊ ಅದ್ ಯಾವ್ದು ಯೋಚನೆ ನಮ್ಗಿರ್ಲಿಲ್ಲ. ನಾನಂತೂ ನಮ್ಮಮ್ಮ ಕೆಲ್ಸ ಮುಗಿಸ್ಕೊಂಡ್ ಬರ್ತಿದ್ದಾರೆ ಅಂದ್ರೆ ಮಾತ್ರ ಮನೆಯೊಳಗ್ ಹೋಗ್ತಿದ್ದೆ, ಬಿಟ್ರೆ ರೋಡಲ್ಲೇ ಬಿದ್ದಿರ್ತಿದ್ದೆ ನಾನು. ಅಷ್ಟು ಒಂಥರ ಬೀದಿ ಬಸ್ವಿ ಅಂತಾನೆ ಕರೀತಾ ಇದ್ರು ನಮ್ಮಪ್ಪ. ಅಷ್ಟು ಆಟ, ಅಷ್ಟು ಮರ ಹತ್ತದು, ಪಕ್ಕದ ಮನೆಗೆ ಹಾರೋದು, ಟೆರೆಸ್ ಮೇಲಿಂದ ಟೆರೆಸ್ಗೆ ಹಾರೋದು, ಬಹಳ ತುಂಟಿ ನಾನಂತೂ. ಸೊ ನನ್ಗನ್ಸುತ್ತೆ ನಾವ್ ಆವಾಗ ಹಾಡ್ಗಳನ್ನ ಆಟ ಆಡ್ತಾನು ಹಾಡ್ತಿದ್ವಿ. ನಾವೆಲ್ಲ ಡಾನ್ಸ್ಗಳೆಲ್ಲ ಮಾಡ್ತಾ ಇದ್ವಿ ಸ್ಕೂಲ್ಗಳಲ್ಲಿ. ಆನ್ಯುವಲ್ ಡೇ, ಆ ಡೇ ಈ ಡೇ ಅಂತೆಲ್ಲ ಬರ್ತಿತ್ತು. ಸೊ ರೋಡಲ್ಲಿರೋ ಎಲ್ಲಾ ಮಕ್ಳು ನಾವ್ ಅಂತ್ಯಾಕ್ಷರಿ ಹಾಡೋದು ಎಲ್ಲಾನು ಮಾಡ್ತಾ ಇದ್ವಿ. ಈಗಿನ ಮಕ್ಳಿಗೆ
ಆ ಹಾಡುಗಳ ಎಸೆನ್ಸ್ ಯಾಕಿಲ್ಲ ಅಂದ್ರೆ ದೇ ಡೋಂಟ್ ಶೇರ್ ವಿತ್ ಈಚ್ ಅದರ್ ಅಬ್ಸಲ್ಯೂಟ್ಲಿ ಅಂಡ್ ದೇ ಡೋಂಟ್ ಈಗೇನಂತಾರೆ ಇಂಟರಾಕ್ಟ್ ಎಕ್ಸಾಕ್ಟ್ಲಿ ಅಂಡ್ ದೇ ಹ್ಯಾವ್ ಟೂ ಮೆನಿ ಮೆಷರ್ಸ್ ಟು ಶೇರ್ ಸಮಥಿಂಗ್. ಇವಾಗ ನಿನಗ್ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ನೀನ್ ನನ್ ಫ್ರೆಂಡ್ ಅಲ್ಲ. ಈಗಿನ ಮಕ್ಳಿಗೆ ಹಂಗೆ. ನಮ್ಗೆ ಅವಾಗ ಮೇ ಬಿ ಯಾಕೆ ಅಂದ್ರೆ ಆಗ ಅಷ್ಟು ಹೆಚ್ಚು ಬೇರೆ ಭಾಷೆಯ ಮಕ್ಳು ಇರ್ತಿರ್ಲಿಲ್ಲ. ನಾವೆಲ್ಲ ನಮ್ ಭಾಷೆ ರೀಜನಲ್ ಆಗೇ ನಾವ್ ಬೆಳ್ದಿರೋದ್ರಿಂದ ನಾವೆಲ್ಲ ಲೋಕಲ್ ಆಗೇ ಬೆಳ್ದಿದೀವಿ. ಪಕ್ಕಾ ಲೋಕಲ್ ನಾವು. ಐ ಥಿಂಕ್ ದಟ್ ವಾಸ್ ದ ಮೇನ್ ರೀಸನ್ ಫಾರ್ ಈವನ್ ಫಾರ್ ಮ್ಯೂಸಿಕ್ ಲಿಸನಿಂಗ್ ಆಗ್ಲಿ. ಈಗ ಆವಾಗಿನ ಕಾಲದಲ್ಲಿ ಈಗಿರೋ ಅಷ್ಟು ಸ್ಪಾಟಿಫೈ ವಿಂಕ್ ತರ ನಮ್ಗೆ ಆಕ್ಸೆಸ್ ಇರ್ತಿರ್ಲಿಲ್ಲ. ಬಟ್ ಎಲ್ಲಾ ಹಾಡು ಈಗ್ಲೂ ಬೈ ಹರ್ಟ್ ಇದೆ. ಮ್ಯೂಸಿಕ್ ಸಮೇತ ಬೈ ಹರ್ಟ್ ಇರತ್ತೆ ಅಲ್ವಾ? ಕ್ಯಾಸೆಟ್ ಕಲ್ಚರ್ ಇಂದ ಹಿಡಿದು ಎಕ್ಸಾಕ್ಟ್ಲಿ ಸಾಹಿತ್ಯ ಬರ್ಕೋತಿದ್ವಿ ಗೊತ್ತಾ? ಕ್ಯಾಸೆಟ್ ಪಾಸ್ ಮಾಡೋದು, ಹೌದು, ರಿವೈಂಡ್ ಮಾಡೋದು, ಆ ವರ್ಡ್ ಏನು ಅಂತ ಬರ್ಕೊಳ್ಳೋದು. ಆವಾಗಿದ್ದ ಏನಂತಾರೆ ಆ ಕಾಲನೇ ಬೇರೆ. ಬಟ್ ನನ್ಗೆ ಏನಂದ್ರೆ ಸ್ಟಿಲ್ ಐ ಆಮ್ ಇನ್ 60s 70s 80s ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಪ್ರೇಮ ಚಂದ್ರಮ ಅಂದ್ರೆ ಮೈ ಜುಮ್ ಅನ್ನತ್ತೆ ನನ್ಗೆ. ಅದೇ ಈಗಿನ ಕಾಲದ ಹಾಡಂದ್ರೆ ಹೌದಾ ಓಕೆ, ಲಿರಿಕ್ಸು ನೆನ್ಪಿರಲ್ಲ. ಅಂಡ್ ಟ್ಯೂನು ಇದು ಅದೇ ಹಾಡ್ ತರ ಇದೆ, ಇದು ಇನ್ನೊಂದ್ ಹಾಡ್ ತರ ಇದೆ, ಹಂಗ ಅನ್ಸಕ್ ಶುರು ಆಗ್ಬಿಟ್ಟಿದೆ. ಬಟ್ ನಮ್ಗೆ ಆ ಕಾಲದ ಹಾಡ್ಗಳೇ ನನ್ಗೆ, ನನ್ ಅಡ್ಗೆ ಮಾಡ್ತಾನು ಅದೇ ಹಾಡ್ಗಳು ಗುನ್ಗೋದು ಹಂಗೆ. ಸೊ ಐ ಫೀಲ್ ವೆರಿ ಲಕ್ಕಿ ಟು ಬಿ ಇನ್ 90s. ಜೊತೆಗೆ ಈಗಿನ ಕಾಲದಲ್ಲಿ ಟೆಂಪ್ಲೇಟ್ ಅಂತ ಬಂದಾಗ ಅದೇ ಕಾರ್ಡ್ ಪ್ರೋಗ್ರೆಷನ್ಸ್ ಅದನ್ನೇ ನೋಡಿ ಓಕೆ ರೊಮ್ಯಾಂಟಿಕ್ ಅಂದ್ರೆ ಇದೇ ಟ್ಯೂನ್ ಯೂಸ್ ಮಾಡ್ತಾರೆ, ಹೌದು ಆಕ್ಷನ್ ಅಂದ್ರೆ ಇದೇ ಯೂಸ್ ಮಾಡ್ತಾರೆ ಅನ್ನೋದು ಒಂದ್ ರೀತಿ ಆಗಿ ನೀವ್ ಹೇಳ್ದ ಹಾಗೆ ಅದಷ್ಟು ಮನ್ಸಿಗೆ ನಾಟೋದಿಲ್ವನೋ. ಆದ್ರೆ ಈಗಿನ ಮಕ್ಕಳು ಆಗಿನ ಕಾಲನ ನೋಡಿಲ್ದೇ ಇರೋದ್ರಿಂದ ಇದೇ ಸತ್ಯ ಅವ್ರಿಗೆ, ಇದೇ ನಿತ್ಯ. ಹಾಗಾಗಿ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ, ಕಾಂಟೆಂಟ್ ಕ್ರಿಯೇಷನ್ ಅಂತ ಬಂದಾಗ, ಕಾಂಟೆಂಟ್ ಅನ್ನ ಹಾಕಬೇಕು ಅಂತ ಬಂದಾಗ ಇದು ಬಿಟ್ರೆ ಅವ್ರಿಗೆ ಇನ್ನೊಂದು ಗೊತ್ತಿಲ್ಲ. ಹೌದು, ಅವ್ರ ತಪ್ಪಲ್ಲ ಇದು. ಕರೆಕ್ಟ್. ನೀವ್ ಇದನ್ನ ಹೇಗೆ ನೋಡ್ತೀರಾ? ಈಗ ಈ ಯುಗಕ್ಕೆ ಅಥವಾ ಆಧುನಿಕ ಜನರೇಷನ್ಗೆ ಒಗ್ಗು ಹಾಗೆ ಇರಬೇಕು ಅನ್ನೋದು ನಮ್ಮ ಪ್ರಯತ್ನ, ಬಂದಿರುವಂತಹ ರೂಟ್ಸ್ ಅನ್ನ ಬಿಟ್ಕೊಡ್ಬಾರ್ದು ಅನ್ನೋದು ಇನ್ನೊಂದು ಪ್ರಯತ್ನ. ಹೇಗೆ ಅಡ್ಜಸ್ಟ್ ಆಗ್ತಾ ಇದ್ದೀರಾ ಈ ಸೋಷಿಯಲ್ ಮೀಡಿಯಾ ಲೈಫ್ ಅಲ್ಲಿ ನೀವು? ಇಟ್ ಇಸ್ ವೆರಿ ಚಾಲೆಂಜಿಂಗ್. ಯಾಕಂದ್ರೆ ಈಗ K-pop ಇಸ್ ಟ್ರೆಂಡಿಂಗ್. ನಾನ್ K-pop ಒಂದು ಸಾನು ಕೇಳಿಲ್ಲ. ಯಾಕಂದ್ರೆ ನಂಗೆ ಅರ್ಥ ಆಗಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಬಟ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಕೊರಿಯನ್ ಇಂಗ್ಲಿಷ್. ಹಂಗೆ ಆ ಲೆವೆಲ್ಗೆ ಅದು ಒಂಥರ ಏನೋ ಒಂದು ಬೇಡ ಅಂತ ಅಲ್ಲ. ಇಟ್ಸ್ ನಾಟ್ ದಟ್ ಐ ಕಾಂಟ್ ಡೂ, ಇಟ್ಸ್ ನಾಟ್ ದಟ್ ಇಟ್ಸ್ ಇಂಪಾಸಿಬಲ್ ಆಲ್ಸೋ, ಬಟ್ ಇಟ್ಸ್ ಜಸ್ಟ್ ದಟ್ ನಾನು ಅದನ್ನ ರಿಲೇಟ್ ಮಾಡ್ಕೊಳಕ್ ಕಷ್ಟ ನನ್ಗೆ. ಹಂಗೆ ಐ ಥಿಂಕ್ ನಾವು ಈ ಹಳೇದ್ ಏನಿದೆ 60s to 90s ಆ ಯುಗದಲ್ಲೇ ನಾವು ಈವನ್ 2000 ಅಲ್ಲಿ ಇದ್ರು ನಾವು ಅದೇ ಮೈಂಡ್ ಸೆಟ್ ಅಲ್ಲೇ ಸಾಯ್ತೀವಿ ಹೊರತು. ನಾನಂತೂ 100% ನಾನು ಹೊಸದಕ್ಕೆ ಟ್ರೆಂಡ್ ಆಗ್ಲಿ ಅದು ನನ್ನ ಫೇವ್ರೆಟ್ ಆಗಕ್ ಸಾಧ್ಯ ಇಲ್ಲ. ನನ್ನ ಫೇವ್ರೆಟ್ ಯಾವತ್ತಿದ್ರು ಹಳೆ ಹಾಡುಗಳೇ ಅಂಡ್ ಹಳೆ ಹೀರೋಯಿನ್ಗಳೇ, ಹಳೆ ಹೀರೋಗಳೇ ಅಂತ ಅನ್ಸತ್ತೆ. ಈಗ ಹೊಸದೆಲ್ಲ ಏನಿದ್ರು ಇಟ್ಸ್ ಲೈಕ್ ಜಂಕ್ ಆ ಕ್ಷಣಕ್ಕೆ ಅಷ್ಟೇ. ಯು ಕಾಂಟ್ ರಿಮೆಂಬರ್ ದ್ಯಾಟ್ ಆರ್ ಇಟ್ ಕಾಂಟ್ ಬಿ ಯುವರ್ ಹ್ಯಾಬಿಚುವಲ್ ಲರ್ನಿಂಗ್. ಕರೆಕ್ಟ್. ಬಟ್ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ರಿಲೇಟಬಲ್ ಆಗಿರ್ಬೇಕು ಅಂದ್ರೆ ರಿಲೇಟಬಲ್ ಆಗಿರುವಂತಹ ಒತ್ತಡ ಇರುತ್ತೆ. ಈಗ ನಮ್ಗೆ ರಿಲೇಟ್ ಆಗ್ತಿರೋದಿಲ್ಲ. ನೀವ್ ಈಗ K-pop ಅನ್ನೋದು ನನಗೂ ಸಹ ಓಕೆ ಏನ್ ನಡೀತಿದೆ ಇಲ್ಲಿ ಅನ್ನೋ ತರನೇ ಅನ್ಸೋದು. ಆದ್ರೆ ಈಗ ಹೋಗ್ತಾ ಹೋಗ್ತಾ ಒಂದು 10 ವರ್ಷ ಆದ ನಂತರ, 20 ವರ್ಷ ಆದ ನಂತರ ಈಗಿನ ಜನರೇಷನ್ ಮಕ್ಕಳೇ ಆಡಿಯನ್ಸ್ ಆಗಿರ್ತಾರೆ. ಹೌದು ಹೌದು. ಇವರಿಗೆ ರಿಲೇಟ್ ಮಾಡಿ ಇವರ ಮನಸ್ಸಿನಲ್ಲಿ ಭಾವನೆಯನ್ನ ಮೂಡಿಸೋದು ಕಲಾವಿದನ ಕೈಯಲ್ಲಿರುತ್ತೆ. ಬಟ್ ಐ ಸ್ಟಿಲ್ ಥಿಂಕ್ ಲೈಕ್ ಸೋಜುಗಾದ ಫಾರ್ ಎಕ್ಸಾಂಪಲ್, ಅದು ಹಳೇ ಜನಪದ ಗೀತೆ. ಹೌದು. ಹೌ ಡಿಡ್ ಇಟ್ ರೀಚ್? ಬಿಕಾಸ್ ಐ ಟ್ರೈ ಟು ಬ್ರಿಂಗ್ ಇನ್ ಅ ಗಿಟಾರ್, ಐ ಟ್ರೈ ಟು ಬ್ರಿಂಗ್ ಇನ್ ಅ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ ದಟ್ಸ್ ನಾಟ್ ಎಟ್ ಆಲ್ ಏನಂತಾರೆ ನೇಟಿವ್ ಟು ಸೋಜುಗಾದ. ಕರೆಕ್ಟ್. ಅದು ಒಂದು ಜನಪದ ಗೀತೆ. ಅದನ್ನ ಸೋಜುಗಾದ ಸೂಜು ಮಲ್ಲಿಗೆ ಹಂಗೆ ಹಾಡಿರೋ ಅಂತ ಹಾಡು. ಅದನ್ನ ಸ್ವಲ್ಪ ಪಾಲಿಶ್ ಮಾಡಿ
ಅದಕ್ಕೆ ಈಗ ಅದನ್ನ ಹಂಗೆ ಕೇಳಿದ್ರು ಇಷ್ಟ ಆಗತ್ತೆ. ಬಟ್ ಇಫ್ ಯು ಲಿಸನ್ ವಿತ್ ಏನಂತಾರೆ ವಿತ್ ಗಿಟಾರ್ ವಿತ್ ಎವ್ರಿಥಿಂಗ್ ಯು ಫೀಲ್ ಇಟ್ಸ್ ಮೋರ್ ಏನಂತಾರೆ ಖುಷಿ ಆಗತ್ತೆ. ಕಾರ್ಡ್ಸ್ ಬಂದಾಗ, ಹಾರ್ಮೋನೀಸ್ ಬಂದಾಗ ನಿಮ್ಗೆ ಇನ್ನೂ ಇಷ್ಟ ಆಗತ್ತೆ, ಇನ್ನೂ ಒಳಗ್ ಹೋಗತ್ತೆ. ಹಂಗೆ I think we can adapt but not convert. I agree. ಅದನ್ನ ನಾನು ಹಾಡನ್ನ ವೆಸ್ಟರ್ನೈಸ್ ಮಾಡಕ್ ಹೋಗ್ಲಿಲ್ಲ. ಬಟ್ ಐ ಟುಕ್ ಅ ಬ್ಯಾಕಿಂಗ್ ಆಫ್ ವೆಸ್ಟರ್ನ್ ಮ್ಯೂಸಿಕ್. ಬ್ಯೂಟಿಫುಲಿ ಪುಟ್. ಅಂದ್ರೆ ಎವಲ್ಯೂಷನ್ ಅಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆಗೋದಕ್ಕೆ ಹೇಗೆ ಅಡಾಪ್ಟ್ ಆಗ್ತಾ ಹೋಗ್ಬೇಕು. ಹೌದು. ಅದೇ ರೀತಿಯಲ್ಲಿ ಕಲಾವಿದ ಬೆಳಿತಾ ಹೋದ್ರೆ ಪ್ರೇಕ್ಷಕನ ಮನಸ್ಸಲ್ಲಿ ಉಳ್ಕೊಳ್ಳೋದು. ಆದ್ರೆ ಈ ಒಂದು ಜನರೇಷನ್ ಅಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಅದು AI. Oh my God, I'm so scared of AI. ಯಾಕಂದ್ರೆ ತುಂಬಾ ಜನಕ್ಕೆ ಅದನ್ನ ಅರ್ಥ ಮಾಡಿಸೋವಾಗ ವಿ ಫೇಲ್ ಅನ್ಸತ್ತೆ. ಅವ್ರ ಬುಡಕ್ ಬಂದಾಗ್ಲೇ ಅದ್ ಗೊತ್ತಾಗತ್ತೆ ಅನ್ಸತ್ತೆ. ಯಾಕಂದ್ರೆ ಈಗ ನನ್ನ ವಾಯ್ಸ್ ಅನ್ನ AI ಇಮಿಟೇಟ್ ಮಾಡ್ಬೋದು, ಆದ್ರೆ ನೀವು ಟಿವಿ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ ಆಗಲ್ವಲ್ಲ, ಕೈಯಲ್ಲಿ ಅನ್ನ ಬೇಕಲ್ವಾ. ಹಂಗೆ ಲೈವ್ ಮ್ಯೂಸಿಕ್ ಇಟ್ ಸೆಲ್ಫ್ ಇಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. Absolutely. So I think AI can do good only when it comes to something which is already on the screens. ಈಗ ಟೆಕ್ನಾಲಜಿ ಅಥವಾ ಏನಂದ್ರೆ ಇಮೇಜಿಂಗ್, ಕಾರ್ಟೂನ್, ಗ್ರಾಫಿಕ್ಸ್ ಅದಕ್ಕೆ ರಿಲೇಟೆಡ್ ಆಗಿ AI ಇದ್ರೆ ಒಳ್ಳೇದು ಅನ್ಸತ್ತೆ. ಇಟ್ ಶುಡ್ ನಾಟ್ ಕಮ್ ಟಿಲ್ ಇಮಿಟೇಟಿಂಗ್ ಅ ವಾಯ್ಸ್ ಆರ್ ಅದಕ್ಕೊಂದು ಈಗ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ನಿಮ್ ವಾಯ್ಸ್ಗೆ, ಆ ಲೆವೆಲ್ಗೆ ಬಂದ್ಬಿಟ್ಟಿದೆ. ಹೌದು. ಸೊ ದಟ್ ಇಸ್ ವೆರಿ ಸ್ಕೇರಿ. ನೀವು ಮನುಷ್ಯನ್ ಇಮಿಟೇಟ್ ಮಾಡಕ್ ಆಗಲ್ಲ. ಮನುಷ್ಯ ಅವನ ಬುದ್ಧಿವಂತಿಕೆ ಇಮಿಟೇಟ್ ಮಾಡ್ಬೋದೇ ಹೊರತು ಫಿಸಿಕ್ ಅನ್ನ ಹೆಂಗ್ ಇಮಿಟೇಟ್ ಮಾಡಕ್ ಆಗತ್ತೆ. ಜೊತೆಗೆ ಹ್ಯೂಮನ್ ಟಚ್ ಅನ್ನೋದೇನಿದೆ, ಹ್ಯೂಮನ್ ಟಚ್ ಇಸ್ ಹ್ಯೂಮನ್ ಟಚ್. ಹೌದು ಹೌದು. ಅದಕ್ಕೆ ಅದರದೇ ಆದಂತಹ ಒಂದು ಸೌಂದರ್ಯ ಅನ್ನೋದಿರುತ್ತೆ. ಹೌದು. ಈಗ ಹಾಡುವಾಗ ಒಂದ್ ಸ್ವಲ್ಪ ಆಗಾಗ ವಾಯ್ಸ್ ಕ್ರ್ಯಾಕ್ ಆದ್ರೂ ಸಹ ಅದು ಒಂದು ರೀತಿಯಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. AI ಅಲ್ಲಿ ಇದೆಲ್ಲ ಮಾಡೋದಕ್ಕಾಗೋದಿಲ್ಲ. ಯಾರೋ ಹಾಡ್ತಿದ್ದಾರೆ, ಅವರು ದುಃಖದಲ್ಲಿ ಹಾಡುವಾಗ ಒಂದು ಚೂರು ಅದು ನೋವು ಗಂಟ್ಲಲ್ಲಿ ಕಾಣಿಸ್ಕೊಂಡಾಗ್ಲೇ ಅದು ಮನಸ್ಸಿಗೆ ನಾಟೋದು. ಆ ಆರ್ಥತೆ ಅನ್ನೋದು ಏನಿರುತ್ತೆ ನೋಡಿ, ಕರೆಕ್ಟ್. ಭಾವನೆ ಇಲ್ಲ AI ಅಲ್ಲಿ. ಹಾಡಿದೆ, ಸಾಹಿತ್ಯ ಇದೆ, ಎಲ್ಲಾನು ಇದೆ. ವೇರ್ ಇಸ್ ದ ಭಾವ, ವೇರ್ ಇಸ್ ದ ಫೀಲಿಂಗ್? ಹೌ ಕ್ಯಾನ್ ಯು ಇಮೋಟ್? ಕರೆಕ್ಟ್. ಹೌ ಕ್ಯಾನ್ ಅ ಕಂಪ್ಯೂಟರ್ ಇಮೋಟ್ ಯುವರ್ ವಾಯ್ಸ್? ಕರೆಕ್ಟ್. ಅಂದ್ರೆ ಕಲೆಗೆ ಭಾವನೆ ಅನ್ನೋದು ತುಂಬಾ ಮುಖ್ಯ. ಈ ಕಾಂಟೆಂಟ್ ಕ್ರಿಯೇಷನ್ ಅಂತ ಬಂದಾಗ ನಿಮ್ಮ ಆಲೋಚನೆಗಳು ಹೇಗಿದೆ? ಕಾಂಟೆಂಟ್ ಕ್ರಿಯೇಷನ್ಗೋಸ್ಕರ ನಾವು ಬದುಕಬಾರ್ದು. ಕರೆಕ್ಟ್. ನಾನ್ ಮಾಡ್ತಿರೋದ್ರಲ್ಲಿ ಯಾವ್ದೋ ಒಂದು ಕಾಂಟೆಂಟ್ ಆಯ್ತು ಅಂದ್ರೆ ಇಟ್ ಇಸ್ ಗುಡ್, ವೆಲ್ ಅಂಡ್ ಗುಡ್. ಬಟ್ ನಾನು ಈಗ ಒಂದು ರೀಚ್ ಆಗ್ಬೇಕು, ಈ ತರಾನೇ ಮಾಡ್ಬೇಕು ಅಂತ ನಾನು ಹಾಡ್ ಮಾಡಿದ್ರೆ ಅದು ರೀಚ್ ಆಗ್ಲಿಕ್ಕಿಲ್ಲ. ಏನೋ ಒಂದು ಹೊಸದ್ ಮಾಡೋಣ, ಈ ತರಾನು ಉಪಯೋಗಿಸ್ಕೊಂಡ್ ಮಾಡೋಣ, ಈ ಜಾನರ್ ಅಲ್ಲೂ ಮಾಡೋಣ. ಅಂಡ್ ಇದು ಯಾವಾಗ್ಲೂ ಟ್ರಯಲ್ ಅಂಡ್ ಎರರ್. ಸೊ ಇದು ಆಗ್ಬಿಡತ್ತೆ ಅಂತ ನಾವ್ ಹೇಳಕ್ ಆಗಲ್ಲ. 1,000 ಹಾಡುಗಳು ಮಾಡಿದ್ರೆ ಒಂದ್ ಹಾಡು ಎಲ್ಲೋ ಆ 1,000 ಹಾಡುನು ಎತ್ತೋ ಅಷ್ಟು ಶಕ್ತಿ ಬರಬಹುದು. ಬಟ್ ಎಲ್ಲಾ ಹಾಡು ಹಂಗಾಗದೆ ಇರಬಹುದು. ಯಾಕಂದ್ರೆ ಎಷ್ಟು 1,000 ಕಲಾವಿದರಿದ್ದಾರೆ ಅಂಡ್ ಎಷ್ಟು 1,000 ಕಲಾವಿದರಿಗೆ ಅಷ್ಟು ನಾಲೆಡ್ಜ್ ಇದೆ. ದೇ ಕ್ಯಾನ್ ಸಿಂಗ್ ಬೆಟರ್, ದೇ ಕ್ಯಾನ್ ಆಕ್ಟ್ ಬೆಟರ್, ಅಥವಾ ಅಷ್ಟು ಮೂವಿಗಳಿದೆ. ಎಲ್ಲಾನು ಯಾಕೆ ರೀಚ್ ಆಗಲ್ಲ ಅಂದ್ರೆ ಅದಕ್ಕೊಂದು ಮಾನದಂಡನೇ ಇಲ್ಲ. ನನ್ಗನ್ಸೋ ಪ್ರಕಾರ ಯು ಜಸ್ಟ್ ಹ್ಯಾವ್ ಟು ಕೀಪ್ ಟ್ರೈಯಿಂಗ್ ಅಷ್ಟೇ. ನೀನ್ ಟ್ರೈ ಮಾಡು, ಈ ಹಾಡಲ್ವಾ ಇನ್ನೊಂದು ಹಾಡು ಮಾಡು, ಇದಲ್ವಾ ಇನ್ನೊಂದು ಮಾಡು, ಮಾಡ್ತಾನೆ ಇರೋ. ಹಂಗಂತ ಯು ಕಾಂಟ್ ಏಮ್ ಟು ಒನ್ ಕೈಂಡ್ ಆಫ್ ಆಡಿಯನ್ಸ್. ನಾನು ಇವ್ರಿಗೆ ಇಷ್ಟ ಆಗೋ ತರ ಮಾಡ್ತೀನಿ ಅಂತ ಮಾಡಿದ್ರೆ ಅದು ಆಗಬಹುದು, ಆಗದೇನೂ ಇರಬಹುದು. ಖಂಡಿತ. ಜೊತೆಗೆ ಭಾಷೆ ಅಂತ ಬಂದಾಗ್ಲೂ ನೀವೆಲ್ಲ ಭಾಷೆಯನ್ನು ಕಲಿಯುವಂತಹ ಆಸಕ್ತಿ ಇತ್ತು. ರಾಯದುರ್ಗದ ಹತ್ರ ಎಲ್ಲೋ ರಾಯ್ ಭಾಗದಲ್ಲಿ ಹುಟ್ಟಿದವರು ನೀವು, ಮೈಸೂರಿನಲ್ಲಿ ಬೆಳೆದದ್ದು. ಹಾಗಾಗಿ ಭಾಷೆಯ ಶೈಲಿ ಮೇಲೂ ಸ್ವಲ್ಪ ಯೋಚನೆ ಮಾಡೋದಕ್ಕೆ, ಫೋಕಸ್ ಮಾಡೋದಕ್ಕೆ ನಿಮ್ಗೆ ಅವಕಾಶಗಳು 1000 ಇದೆ. ಜೊತೆಗೆ ಹಾಗಾಗಿ ಪ್ರೇಕ್ಷಕನಿಗೆ ಮುಟ್ಟೋದಕ್ಕೆ ನಿಮ್ಗೆ ಸರಾಗ ಆಗ್ತಾ ಬಂದಿದೆ, ಭಾಷೆಯ ಮೂಲಕ ಆಗ್ಲಿ, ರಾಗಗಳ ಮೂಲಕ ಆಗ್ಲಿ. ಹೌದು. ಐ ಥಿಂಕ್ ಅದೇ ಯಾವಾಗ್ಲೂ ನಾವ್ ಎಲ್ಲಿಂದ ಬಂದಿದೀವಿ, ನಾವು ಯಾವ ಪ್ರದೇಶದಲ್ಲಿ ಹುಟ್ಟಿದೀವಿ, ಆ ಪ್ರದೇಶಗಳಲ್ಲಿ ಏನೆಲ್ಲ ಇದೆ ಅದನ್ನ ನಾವು ಹುಡುಕಿ ಕಲ್ತು ಅದನ್ನ ಆಚೆ ತಗೊಂಡ್ ಬಂದ್ರೆ ಬೇಕಾದಷ್ಟು. ಯಾಕಂದ್ರೆ ಪ್ರತಿಯೊಬ್ಬ ಊರಿನ ಪ್ರತಿಯೊಬ್ಬ ಹಳ್ಳಿಯಲ್ಲಿರೋ ಅಂತ ಟ್ಯಾಲೆಂಟ್ ಏನಿದೆ, ಕಲೆ ಏನಿದೆ, ಅದ್ ಆಚೆ ಬಂದ್ರೆ ಆ ಸಂಗೀತನೇ ನಮಗ್ ಸಾಕಾಗಲ್ಲ.
ಹೌದಪ್ಪ. ಅದನ್ನ ಕೇಳ್ಕೊಳಕ್. ಈಗ ನೀವು ನೀವ್ ಯಾವ ಊರು? ಮೈಸೂರು. ನೀವ್ ಮೈಸೂರಾ? ಓಕೆ. ನಿಮ್ಮ ಭಾಗ ಬೇರೆ ಇರಬಹುದು ಅಲ್ವಾ? ಹೌದು. ಸೊ ನನ್ನ ಭಾಗ ಬೇರೆ. ಈಗ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದು ಚಾಮರಾಜನಗರ, ಈಗ ಮಾದೇಶ್ವರ ಬೆಟ್ಟ, ಆ ಕಡೆಯ ಜನಪದ ಗೀತೆಗಳು. ಸೊ ಈಗ ನೀವು ಭಾವಗೀತೆಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು. ನೀವು ಈಗ ಸುನೀತಾ ಮ್ಯಾಮ್ ನೀವು ಸ್ಟೂಡೆಂಟ್ ಅಲ್ವಾ? ಸೊ ನೀವು ಅವ್ರು ಹೇಳ್ಕೊಟ್ಟ ಹಾಡುಗಳನ್ನ ನೀವು ಬೇರೆ ತರ ಹಾಡಬಹುದು. ಹೌದು, ಅದೇ ಸಾಕು. ಹೌದು. ಹೊಸದಾಗಿ ನಾನೇನೋ ಮಾಡ್ತೀನಿ ಅಥವಾ ಹೊಸದಾಗಿ ನಾನೇನೋ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅನ್ನೋದಕ್ಕಿಂತ ಮೊದಲಾಗಿ ನಮ್ಮ ಮನೇಲಿರೋದನ್ನ ಮುಗ್ಸೋಣ, ಅದನ್ನೆಲ್ಲ ಆಚೆ ತಗೊಂಡ್ ಬರೋಣ, ಆಮೇಲೆ ಹೊಸದಕ್ಕೆ ಹೋಗೋಣ ಅನ್ನೋದು ನನ್ನ ಐ ಫೀಲ್ ದಟ್ ಅದ್ ಕರೆಕ್ಟ್ ಅನ್ಸತ್ತೆ ಅಂತ. ಇಲ್ಲೇ ಜಾಸ್ತಿ ಕಾಂಟೆಂಟ್ ಇದೆ, ಅದ್ರ ಬಗ್ಗೆ ನೀನ್ ಆಲೋಚನೆ ಮಾಡು. ಹೌದು, ಅದನ್ನ ನೀನು ಹೊರಗೆ ತಂದು ಅದನ್ನ ಪ್ರೆಸೆಂಟ್ ಮಾಡು. ಅಷ್ಟರಲ್ಲೇ ಜೀವನನೇ ಮುಗ್ದು ಹೋಗ್ಬಿಡುತ್ತೆ, ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಅದು ನಶಿಸ್ ಹೋಗ್ತಾ ಇದೆ. ಅದನ್ನ ಆಚೆ ತಗೊಂಡ್ ಬರಕ್ ಯಾರು ಇಲ್ಲ, ನಾವೇ ಮಾಡ್ಬೇಕು ಅದನ್ನ. ನಮ್ ಜನಪದ ಗೀತೆಗಳನ್ನ ಆಚೆ ತಗೊಂಡ್ ಬರೋದು, ಹಾಡೋದು ಯಾರಿಗ್ ಗೊತ್ತಿರ್ತಾರೆ, ಯಾರು ಗೊತ್ತು ಮಾಡ್ಕೋಬೇಕು, ನಾವೇ ಹೋಗ್ಬೇಕು. ಬಿಕಾಸ್ ಆ ಅಜ್ಜಂದ್ರು ಅಜ್ಜಿಯರೆಲ್ಲ ಇಲ್ಲ ಇವಾಗ ಹಾಡೋರು. ಅಟ್ಲೀಸ್ಟ್ ಅವ್ರ ಮೊಮ್ಮಕ್ಳಿಗೆ ಹೇಳ್ಕೊಟ್ಟಿರ್ತಾರೆ, ಅಲ್ಲೇ 50% ಹೊಟ್ಟೋಗಿರತ್ತೆ ಹಾಡಿನ ಒರಿಜಿನಾಲಿಟಿ. ನಾನು ಅದನ್ನ ಆಚೆ ತಗೊಂಡ್ ಬರ್ತಿದ್ದೀನಿ ಅಂದ್ರೆ ಅದ್ರಲ್ಲಿ ಇನ್ನೂ ಒಂದ್ ಸ್ವಲ್ಪ ಹೋಗಿರಬಹುದು, ಬಟ್ ಸ್ಟಿಲ್ ಒಂದ್ ಜನಪದ ಗೀತೆ ಉಳಿತು. ಹೌದು, ಅದು ನನ್ನ ಆಸೆ. ಎಲ್ಲಾ ರೀಜನ್ ಅವರೂನು ಅವ್ರವ್ರ ಜನಪದ ಗೀತೆಗಳನ್ನ ಆಚೆ ತಗೊಂಡ್ ಬಂದ್ರೆ, ಈಗ ಪ್ರಾಬಬ್ಲಿ ಕೋಕ್ ಸ್ಟುಡಿಯೋ ಅವ್ರು ಮಾಡ್ತಿರೋದು ಅದನ್ನೇ ಎಲ್ಲಾ ಭಾಷೆಗಳಲ್ಲೂ. ಅವ್ರವ್ರ ಭಾಷೆ ಫೋಕ್ ಸಾಂಗ್ ನ ತಗೊಂಡ್ ಬರ್ತಿದ್ದಾರೆ. ಎಷ್ಟು ನಮ್ಗೆ ಅದು ಒಂಥರ ಲೂಪಲ್ಲಿ ಕೇಳ್ತೀವಿ ನಾವು. ಲೈಕ್ ಪಸೂರಿ ಆಗಿರ್ಬೋದು. ಹಂಗೆ ಹಳೆ ಹಾಡುಗಳಿಗೆ ಹೊಸ ಟಚ್ ನ ಕೊಟ್ರೆ ಸಾಕು. ವೆರಿ ಟ್ರೂ. ಒಂದ್ ರೀತಿಯಾಗಿ ಇದು ಭಾಷೆ ತರನೇ. ಭಾಷೆ ಹೇಗೆ ಅದರದೇ ಅದೊಂದು ಛಾಪು ಮೂಡಿಸ್ಕೊಳ್ತಾ ಬೇರೆ ಬೇರೆ ರೀತಿ, ಅಂದ್ರೆ ಹಳೆಗನ್ನಡದಲ್ಲಿ ನಾನು ನೀವು ಮಾತಾಡ್ತಿಲ್ಲ. ಹೌದು, ಆದ್ರೆ ಕನ್ನಡ ಇದೆ. ಹೌದು, ಕನ್ನಡ ಬಳಸಿದ್ದಕ್ಕೆ, ಹೌದು, ತಲತಲಾಂತರದಿಂದ ರೂಪುಗೊಂಡಿದ್ದಕ್ಕೆ ಒಂದು ಕನ್ನಡ ಹೇಗೆ ಬಂದಿದ್ಯೋ ಅದೇ ರೀತಿ ಜನಪದ ಹಾಡುಗಳಿಗೂ ಕೂಡ ಒರಿಜಿನಾಲಿಟಿ ಇಲ್ಲದೆ ಇದ್ರು ಸಹ ನೀನ್ ಅದನ್ನ ಬಳಸಿ ಕಲಿತು ಕಲ್ತು 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 ಹೌದು, ಅದಕ್ಕೆ ಭಾಷೆ ರೂಪ ಬರೋದಕ್ಕೆ ಸಂಗೀತದ ಭಾಷೆ. ಈಗ ಎಷ್ಟೊಂದ್ ಮಕ್ಳಿಗೆ ಸ್ಕೂಲಲ್ಲಿ ಇಂಗ್ಲಿಷ್ ಮಾತಾಡ್ತಾರೆ, ಬಟ್ ಸೋಜುಗಾದ ಕಲ್ತಿರ್ತಾರೆ. ನನಗ್ ಖುಷಿ ಏನಂದ್ರೆ ಅಬ್ಬಾ ಒಂದ್ ಕನ್ನಡ ಹಾಡು ಬರುತ್ತಲ್ಲ ಈ ಮಗು ಬಾಯಲ್ಲಿ, ಅದೇ ಖುಷಿ ನನ್ಗೆ ಅಂತ. ಬಿಕಾಸ್ ಈಗ ಫಾರಿನ್ ಅಲ್ಲೆಲ್ಲ ಹೋಗಿ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ ನಮ್ ಮಗ ಈ ಕನ್ನಡ ಹಾಡನ್ನ ಕಲ್ತಿದ್ದಾನೆ. ಅವ್ರು ಬೇರೆ ತರಾನೇ ಹಾಡ್ತಾರೆ, ಯಾಕಂದ್ರೆ ನಮ್ಮಷ್ಟು ನಿರರ್ಗಳವಾಗಿ ಕನ್ನಡ ಮಾತಾಡಲ್ಲ ಮಕ್ಕಳು. ಹೌದು, ಬಟ್ ಕನ್ನಡ ಉಳಿತಾ, ಒಂದ್ ಹಾಡಿಂದ ಒಂದ್ ಕನ್ನಡ ಭಾಷೆ ಉಳಿತಾ. ಹೌದು. ಸೊ ಅದು ನನಗ ಆಸೆ. ಜೊತೆಗೆ ಜನಪದ ಹಾಡು ಉಳಿತು. ಹೌದು, ಆ ಜನಪದ ಹಾಡುಗಳಲ್ಲಿ ನಮ್ಮ ಸಂಪ್ರದಾಯಗಳಿದೆ, ಪದ್ಧತಿಗಳಿದೆ, ಅಂಡ್ ಡೈಟೀಸ್. ಈಗ ಮಾದೇಶ್ವರ, ಸಿದ್ದಪ್ಪಾಜಿ, ರಾಚಪ್ಪಾಜಿ ಅವರೆಲ್ಲ ಇದ್ರು ಅನ್ನೋದಕ್ಕೆ ಪ್ರೂಫ್ ಏನು ಈ ಹಾಡುಗಳು. ಹೌದು. ಸೊ ಅದೆಲ್ಲ ನೆನಪಾಗತ್ತೆ ಮಕ್ಕಳಿಗೆ. ದೀಪ ಎಷ್ಟು ಸಮಯ ಉರಿಯುತ್ತೋ ಅಷ್ಟೇ ಹೆಚ್ಚು ಮನೆಯ ಸಮೃದ್ಧಿ ಆಗುತ್ತೆ. ಓ ಹೌದಲ್ವಾ? ಹಾಕ್ಬಿಟ್ಟ. ನಮ್ ದೀಪ ಇನ್ನ ಉರಿತದೆ. ಹೌದಲ್ವಾ? ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಈಗಿನ ಕಾಲದ ಮಕ್ಕಳಿಗೆ ಜನಪದ ಆಗ್ಲಿ, ಭಾವಗೀತೆ ಆಗ್ಲಿ, ಇದರ ಮೇಲೆ ಆಸಕ್ತಿ ಮೂಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅಂತ ನೀವು ಹೇಳಿದ್ರಿ. ಭಾಷೆ ಮೇಲೆ ಅಷ್ಟೇ ಅಲ್ಲದೆ ಸಂಸ್ಕೃತಿ ಸಂಸ್ಕಾರದ ಮೇಲೆ ಸ್ವಲ್ಪ ಜಾಸ್ತಿ ಒತ್ತನ್ನ ಕೊಡ್ಬೇಕು. ಸಾಕಷ್ಟು ವಿಷಯಗಳು, ಸಾಕಷ್ಟು ಕಾಂಟೆಂಟ್ ಇಲ್ಲೇ ಇದೆ. ಇದನ್ನ ನೀವು ಹುಡುಕಿದ್ರೆ ಸಾಕು, ಕಾಂಟೆಂಟ್ ತಾನಾಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಹೇಳಿದ್ರಿ. ಜೊತೆಗೆ ಕನ್ಸಿಸ್ಟೆನ್ಸಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕಲೆ ಅಂತ ಬಂದಾಗ ಕಲಾವಿದನಿಗೆ ಕನ್ಸಿಸ್ಟೆನ್ಸಿ, ಅದನ್ನು ನೀವು ಹೇಳಿದ್ರಿ ನೋಡಿ, ಟ್ರೈ 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 ಅಗೇನ್. ಒಂದಾಯ್ತಾ, ಫೇಲ್ ಆಯ್ತಾ, ಇಟ್ಸ್ ಓಕೆ, ಟ್ರೈ ಅಗೇನ್. ಹಿಟ್ ಆಯ್ತಾ, ಟ್ರೈ ಅಗೇನ್. ಯಾಕಂದ್ರೆ ಅದು ನಿರಂತರವಾಗಿರ್ಬೇಕು. ಅಬ್ಸಲ್ಯೂಟ್ಲಿ. ಬಹುಶಃ ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ಸಂವಾದದಲ್ಲಿ ಎಲ್ಲವನ್ನೂ ನಾವು ಮಾತನಾಡಿದ್ವಿ ಅಂತ ಕಾಣಿಸುತ್ತೆ. ಈ ನಂಬಿಕೆ ಅಂದ್ರೇನು, ಭರವಸೆ ಅಂದ್ರೇನು, ಸಂಸ್ಕಾರ, ಸಂಸ್ಕೃತಿ, ಆಧ್ಯಾತ್ಮದ ಮೇಲೆ ನಿಮಗಿರುವಂತಹ ಒಂದು ಗ್ರಹಿಕೆ ಏನು, ಎಲ್ಲಾನು ಮಾತಾಡಿದ್ವಿ. ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಯಾವ ಶೈಲಿಯಲ್ಲೆಲ್ಲ ಹಾಡ್ತಿರೋ ಆ ಭಗವಂತ ನಿಮ್ಗೆ ಒಳ್ಳೆ ಕಂಠವನ್ನ ಹೆಲ್ದಿಯಾಗಿ ಕೊಡ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಇನ್ನೇನು ಕಾರ್ಯಕ್ರಮವನ್ನ ಮುಗಿಸೋ ಅಂತಹ ಸಮಯ ಬಂತು.
ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಏನ್ ಅನ್ಸ್ತು ಅಂತ ಕೇಳೋದಕ್ ಮುಂಚೆ ನನ್ನ ಫೇವ್ರೆಟ್ ಕ್ವೆಶ್ಚನ್, ಕನಸು ಬೀಳುತ್ತಾ? ಕನಸು ಬಿದ್ರೆ ಏನ್ ಕನಸು ಬೀಳುತ್ತೆ? ನಾನಂತೂ ಐ ಆಮ್ ಅ ಬಿಗ್ ಟೈಮ್ ಡ್ರೀಮರ್. ನನ್ಗೆ ಬೆಳಗ್ಗೆ ಅದನ್ನ ನೆನಪಿಸ್ಕೊಳಕ್ ಬಹಳ ಇಷ್ಟ. ನನ್ಗೆ ಬಹಳ ಅದ್ ಒಳ್ಳೇದೋ ಕೆಟ್ಟದೋ ನನಗ್ ಗೊತ್ತಿಲ್ಲ, ಬಟ್ ಐ ಲವ್ ಡ್ರೀಮಿಂಗ್, ಐ ಲವ್ ಸ್ಲೀಪಿಂಗ್. ಯಾ, ಸೊ ಕನ್ಸುಗಳು ಖಂಡಿತವಾಗ್ಲು ನನ್ ಕನ್ಸು ಬಿದ್ದಿಲ್ಲ ಅಂದ್ರೆ ನಂಗೆ ಯಾಕೋ ಡಿಸ್ಟರ್ಬ್ ಸ್ಲೀಪ್ ಆಯ್ತು ಅನ್ಸುತ್ತೆ ಅಂತ, ವಿಚ್ ಇಸ್ ಉಲ್ಟಾ ಯೂಶುವಲಿ ಹೇಳೋದು. ಬಟ್ ನನ್ಗೆ ತುಂಬಾ ಇಷ್ಟ, ಐ ಆಮ್ ಅ ಡ್ರೀಮರ್. ಯಾವ ತರ ಕನ್ಸುಗಳು ಬೀಳುತ್ತೆ ನಿಮ್ಗೆ? ನಂಗೆ ಯಾವಾಗ್ಲೂ ಸುತ್ತೋಡಿಯೋದೆ, ಯಾವ್ದೋ ದೇಶಕ್ಕೆ ಹೋಗೋದು. ಅಂದ್ರೆ ದೇಶ ಇನ್ ದ ಸೆನ್ಸ್ ನನ್ಗೆ ಐ ಆಮ್ ಅ ಮೌಂಟೇನ್ ಪರ್ಸನ್, ಐ ಆಮ್ ಅ ವಾಟರ್, ಮೌಂಟೇನ್, ಮಳೆ, ಹೈಕಿಂಗ್, ಹಿಲ್ ಕ್ಲೈಂಬ್, ಆ ಥರದ್ ನನ್ಗೆ. ನಾಟ್ ಬೀಚ್, ನಾಟ್ ರೋಡ್ ಟ್ರಾವೆಲ್, ಅದೆಲ್ಲ ಇಲ್ಲ. ಸೊ ನನ್ಗೆ ಆ ತರದೇ ಕನ್ಸು ಬೀಳುತ್ತೆ, ಯಾವ್ದೋ ಬೇರೆ ದೇಶಕ್ಕೆ ಹೋಗೋ ತರ, ಯಾವ್ದೋ ಕಲರ್ ಮರ ನೋಡೋ ತರ. ಆ ತರದ್ದೇ ಆಸೆ. ಹಂಗೆ ಇರ್ಬೇಕು ಅನ್ನೋದು ಒಂದು ಏನೋ ನನ್ಗೆ ಕನಸು. ಎಕ್ಸಾಕ್ಟ್ಲಿ. ಅಂದ್ರೆ ನೀವು ಏನಂತಾರೆ, ಹಗಲು ಕನಸು ಕೂಡ ಕಾಣ್ತೀರಾ, ನಿದ್ದೆ ಮಾಡುವಾಗ್ಲೂ ಕನಸು ಕಾಣ್ತೀರಾ, ಎಲ್ಲಾನು ನೆನಪಲ್ಲಿ ಇಟ್ಕೋತೀರಾ? ಆಸೆ, ನೆನ್ನೆ ಏನ್ ಕನಸು ಬಿತ್ತು ಅಂತ. ನಿಮ್ಮೆಲ್ಲಾ ಕನಸುಗಳು ಹಾಗಿದ್ರೆ ನನಸಾಗ್ಲಿ, ನಿಮಗೆ ಬಿದ್ದಿಲ್ದೆ ಇರುವಂತಹ ಕನಸು ಕೂಡ ನನಸಾಗ್ಲಿ ಅಂತ ನಾನು ಆಶಿಸ್ತೀನಿ. ಎಲ್ಲ ಒಳ್ಳೇದಾಗ್ಲಿ. ಇನ್ನೇನ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು. ಹೇಗೆ ಮುಗಿಸ್ತಿದೀವಿ ಅಂದ್ರೆ, ಅಫ್ಕೋರ್ಸ್ ನಿಮ್ಮ ಒಂದು ನೀವ್ ಇಷ್ಟೊತ್ ತನಕನು ನಾನು ಅನ್ಕೊಳ್ತಾ ಇದ್ದೆ ಇವ್ರು ಒಂದೊಂದ್ ಕ್ವಶನ್ಗೆ ಒಂದೊಂದು ಹಾಡು ಹೇಳು ಅಂತ ಕೇಳ್ತಾರೆ ಅನ್ಸುತ್ತೆ ಅಂತ. ಬಟ್ ಐ ಆಮ್ ಸೋ ಗ್ಲಾಡ್ ದಟ್ ದಿಸ್ ವಾಸ್ ನಾಟ್ ದಟ್ ಕೈಂಡ್ ಆಫ್ ಇಂಟರ್ವ್ಯೂ. ಯಾಕಂದ್ರೆ ದಿಸ್ ವಾಸ್ ಮೋರ್ ಲೈಕ್ ಏನಂತಾರೆ, ತುಂಬಾ ಕಾನ್ವರ್ಸೇಷನ್ ತರ ಇತ್ತು. ಅಂಡ್ ಏನೋ ಇಂಟರ್ವ್ಯೂ ನನ್ನ ಇಂಟ್ರಾಗೇಟ್ ಮಾಡ್ತಾ ಇದ್ದಾರೆ ಅಥವಾ ಯಾವ್ದೋ ಒಂದು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ, ಹಂಗ ಅನ್ಸ್ಲಿಲ್ಲ ನಂಗೆ. ಅಫ್ಕೋರ್ಸ್ ಐ ನ್ಯೂ ದಿಸ್ ವುಡ್ ಗೋ ಲೈಕ್ ದಿಸ್. ಯಾಕಂದ್ರೆ ಇದು ಏನೋ ಸ್ವಲ್ಪ ಹಟ್ಕೆ ಇದೆ. ದಿಸ್ ಇಸ್ ಮೋರ್ ಲೈಕ್ ಮೈ ಕೈಂಡ್ ಆಫ್ ಪರ್ಸನ್ ತರ ಈ ಇಂಟರ್ವ್ಯೂ. ಅಂದ್ರೆ ಬಿಕಾಸ್ ಎಷ್ಟೊಂದು ಜನದ್ ನೋಡಿದ್ದೆ ನಾನು, ನೀವ್ ಮಾತಾಡೋದು ಎಲ್ಲ. It is very lively and it is very related to everyday life. So glad. Thank you. ನಮ್ಮ ಕಾರ್ಯಕ್ರಮಕ್ಕೆ ಸಿಕ್ಕಂತ ಒಂದು ಒಳ್ಳೆ ಅನಿಸಿಕೆ ಇದು. ಹೀಗೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕಾರ್ಯಕ್ರಮವನ್ನ ಹೇಗೆ ಮುಗಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದೆ. ನಮ್ಮ ಸೋಜುಗಾದ ಸೂಜಿ ಮಲ್ಲಿಗೆ, ನಿಮ್ಮ ಜೊತೆ ಕೂಡ ನಾನು ಹಾಡ್ತೀನಿ. ನನಗೇನಂದ್ರೆ ಆ ಹಾಡು ತುಂಬಾನೇ ಇಷ್ಟ. ಈಗಲ್ಲ ಅಂದ್ರೆ ಚಿಕ್ಕ ವಯಸ್ಸಿನಿಂದಾನೇ ಜನಪದ ಹಾಡುಗಳು ಕೆಲವು ಕೇಳಿರ್ತೀವಿ ಅಲ್ವಾ. ಈ ಮಾದೇಶ್ವರ ಬೆಟ್ಟ, ಮಾದಪ್ಪನ ಬಗ್ಗೆ ಹೊಲದಲ್ಲಿ ಕೆಲಸ ಮಾಡುವಾಗ ಹಾಡೋದ್ರ ವಾಡಿಕೆಯಿಂದ ಶುರುವಾದಂತಹ ಹಾಡುಗಳಿದು. ಹಾಗಾಗಿ ಆ ಹಾಡೋಣ, ಹಾಡಿ ಕಾರ್ಯಕ್ರಮನ ಮುಗಿಸೋಣ. ಈಗ್ಲೇ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ, ಚಂದಕ್ಕೆ ಮಾಲೆ ಬಿಲ್ಪತ್ರೆ, ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು, ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಮ್ಮ ಉಲ್ಲಾಸ್ ಅಗರಬತ್ತಿ ಅರ್ಪಿಸುವ ಸಂವಾದದ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸಬ್ಸ್ಕ್ರೈಬ್ ಮಾಡಿ.